ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿಯ 3ನೇ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಕಳೆದ 2 ತರಗತಿಯಲ್ಲಿ ಫಸ್ಟ್ ತರಗತಿಯಲ್ಲಿ ಬೇಸಿಕ್ಸ್ ಆಫ್ ಸೆಲ್ ಅಂದ್ರೆ ಏನು, ಲೈಫ್ ಅಂದ್ರೆ ಏನು, ಜೀವಿ ಅಂದ್ರೆ ಏನು, ಜೀವಕೋಶ ಅಂದ್ರೆ ಏನು ಅಂತ ಹೇಳಿ ನೋಡಿದ್ವಿ. ನಂತರ 2ನೇ ತರಗತಿಯಲ್ಲಿ ನಾವು ಆರ್ಗನಲ್ಸ್ ಬಗ್ಗೆ ಸ್ಟಡಿಯನ್ನ ಮಾಡ್ತಾ ಇದ್ವಿ, ಅಂದ್ರೆ ಕಣದಂಗಗಳ ಬಗ್ಗೆ ನೋಡ್ತಾ ಇದ್ವಿ. ಅದರಲ್ಲಿ ಫಸ್ಟ್ ಕಣದಂಗ ಯಾವುದು ಅಂದ್ರೆ ಸೆಲ್ ಮೆಂಬ್ರೈನ್, ಪ್ಲಾಸ್ಮಾ ಮೆಂಬ್ರೈನ್ ಅಂದ್ರೆ ಜೀವಕೋಶದಲ್ಲಿರ್ತಕ್ಕಂಥ ಕೋಶ ಪೊರೆಯ ಬಗ್ಗೆ ನೋಡ್ತಾ ಇದ್ವಿ. ಸೊ ಕೋಶ ಪೊರೆಯ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಜೀವಕೋಶದೊಳಗಡೆ ಅಂದ್ರೆ ಸೆಲ್ ಒಳಗಡೆ ಯಾವ ರೀತಿ ಸಬ್ಸ್ಟೆನ್ಸಸ್ ಅಂದ್ರೆ ವಸ್ತುಗಳು ಎಂಟ್ರಿ ಆಗ್ತವೆ, ಯಾವ ರೀತಿ ಜೀವಕೋಶದಿಂದ ಆಚೆ ಹೋಗ್ತವೆ, ಅದು ಥ್ರೂ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್, ಅರೆಪಾರ್ಯ, ಅರವ್ಯಾಪ್ಯ, ಅರೆಪಾರ, ಈ ಜೀವಕೋಶದಲ್ಲಿರ್ತಕ್ಕಂತಹ ಕೋಶ ಪೊರೆ ಏನಿರುತ್ತಲ್ವಾ ಅದ್ರ ಮೂಲಕ ಯಾವ ರೀತಿ ಒಳಗಡೆ ಹೋಗ್ತವೆ, ಯಾವ ರೀತಿ ಆಚೆ ಬರ್ತವೆ ಅಂತ ಹೇಳಿ ನೋಡ್ತಾ ಇದ್ವಿ. ಸೊ ಅದಾದ ನಂತರ ನಾವು ಆಸ್ಮೋಸಿಸ್ ಮತ್ತೆ ಡಿಫ್ಯೂಷನ್ ಅಂದ್ರೆ ಏನು, ಅಭಿಸರಣೆ ಮತ್ತೆ ವಿಸರಣೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಕಳೆದ ತರಗತಿಯಲ್ಲಿ ನೋಡಿದ್ವಿ. ಸೊ ಅದರ ಮುಂದುವರೆದ ಭಾಗವನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇಟ್ ಮೀನ್ಸ್ ತಮಗೆ ಆ 2 ಕ್ಲಾಸ್ ಅನ್ನ ನೋಡಿದ್ರೆ ಮಾತ್ರ ಈ ಕ್ಲಾಸ್ ಅರ್ಥ ಆಗತ್ತೆ. ಸೊ ಎಲ್ರಿಗೂ ಕೂಡ ನಮಸ್ಕಾರ. ಭಾಗ್ಯಶ್ರೀ ಮ್ಯಾಮ್, ಸಂತೋಷ್ ಸರ್, ಪದ್ಮಾ ಮ್ಯಾಮ್, ಅಂಕಿತ್ ಸರ್, ಆಸ್ಮಾ, ಚಂದು, ಸಂಚನಾ, ಎಲ್ರಿಗೂ ಕೂಡ ನಮಸ್ಕಾರ. ಸೊ ಕಾಣಿಸ್ತಾ ಇದೆ ಅಲ್ವಾ, ನೀಟಾಗಿ ಕೇಳಿಸ್ತಾ ಇದೆಯಲ್ವಾ, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಸಜಿನ್ ಸರ್ ನಮಸ್ಕಾರ. ಮಮತಾ ಮ್ಯಾಮ್ ವೆರಿ ಗುಡ್ ಆಫ್ಟರ್ನೂನ್. ಓಕೆ, ಲಕ್ಷ್ಮಣ ಸರ್ ನಮಸ್ತೆ. ಕಾಣಿಸ್ತಾ ಇದೆಯಲ್ವಾ? ಎಸ್, ವೆರಿ ಗುಡ್. ಸೊ ಇವತ್ತಿನ ತರಗತಿಯಲ್ಲಿ ಈ ಆಸ್ಮೋಸಿಸ್ ಅಭಿಸರಣೆ ಅಥವಾ ಡಿಫ್ಯೂಷನ್ ವಿಸರಣೆ, ಇದೆರಡು ಕಾನ್ಸೆಪ್ಟ್ ಅರ್ಥ ಇದ್ರೆ ಅರ್ಥ ಆಗುತ್ತೆ. ಸೊ ಯಾರು ನೋಡಿಲ್ಲ ಅಂದ್ರೆ ಹಳೇದ್ ನೋಡ್ಕೊಂಡು ಬನ್ನಿ. ಸೊ ಈಗ ಅದರ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ವಾಟ್ ವಿಲ್ ಹ್ಯಾಪನ್ ಇಫ್ ಯು ಪುಟ್ ಆನ್ ಅನಿಮಲ್ ಸೆಲ್ ಆರ್ ಪ್ಲಾಂಟ್ ಸೆಲ್ ಇನ್ ಟು ದ ಸೊಲ್ಯೂಷನ್ ಆಫ್ ಶುಗರ್ ಆರ್ ಸಾಲ್ಟ್? ಅಂದ್ರೆ ಒಂದು ನೀರಿನಲ್ಲಿ ಸಕ್ಕರೆ ಅಥವಾ ಉಪ್ಪು ಹಾಕಿರ್ತೀವಿ ಅನ್ಕೊಳ್ಳಿ. ಸೊ ಆ ಸಕ್ಕರೆ ಅಥವಾ ಉಪ್ಪಾಗಿರ್ತಕ್ಕಂತಹ ಆ ದ್ರಾವಣದಲ್ಲಿ ನಾವು ಸೆಲ್ ಜೀವಕೋಶವನ್ನ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸೊ ಇಷ್ಟು ಮುಗಿಸಿದ್ರೆ ಸೆಲ್ ಮೆಂಬ್ರೇನ್ ಕೋಶ ಪೊರೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕಣದಂಗಕ್ಕೆ ಹೋಗೋಣ, ಓಕೆನಾ? ಸೊ ಈಗ ಫಸ್ಟ್ ಒನ್ ಆಫ್ ದ ಫಾಲೋಯಿಂಗ್, if the medium surrounding the cell has a higher water concentration than the cell, that outside solution is very dilute, the cell will gain water by the osmosis, such as a solution known as hypotonic solution. ಕನ್ನಡದಲ್ಲಿ ಈ ಹೈಪೋಟೋನಿಕ್ ಸೊಲ್ಯೂಷನ್ ಅನ್ನ ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತ ಹೇಳಿ ಕರೀತಾರೆ. ಸೊ ಹಂಗಂದ್ರೆ ಏನು ಸರ್, ಒಂದ್ಸರ್ತಿ ನೋಡ್ತಾ ಹೋಗೋಣ, ಓಕೆನಾ? ಸೊ ಒಂದು ಚಿತ್ರವನ್ನ ತಾವು ನೋಡ್ತಾ ಇರ್ಬೋದು. ನಾನು ಒಂದು ಡ್ರಾಯಿಂಗ್ ಅನ್ನ ಹಾಕ್ತೀನಿ. ಜಸ್ಟ್ ಎ ಮಿನಿಟ್. ಸೊ ಹೈಪೋಟೋನಿಕ್ ಸೊಲ್ಯೂಷನ್ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಕೇರ್ಫುಲ್ ಆಗಿ ಎಕ್ಸಾಂಪಲ್ ಅನ್ನ ಗಮನಿಸಿ, ನಂತರ ಆ ಸೈನ್ಸ್ ಕಾನ್ಸೆಪ್ಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೋಡಿ, ಹೈಪೋಟೋನಿಕ್ ಸೊಲ್ಯೂಷನ್, ಒಬ್ಬ ಹುಡುಗ ಇರ್ತಾನೆ ಅನ್ಕೊಳ್ಳಿ. ಏನಲ್ಲಿ ಒಬ್ಬ ಹುಡುಗ ಇರ್ತಾನೆ. ಇವನನ್ನ ಒಬ್ಳು ಹುಡುಗಿ ಲವ್ ಮಾಡಿ ಮದ್ವೆ ಆಗ್ತಾಳೆ. ಲವ್ ಮಾಡಿ ಮದ್ವೆ ಆಗ್ತಾಳೆ.
ಈಕೆ ಇವನ ಲವ್ ಮಾಡಿ ಮದ್ವೆ ಆಗ್ತಾರೆ. ಸೊ ಹುಡುಗ ಬಹಳ ಒಳ್ಳೆ ಹುಡುಗ. ಎಷ್ಟು ಒಳ್ಳೆ ಹುಡುಗ ಅಂದ್ರೆ ಅಷ್ಟು ಒಳ್ಳೆ ಹುಡುಗ. ಅಂದ್ರೆ ಅವನೇನ್ ಹೇಳಿದ್ದು, ಅವಳೇನ್ ಹೇಳಿದ್ರು ಕೇಳ್ತಾ ಇರ್ತಾನೆ. ಗುಣವಂತ, ಶೀಲವಂತ, ಸ್ಫುರದ್ರೂಪಿ. ಸೊ ಇವಳು ಏನ್ ಮಾಡ್ತಾಳೆ, ಇವನ್ ಲೈಫಿಗೆ ಬಂದ್ಮೇಲೆ ನೋಡ್ರಿ, ಈಗ ಬಿಗ್ ಬಿಲಿಯನ್ ಡೇ ಸೇಲ್ ನಡೀತಾ ಇದೆ. ಫ್ರಿಡ್ಜ್ ತಗೋಣ, ಓಕೆ ತಗೋಣ ಅಂತ ಹೇಳ್ತಾನೆ. ಟಿವಿ ತಗೋಣ, 55 ಇಂಚು ಸೋನಿ, ಬಹಳ ಚೆನ್ನಾಗಿದೆ ಅಂತೆ, ಒಂದು 50,000 ಆಗುತ್ತೆ ಅಷ್ಟೇ, ತಗೋಣ. ಆಯ್ತಮ್ಮ ತಗೋಣ. ರೀ ಸಂಜೆ ಪಾಪ್ಕಾರ್ನ್ ತಿನ್ಬೇಕು ಅನ್ಸ್ತಾ ಇದೆ, ತಿನ್ನೋಣ. ಆಯ್ತು, ಬಟ್ ನನಗೆ ಪಾಪ್ಕಾರ್ನು ಈ ರೋಡ್ ಸೈಡ್ ಅಲ್ಲಿ ಆದ್ರೆ ಆಗಲ್ಲ, PVR ಅಲ್ಲೇ ಬೇಕು. ಆಯ್ತು ಕಣಮ್ಮ, ನಿನ್ನೇನೋ ಕೇಳ್ತಾ ಇದೆಯಾ, ಕೊಡಿಸ್ತೀನಿ, ಅದನ್ನು ತಗೊಂಡ್ಬಿಡು. ಆಮೇಲೆ ಪಿಜ್ಜಾ ತಿನ್ನೋಣ. ಪಿಜ್ಜಾ ಹಟ್ಟಲ್ಲಿ ಪಿಜ್ಜಾ ಬೇಡ, ಡೊಮಿನೋಸ್ಗೆ ಹೋಗೋಣ. ಆಯ್ತಮ್ಮ, ಅಲ್ಲೇ ಹೋಗೋಣ. ಈಕೆ ಇವನ ಹತ್ರ ಬಂದಾಗ ಒಂದು 50 kg ಇದ್ಲು. 50 kg ಇದ್ಲು. ಸೊ ಇವನಲ್ಲಿ ಆಗ 1 ಲಕ್ಷ ದುಡ್ಡಿತ್ತು, 10 ಲಕ್ಷ ದುಡ್ಡಿತ್ತು ಅನ್ಕೊಳ್ಳಿ, ಇವಳು ಬರೋದ್ಕಿಂತ ಮುಂಚೆ. ಸೊ ಇವಳು ಏನ್ ಮಾಡಿದ್ರು, ಇಷ್ಟೆಲ್ಲ ಖರ್ಚು ಮಾಡಿ 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 ಚೆನ್ನಾಗಿ ತಿನ್ಕೊಂಡು ಈಗ 70 kg ಆಗಿದ್ದಾಳೆ. ಸೊ ಮುಂಚೆ ಇವಳ ಹತ್ರ ಏನಿರ್ಲಿಲ್ಲ, ಇವನ ಹತ್ರ ಚೆನ್ನಾಗಿತ್ತು ದುಡ್ಡು. ಈಗೇನಾಯ್ತು, ಎಲ್ಲ ಖಾಲಿಯಾಗಿ ಇವನ ಹತ್ರ 1-2 ಲಕ್ಷ ಅಷ್ಟೇ ಉಳ್ಕೊಂಡಿದೆ. ಇನ್ ಮಿಕ್ಕಿದೆಲ್ಲ ಈ ಕಡೆ ಬಂದು ಇವಳು ತಿಂದು ಚೆನ್ನಾಗಿ ದಪ್ಪ ಆಗ್ಬಿಡ್ಲು. ಸೊ ಇದೇ ಕಾನ್ಸೆಪ್ಟ್ ಅನ್ನ ತಾವು ನೆನಪಲ್ಲಿ ಇಟ್ಕೊಂಡು ಈಗ ಇದನ್ನ ಸೈನ್ಸಿಗೆ ಅಪ್ಲೈ ಮಾಡ್ತಾ ಬರೋಣ. ಇವನ ಹತ್ರ ಇಲ್ಲೇನಿದಾನೆ, ಈ ಕಲರ್ ತಗೋಣ. ಇಲ್ಲೇನಿದಾನಲ್ವಾ, ಇವನ ಹತ್ರ 10 lakh ಇತ್ತು. ದುಂಡು ಚೆನ್ನಾಗೇ ಇದ್ದ ಮದ್ವೆ ಆಗೋದಕ್ಕಿಂತ ಮುಂಚೆ. ಸೊ ಇವನ ಹತ್ರ ಏನಿತ್ತಾಗ, ಐ ಕಾನ್ಸಂಟ್ರೇಷನ್, ಅಧಿಕ ಸಾರತೆ. ಇವನ್ ಲೈಫ್ಗೆ ಯಾರು ಬಂದ್ಲು, ಈಕೆ ಬಂದ್ಲು. ಇವಳ ಹತ್ರ ಇವಳು ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಇವಳ ಹತ್ರ ಏನಿತ್ತು, ಲೋ ಕಾನ್ಸಂಟ್ರೇಷನ್, ಏನು ಇರ್ಲಿಲ್ಲ. ಲೋ ಕಾನ್ಸಂಟ್ರೇಷನ್, ಕಡಿಮೆ ಸಾರತೆ ಏನೇನು ಇರ್ಲಿಲ್ಲ. ಸೊ ಇವನ್ ಲೈಫಿಗೆ ಬಂದ್ಮೇಲೆ ಇವನ ಹತ್ರ ಇರ್ತಕ್ಕಂಥದ್ನೆಲ್ಲ ಇರ್ಕೊಂಡ್ಬಿಟ್ಲು. ದುಡ್ಡಾಗಿರ್ಬೋದು, ಟೈಮ್ ಆಗಿರ್ಬೋದು, ಮನೆ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಎಲ್ಲ ಇರ್ಕೊಂಡ್ಬಿಟ್ಲು. ಇವಳು ದಪ್ಪಾಗ ಆರಾಮ ಖುಷಿಯಾಗಿದ್ದಾಳೆ, ಇವನ್ ಸಣ್ಣ ಆಗ್ಬಿಟ್ಟ. ಸೊ ಇದನ್ನ ಒಂದು ಸೈನ್ಸ್ ಕಾನ್ಸೆಪ್ಟ್ಗೆ ತಂದ್ರೆ ನೋಡಿ, ಇದು ಬೌಲ್ ಅನ್ಕೊಳ್ಳಿ. ಪಾಪ ಇವನೇನ್ ಹುಡುಗ ಇದಾನಲ್ಲ, ಅವನು ಈ ನೀರು, ವಾಟರ್ ಏನಿದೆಯಲ್ವಾ, ಇದು ಆ ಹುಡುಗ. ಪಾಪ ಹೈ ಕಾನ್ಸಂಟ್ರೇಷನ್, ಸಿಕ್ಕಾಬಟ್ಟೆ ನೀರಿದೆ. ಆಕೆ ಒಂದು ಸುಂದರವಾಗಿರ್ತಕ್ಕಂಥ ಹುಡುಗಿ ಅಂತ ಕಾರಣ. ಓಕೆ, ಆಕೆ ಇವನ್ ಲೈಫಿಗೆ ಬಂದ್ಲು. ಸೊ ಆಕೆನೆ ಸೆಲ್ ಅನ್ಕೊಳ್ಳಿ. ಏನನ್ಕೊಳ್ಳಿ, ಇದು ಸೆಲ್, ಜೀವಕೋಶ. ಅವಳ ಹತ್ರ ಲೈಫಿಗೆ ಬಂದಾಗ ಏನಾದ್ರು ಇತ್ತಾ, ಏನು ಇರ್ಲಿಲ್ಲ. ಇಟ್ ಮೀನ್ಸ್ ಅವಳಲ್ಲಿ ಇರ್ತಕ್ಕಂತಹ ವಾಟರ್ ಕಾನ್ಸಂಟ್ರೇಷನ್ ಏನಿತ್ತು, ಅದು ಲೋ ಕಾನ್ಸಂಟ್ರೇಷನ್, ಅಂದ್ರೆ ಕಡಿಮೆ ಸಾರತೆ ಇತ್ತು. ಅವನ್ ಸುತ್ತ ಇವನ್ ಲೈಫಿಗೆ ಬಂದಲ್ವಾ, ಸುತ್ತ ಯಾರಿದ್ದಾನೆ, ಈ ಹುಡುಗ ಇದ್ದಾನೆ. ಸೊ ಈ ನೀರಲ್ಲಿ ಏನಿತ್ತು, ಹೈ ಕಾನ್ಸಂಟ್ರೇಷನ್, ಅಧಿಕ ಸಾರತೆ ಇತ್ತು. ಈಗ ತಮಗೆ ಗೊತ್ತಿದೆ, ಆಸ್ಮೋಸಿಸ್ ಮತ್ತೆ ಡಿಫ್ಯೂಷನ್ ಅನ್ನ ಸ್ಟಡಿ ಮಾಡಿದ್ದೀರಾ. ಆ ವಿಸರಣೆ ಮತ್ತೆ ವಿಸರಣೆಯನ್ನ ಯಾವತ್ತೂ ಕೂಡ ಇಲ್ಲಿರ್ತಕ್ಕಂಥ ದ್ರಾವಣ ಏನಾಗುತ್ತೆ, ಹೈ ಕಾನ್ಸಂಟ್ರೇಷನ್ ಇಂದಾನೆ ಲೋ ಕಾನ್ಸಂಟ್ರೇಷನ್ ಹೋಗೋದು. ಸೊ ಸುತ್ತ ಇವನೇನಿದ್ನಲ್ಲ ನೀರು, ಎಲ್ಲವೂ ಕೂಡ ಈ ಒಂದು ಜೀವಕೋಶಕ್ಕೆ ಹೋಯ್ತು, ಈ ಒಂದು ಸೆಲ್ಗೆ ಹೋಯ್ತು. ಆಗ ಸೆಲ್ ಏನಾಗುತ್ತೆ, ಆಟೋಮೆಟಿಕಲಿ ಊದ್ಕೊಳ್ಳುತ್ತೆ. ಅವಳೇನಾಗ್ಬಿಟ್ಲು ಅಂದ್ರೆ ಹಿಂಗಾಗ್ಬಿಟ್ಲು. ದಪ್ಪ ಆಗ್ಬಿಟ್ಲು.
ಸೊ ಇದೇ ಕಾನ್ಸೆಪ್ಟ್ ಅನ್ನೇ ನಾವೇನಂತ ಕರಿತೀವಿ ಅಂದ್ರೆ ಹೈಪೋಟೋನಿಕ್ ಸೊಲ್ಯೂಷನ್. ಹೈಪೋಟೋನಿಕ್ ಸೊಲ್ಯೂಷನ್, ಇಟ್ ಮೀನ್ಸ್ ಇಫ್ ದ ಮೀಡಿಯಂ ಸರೌಂಡಿಂಗ್ ದ ಸೆಲ್ ಹ್ಯಾಸ್ ಹೈಯರ್ ವಾಟರ್ ಕಾನ್ಸಂಟ್ರೇಷನ್. ಅಂದ್ರೆ ಈ ಒಂದು ಸೆಲ್ ಏನಿದೆ, ಸೆಲ್ ನ ಸುತ್ತ ಇರತಕ್ಕಂತ ನೀರೇನಿದೆ, ಸೆಲ್ ನ ಸುತ್ತ ಇರತಕ್ಕಂತಹ ನೀರೇನಿದೆಯಲ್ಲ, ಇದು ಹೈ ಕಾನ್ಸಂಟ್ರೇಷನ್, ಅಧಿಕ ಸಾರತೆಯನ್ನು ಒಳಗೊಂಡಿರುತ್ತೆ. ಸೊ ದ ಸೆಲ್ ಮೀನಿಂಗ್ ದಟ್ outside the solution is very dilute, then cell will gain water. ಸೆಲ್ ಅಲ್ಲಿ ಲೋ ಕಾನ್ಸಂಟ್ರೇಷನ್ ಇತ್ತ, ಸೊ ಸೆಲ್ಲು ವಾಟರ್ ಅನ್ನ ಗೇನ್ ಮಾಡ್ಕೊಂಡು ಊದ್ಕೊಳ್ಳುತ್ತೆ. ಸೊ ಸಚ್ ಸೊಲ್ಯೂಷನ್ ಇಸ್ ನೋನ್ ಆಸ್ ಹೈಪೋಟೋನಿಕ್ ಸೊಲ್ಯೂಷನ್. ಈ ಈ ದ್ರಾವಣ ಏನಿದೆಯಲ್ವಾ, ಹೈ ಕಾನ್ಸಂಟ್ರೇಷನ್ ದ್ರಾವಣ, ಅದನ್ನೇ ನಾವು ಹೈಪೋಟೋನಿಕ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತೇಳಿ ಕರಿತೀವಿ. ಸೊ ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿದ್ದಲ್ಲಿ, ಅಂದರೆ ಜೀವಕೋಶವನ್ನು ಆವರಿಸಿರುವ ದ್ರಾವಣ ಅತಿ ದುರ್ಬಲವಾಗಿದ್ದರೆ ಅಭಿಸರಣೆಯಿಂದ ಜೀವಕೋಶವು ನೀರನ್ನು ಪಡೆಯುತ್ತದೆ. ಇಂತಹ ದ್ರಾವಣವನ್ನು ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತೇಳಿ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್, ನೀರಿದೆ ಅನ್ಕೊಳ್ಳಿ, ನೀರಲ್ಲಿ ಉಪ್ಪು ಹಾಕಿದೀವಿ, ಸಕ್ಕರೆ ಹಾಕಿದೀವಿ, ಅದೀಗೇನಾಯ್ತು, ದುರ್ಬಲ ದ್ರಾವಣ ಆಯ್ತು. ಸೊ ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಆ ನೀರಲ್ಲಿ ಡ್ರೈ ಫ್ರೂಟ್ಸ್ ಅಂದ್ರೆ ಯಾವುದು, ಇದು ಒಣ ದ್ರಾಕ್ಷಿಯನ್ನು ಹಾಕ್ತಿವಿ ಅನ್ಕೊಳ್ಳಿ. ಸೊ ಒಣ ದ್ರಾಕ್ಷಿಯಲ್ಲಿ ನೀರಿನ ಕಾನ್ಸಂಟ್ರೇಷನ್ ಆಯ್ತು, ಲೋ ಇತ್ತು, ಅದು ಸೆಲ್ಸ್ ಅನ್ಕೊಳ್ಳಿ, ಸೆಲ್ ಅದು. ಸೊ ಅದರಲ್ಲಿ ನೀರಿನ ಕಾನ್ಸಂಟ್ರೇಷನ್ ಲೋ ಆಗಿತ್ತು. ಬಟ್ ಈ ಗ್ಲಾಸ್ ಅಲ್ಲಿ ಇರ್ತಕ್ಕಂಥ ನೀರಿನ ಕಾನ್ಸಂಟ್ರೇಷನ್ ಏನಿದೆ, ಜಾಸ್ತಿ ಇದೆ, ಅಧಿಕವಾಗಿದೆ. ಈಗ ಅದನ್ನ ಹಾಕಿದಾಗ ಅದ್ರಲ್ಲಿರ್ತಕ್ಕಂತಹ ನೀರು ಈ ಒಣ ದ್ರಾಕ್ಷಿ ಹೀರ್ಕೊಳ್ಳುತ್ತೆ, ಆಮೇಲೆ ಅದು ಊದ್ಕೊಳ್ಳುತ್ತೆ ದ್ರಾಕ್ಷಿ. ಸೊ ಇದನ್ನೇ ನಾವು ಅತಿ ಕಡಿಮೆ ಸಾರತೆಯ ದ್ರಾವಣ, ಆ ದ್ರಾವಣ ಏನಿತ್ತಲ್ಲ ಅದನ್ನ ನಾವು ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈಗ ಒಂದ್ಸತಿ ನೀಟಾಗಿ ಓದಿ, ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಇಬ್ರು ಕೂಡ ಓದ್ತಾ ಬನ್ನಿ, ಅರ್ಥ ಆಗತ್ತೆ. 1 minute. ಎಸ್, ಇಫ್ ದ ಮೀಡಿಯಂ ಸರೌಂಡಿಂಗ್ ದ ಸೆಲ್ ಹ್ಯಾಸ್ ಎ ಹೈಯರ್ ವಾಟರ್ ಕಾನ್ಸಂಟ್ರೇಷನ್, ಆ ಸೆಲ್ ಸುತ್ತ ಇರ್ತಾವಲ್ಲ ನೀರು, ಅದು ಅಧಿಕ ಸಾರತೆಯಿಂದ ಕೂಡಿದ್ದರೆ, ಸೊ ಆ ಜೀವಕೋಶಕ್ಕಿಂತಲೂ ಕೂಡ ಆ ಸುತ್ತ ಇರ್ತಕ್ಕಂಥ ನೀರನ್ನೇ ಅಧಿಕ ಕಾನ್ಸಂಟ್ರೇಷನ್ ಇಂದ ಕೂಡಿದ್ರೆ ದ ಸೆಲ್ ವಿಲ್ ಗೇನ್ ವಾಟರ್, ಸೆಲ್ಲು ನೀರನ್ನ ಪಡ್ಕೊಳ್ಳುತ್ತೆ. ಯಾವ ಪ್ರಕ್ರಿಯೆ ಮೂಲಕ? ಆಸ್ಮೋಸಿಸ್. ಆಸ್ಮೋಸಿಸ್ ಅಂದ್ರೇನು ನೆನ್ನೆ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನ ಆ ರೀತಿ ದ್ರಾವಣ ಏನ್ ಸುತ್ತ ಇತ್ತಲ್ವಾ, ಆ ದ್ರಾವಣವನ್ನ ನಾವು ಹೈಪೋಟೋನಿಕ್ ಸೊಲ್ಯೂಷನ್ ಅಂತೇಳಿ ಕರಿತಾ ಹೋಗ್ತೀವಿ. 1 minute, ಯಾಕೋ ಇದು ವರ್ಕ್ ಆಗ್ತಾ ಇಲ್ಲ. ಓಕೆ, ಇರ್ಲಿ. ಸೊ ಫಾರ್ ಎಕ್ಸಾಂಪಲ್ ಇದನ್ನೇ ನೋಡಿ, ಇದು ರೆಡ್ ಬ್ಲಡ್ ಸೆಲ್, ಕೆಂಪು ರಕ್ತ ಕಣ. ಇದನ್ನ ನೀರಲ್ಲಿ ಹಾಕಿದೀವಿ. ಸೊ ರೆಡ್ ಬ್ಲಡ್ ಸೆಲ್ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಇತ್ತು, ಸುತ್ತ ಇರ್ತಕ್ಕಂಥ ನೀರಿನ ಪ್ರಮಾಣ H2O ಜಾಸ್ತಿ ಇದೆ. ಸೊ ಅವಾಗ ಹೈ ಕಾನ್ಸಂಟ್ರೇಷನ್ ಇದೆ, ಅಧಿಕ ಸಾರತೆ. ಸೊ ಇಲ್ಲಿ ಲೋ ಕಾನ್ಸಂಟ್ರೇಷನ್, ಕಡಿಮೆ ಸಾರತೆ. ಈಗ ಸುತ್ತ ಇರ್ತಕ್ಕಂಥ ನೀರ್ ಏನಾಗ್ತವೆ, ಈ ಸೆಲ್ ಒಳಗಡೆ ಹೋಗ್ತವೆ. ಸೆಲ್ ಒಳಗಡೆ ಹೋದಾಗ ಸೆಲ್ ಏನಾಗುತ್ತೆ, ದಪ್ಪ ಆಗುತ್ತೆ, ಸಮ್ ಟೈಮ್ ಬ್ಲಾಸ್ಟ್ ಆಗ್ಬಿಡುತ್ತೆ, ರೆಡ್ ಬ್ಲಡ್ ಸೆಲ್. ಅದೇ ರೀತಿ ಈಗ ನಾವೇನಾದ್ರು ಪ್ರಾಣಿ ನೋಡಿದ್ವಿ ಜೀವಕೋಶವನ್ನ, ಈಗ ಸಸ್ಯದ ಜೀವಕೋಶವನ್ನ ನೋಡಿದ್ರೆ, ಪ್ಲಾಂಟ್ ಸೆಲ್ ಅನ್ನು ನೋಡಿದ್ರೆ, ಪ್ಲಾಂಟ್ ಸೆಲ್ ಕೂಡ ಅಷ್ಟೇ ನೋಡಿ, ಇದನ್ನು ಕೂಡ ಒಂದ್ ನೀರಲ್ಲಿ ಹಾಕಿದ್ವಿ ಅನ್ಕೊಳ್ಳಿ. ಈ ಸಸ್ಯದ ಜೀವಕೋಶದಲ್ಲಿ ಇರತಕ್ಕಂಥ ನೀರಿನ ಸಾಂದ್ರತೆ ಕಡಿಮೆ ಇದೆ, ಲೋ ಕಾನ್ಸಂಟ್ರೇಷನ್ ಇದೆ. ಸೊ ಸುತ್ತ ಇರ್ತಕ್ಕಂಥ ನೀರಿನ ಸಾಂದ್ರತೆ ಹೈ ಕಾನ್ಸಂಟ್ರೇಷನ್ ಇದೆ, ಅಧಿಕ ಸಾರತೆ ಇದೆ. ಈಗ ಅಧಿಕ ಸಾರತೆಯಿಂದ ಕಡಿಮೆ ಸಾಂದ್ರತೆಗೆ ನೀರ್ ಒಳಗಡೆ ಬರುತ್ತೆ. ಆಗ ಪ್ಲಾಂಟ್ ಸೆಲ್ ಏನಾಗುತ್ತೆ, ಅದು ಕೂಡ ಸ್ವಲ್ಪ ದಪ್ಪ ಆಗುತ್ತೆ, ಆದ್ರೆ ಅದು ಬ್ಲಾಸ್ಟ್ ಆಗಲ್ಲ. ಯಾಕೆ ಬ್ಲಾಸ್ಟ್ ಆಗಲ್ಲ? ಪ್ಲಾಂಟ್ ಸೆಲ್ಲು ನೀರ್ ಇಟ್ಕೊಳ್ಳುತ್ತೆ, ತನ್ನಲ್ಲಿ ಇಟ್ಕೊಂಡಿರುತ್ತೆ, ಬಟ್ ಅದು ಬ್ಲಾಸ್ಟ್ ಆಗಲ್ಲ. ಯಾಕೆಂದ್ರೆ ಅದಕ್ಕೆ ಕೋಶ ಭಿತ್ತಿ, ಸೆಲ್ ವಾಲ್ ಇದೆ. ಕೋಶ ಭಿತ್ತಿ, ತೊಗಟೆ ಏನ್ ನೋಡ್ತಿರಲ್ಲ ಮರದ ಮೇಲ್ಗಡೆ, ಆ ಕೋಶ ಭಿತ್ತಿ ಗಟ್ಟಿ ಇರುತ್ತೆ. ಸೊ ಅದಕ್ಕದು ಬ್ಲಾಸ್ಟ್ ಆಗಲ್ಲ. ಸೊ ಇದನ್ನೇ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಹೈಪೋಟೋನಿಕ್ ಸೊಲ್ಯೂಷನ್ ಅರ್ಥ ಆಯ್ತಾ?
ಅತಿ ಕಡಿಮೆ ಸಾರತೆಯ ದ್ರಾವಣ. ಕುಮಾರವ್ಯಾಸ ತನ್ನ ಪ್ರಭಾವವನ್ನು ಬೀರಿದ್ದಾನೆ. ಕ್ಲಿಯರ್? ಆದಿಕವಿ ವಾಲ್ಮೀಕಿಯು ಸಂಸ್ಕೃತದಲ್ಲಿ ರಚಿಸಿದ ಶ್ರೀರಾಮನ ಕಥೆಯನ್ನು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ವಾ? ಸೊ ಈಗ ಈ ಹೈಪೋಟೋನಿಕ್ ಸೊಲ್ಯೂಷನ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆವಾ? ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಹೋಗೋಣ. ಇನ್ನು ಸ್ವಲ್ಪ ಡೀಪ್ ಆಗಿ ಹೋಗಿ ಅಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಓಕೆನಾ? ಸೊ ಬನ್ನಿ. ನೋಡಿ, ನೆನ್ನೆ ಕ್ಲಾಸ್ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಏನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ನೆನ್ನೆ ಕ್ಲಾಸ್ ಅನ್ನ ನೋಡ್ಕೊಂಡು ಬನ್ನಿ. ಓಕೆ. ಮೇರುಕೃತಿಗೆ ಸಮನಾಗಿ ನಿಲ್ಲುವಂತಹದನ್ನ ರಚಿಸಿದಿರುವುದೇ ನಾರಣಪ್ಪರನ್ನ ಕುಮಾರವ್ಯಾಸ ಎಂದು ಕರೆದರು. ಈ ಹೆಸರು ಇವನಿಗೆ ತಪ್ಪುದೇ ಎಂದು ನೋಡಬೇಕಾದರೆ ನಾವು ವ್ಯಾಸರು ಬರೆದಿರುವ ಮೂಲವನ್ನು ಓದಬೇಕು, ಕುಮಾರವ್ಯಾಸರು ಬರೆದಿರುವ ಕರ್ನಾಟಕ ಭಾರತ ಕಥಾ ಮಂಜರಿಯನ್ನು ಓದಬೇಕು. ಇದು ಗಾಜಿನ ಒಂದು ಪ್ರಣಾಳ. ಇದ್ರ ತುಂಬಾ ಏನಿದೆ, ನೀರಿದೆ. ಮೂಲ ಭಾರತವನ್ನು ಓದಿ ನಾರಣಪ್ಪನ ಕೃತಿಯನ್ನು ಓದಿದ ನಂತರವೇ ನೀರಿದೆ. ಕುಮಾರವ್ಯಾಸರು ಹಾಡಿದರೆಂದರೆ ಕಲಿಯುಗ ದ್ವಾಪರವಾಗುವುದು. ಸೊ ಇದ್ರ ಮಧ್ಯೆ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಸೆಲ್ ಅನ್ನ ಹಾಕ್ತೀನಿ. ಏನ್ ಮಾಡ್ತೀನಿ? ಇದ್ರ ಮಧ್ಯೆ ಒಂದು ಸೆಲ್ ಅನ್ನ ಹಾಕ್ತೀನಿ ನಾನು. ಅತಿ ಸುಲಭ ಬೆಲೆಗೂ ದೊರೆಯುವಂತೆ ಆಗಬೇಕು ಎಂದು 42 ವರ್ಷಗಳ ಹಿಂದೆಯೇ ಆಗ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಕೆಂಗಲ್ ಹನುಮಂತಯ್ಯನವರು ಸೂಚಿಸಿದರು. ಮೈಸೂರು ಸರ್ಕಾರ ಇದೊಂದು ಜೀವಕೋಶ. ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯ ಡೈರೆಕ್ಟರ್ ಪ್ರೊಫೆಸರ್ ಶ್ರೀಮಾನ್ ಮೂರ್ತಿ ರಾಯರು ಸಂತೋಷದಿಂದ ಒಪ್ಪಿಕೊಂಡರು. ಕುಮಾರವ್ಯಾಸ ಭಾರತವನ್ನು ಸಂಪಾದಿಸಿಕೊಡುವ ಕಾರ್ಯವನ್ನ ಸಾಹಿತ್ಯವರೇಣ್ಯರಾದ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯ ಸೆಲ್ ಇದೆ, ಜೀವಕೋಶ. ಜೀವಕೋಶದಲ್ಲಿ ಏನಿದೆ ಅಂತ ತಮಗೆ ಗೊತ್ತಾಯ್ತು. ಈಗ ಲೋ ಕಾನ್ಸಂಟ್ರೇಷನ್ ಆಫ್ ವಾಟರ್, ಕಡಿಮೆ ಸಾಂದ್ರತೆಯ ನೀರಿದೆ. ಸೊ ಇಲ್ಲಿ ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್. ಕನ್ನಡ ನಾಡಿನ ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆದಿರುವಂಥದ್ದು ಅಧಿಕ ಸಾರತೆ ಇದೆ. ಈ ಟೈಮಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ ಈ ನೀರು ವಾಟರ್ ಏನಿದೆಯಲ್ವಾ, ಅದು ಒಳಗಡೆ ಹೋಗುತ್ತೆ. ಅಟ್ ಸೇಮ್ ಟೈಮ್ ಹೊರಗಡೆನೂ ಹೋಗ್ಬಿಡುತ್ತೆ, ಆಚೆನೂ ಹೋಗುತ್ತೆ. ಆದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ, ಈಗ ಒನ್ ಮಿನಿಟ್ ಕೇರ್ಫುಲ್ ಗಮನಿಸಿ, ಫೋಕಸ್ ಮಾಡಿ ಸ್ವಲ್ಪ. ಸೊ ನೀರೇನು ಒಳಗಡೆ ಹೋಯ್ತಲ್ವಾ, 5 ಮಾಲಿಕ್ಯೂಲ್ಸ್ ಹೋಗಿದೆ ಅನ್ಕೋಣ. ಎಷ್ಟು? 1 2 3 4 5 ಮಾಲಿಕ್ಯೂಲ್ಸ್. ಒಂದು 5 ಹನಿ ಅನ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಒಂದು 5 ಹನಿ ಒಳಗಡೆ ಹೋಗಿದೆ ಅನ್ಕೋಣ, ಸೆಲ್ ಒಳಗಡೆ. ಸೊ ಅದು ಹೊರಗಡೆ ಬರುತ್ತಾ ಸರ್? ಬರುತ್ತೆ, ಬಟ್ 5 ಹನಿನೂ ಬರಲ್ಲ. ಕೇವಲ ಒಂದು 2 ಹನಿ ಹೊರಗಡೆ ಬರುತ್ತೆ. ಇಂದು 3 ಹನಿ ಏನಾಯ್ತು ಸರ್? ಅಥವಾ 3 ಮಾಲಿಕ್ಯೂಲ್ಸ್ ಏನಾಯ್ತು ಸರ್? 3 ಅಣು ಏನಾಯ್ತು ಸರ್? ವಾಟರು ಇದ್ರೊಳಗನೆ ಉಳ್ಕೊಳ್ತು. ಎಷ್ಟು? 3. 2 ಮಾತ್ರ ಆಚೆ ಬಂತು. ಈ ರೀತಿ ಒಳಗಡೆ ನೀರು ಹೋಗುತ್ತೆ, ಅಟ್ ದ ಸೇಮ್ ಟೈಮ್ ಹೊರಗಡೆನೂ ಬರುತ್ತೆ. ಬಟ್ ಒಳಗಡೆ ಎಷ್ಟು ನೀರು ಹೋಗಿರುತ್ತೋ ಅದಕ್ಕಿಂತ ಕಡಿಮೆ ಪ್ರಮಾಣದ ನೀರು ಹೊರಗಡೆ ಬರುತ್ತೆ. ಆಗ ಸೆಲ್ಲಲ್ಲಿ ನೀರು ಜಾಸ್ತಿ ಆಗಿ ಸೆಲ್ ಊದ್ಕೊಳ್ಳುತ್ತೆ. ಇದನ್ನೇ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಅತಿ ಕಡಿಮೆ ಸಾರತೆಯ ದ್ರಾವಣ, ಕನ್ನಡದಲ್ಲಿ ಅತಿ ಕಡಿಮೆ ಸಾರತೆಯ ದ್ರಾವಣ. ಈ ರೀತಿ ಏನ್ ದ್ರಾವಣ ಆಗುತ್ತಲ್ವಾ, ಈ ದ್ರಾವಣವನ್ನೇ, ಈ ಸೊಲ್ಯೂಷನ್ ಅನ್ನೇ ಹೈಪೋಟೋನಿಕ್ ಸೊಲ್ಯೂಷನ್. ಈ ಕ್ಲಿಯರಾ ಸರ್? ಡಿಸ್ಟರ್ಬೆನ್ಸ್ ಇದೆ. ಏನ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ? ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ಸೌಂಡ್ ಬರ್ತಾ ಇದೆಯಾ? ನಾಯ್ಸ್ ಬರ್ತಾ ಇದೆಯಾ? ಮೊದ್ಲೇ ಹೇಳ್ಬೇಕಲ್ವಾ? One minute.
ರಾಮಾಯಣ ಕ್ಲಾಸ್ ಆನ್ ಆಗಿದೆಯಾ? ರಾಮಾಯಣ ಕ್ಲಾಸ್ ಆನ್ ಆಗಿದೆಯಾ? ಈಗ ಡಿಸ್ಟರ್ಬೆನ್ಸ್ ಇಲ್ವಾ? ಓಕೆ, 1 ಮಿನಿಟ್ ಇರಿ. ಓಕೆ, ಏನ್ ಸೌಂಡ್ ಬರ್ತಾ ಇತ್ತು? ಪ್ರೇಮ್, 1 ಮಿನಿಟ್. ಅಯ್ಯೋ, ಫಸ್ಟ್ ಹೇಳ್ಬೇಕಲ್ವಾ, ಅಲ್ಲಿ 2 ಮೈಕ್ ಇದೆ. ಒಂದು ಅಲ್ಲೋ ಆನ್ ಆಗಿದೆ. ನಮ್ಮ ಫ್ರೆಂಡು ಕುಮಾರ ಭಾರತ ಕ್ಲಾಸ್ ಕೇಳ್ತಾ ಇದಾರೆ, ಸೊ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗಿದೆ. ನೀವ್ ಹೇಳ್ಬೇಕಲ್ವಾ? ಐ ಥಿಂಕ್ ಹೇಳಿದಿರಾ, ನಾನು ನೋಡ್ಕೊಂಡಿರಲ್ಲ. ಓಕೆ, ಡನ್. ತುಂಬಾ ಏನ್ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಲ್ವಾ? ಕೇಳ್ಬೋದಿತ್ತಲ್ವಾ? ಓಕೆ, ಕೇಳಿಸಿದೆ ಅಲ್ವಾ? ಅಲ್ಲಿ ಎಲ್ಲರೂ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಐಸೋಟೋನಿಕ್ ಸೊಲ್ಯೂಷನ್. ಈಗ ಐಸೋಟೋನಿಕ್ ಸೊಲ್ಯೂಷನ್ ಅಥವಾ ಸಮಸಾರತೆ ದ್ರಾವಣ. ಸಮಸಾರತೆಯ ದ್ರಾವಣ. ಸೊ ಇದಕ್ಕೊಂದು ಕತೆ ನೋಡೋಣ. ಈಗೇನ್ ಒಬ್ಬ ಒಳ್ಳೆ ಹುಡುಗ ಇರ್ತಾನೆ, ಫಾರ್ ಎಕ್ಸಾಂಪಲ್ ಪ್ರೇಮ್ ಅನ್ಕೊಳ್ಳಿ. ಒಬ್ಬ ಒಳ್ಳೆ ಹುಡುಗ ಇರ್ತಾನೆ, ಪ್ರೇಮ್. ಓಕೆ, ಪ್ರೇಮ್. ಸೊ ಇವಂದು ಒಂದು ಥಾಟ್ ಇರುತ್ತೆ ಅನ್ಕೊಳ್ಳಿ. ಈ ಹುಡುಗಂದು ಒಂದು ಥಾಟ್ ಇರುತ್ತೆ, ಏನು ಲೈಫಲ್ಲಿ ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಆಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಸೆಟಲ್ಡ್, ಅದು ಇದು ಏನೇನೋ ಸಮಥಿಂಗ್, ಏನೇನೋ ಕನ್ಸುಗಳಿರ್ತದೆ. ಸೊ ಇವನ್ಗೆ ಒಬ್ಳು ಹುಡುಗಿ ಸಿಗ್ತಾಳೆ. ಅವಳಿಗೂ ಕೂಡ ಅನೇಕ ಕನ್ಸಿರುತ್ತೆ. ಚಿತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಳಿಗೂ ಸೇಮ್ ಕನ್ಸಿರುತ್ತೆ, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಸೊಸೈಟಿಗೆ ಅದ್ ಮಾಡ್ಬೇಕು, ಅದು ಇದು ಏನೇನೋ ಸಮಥಿಂಗ್ ಕನ್ಸ್ಗಳು. ಬಟ್ ಇವಳು ಏನ್ ಮಾಡ್ತಾಳೆ, ಈ ಹುಡುಗನ ಮೇಲೆ ಜಾಸ್ತಿ ಪ್ರೆಷರ್ ಹಾಕಲ್ಲ, ಇಲ್ಲ ಅವನಿಂದನೂ ಏನು ಕಿತ್ಕೊಳ್ಳಲ್ಲ. ನಾನು ಈಕ್ವಲ್ ಆಗಿ ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿಯನ್ನ ತಗೋತೀನಿ, ನೀನು ಈಕ್ವಲ್ ಆಗಿ ಜವಾಬ್ದಾರಿಯನ್ನೇ ತಗೋ. ಸೊ ನಿನ್ನಿಂದ ನಾನು ಏನು ಕಿತ್ಕೊಳ್ಳೋದು ಬೇಡ ಅಂತೇಳಿ ಡಿಸೈಡ್ ಮಾಡ್ತಾರೆ. ಇಬ್ರು ಕೂಡ ಸಮಾನವಾಗಿರ್ತಕ್ಕಂಥ ಕೆಲಸ, ಅಂದ್ರೆ ಇಬ್ರು ಕಷ್ಟ ಸುಖಗಳನ್ನ ಹಂಚ್ಕೋತಾರೆ. ಅವಳು ಅಷ್ಟು ಕಷ್ಟ ಮಾಡೋದು, ಇವನು ಒಂದಷ್ಟು ಕೆಲಸ ಮಾಡೋದು, ಇವನು ಒಂದಷ್ಟು ಜವಾಬ್ದಾರಿ, ಅವಳು ಒಂದಷ್ಟು ಜವಾಬ್ದಾರಿ ತಗೋತಾರೆ. ಸೊ ಇಲ್ಲೇನಾಗುತ್ತೆ, ಇವರಿಂದನೂ ಇವ್ರು ಕಿತ್ಕೊಳ್ಳಲ್ಲ, ಅಥವಾ ಇವರಿಂದನೂ ಕೂಡ ಇವ್ರೇನ್ ಕಿತ್ಕೊಳ್ಳಲ್ಲ, ಏನು ಪಡ್ಕೊಳ್ಳಲ್ಲ. ಸೊ ಇದನ್ನೇ ನಾವು ಐಸೋಟೋನಿಕ್ ಸೊಲ್ಯೂಷನ್. ಸೊ ಫಾರ್ ಎಕ್ಸಾಂಪಲ್,
ನೋಡಿ ಅಗೈನ್ ನೀರಿರುತ್ತೆ, ನೀರಿರುತ್ತೆ. ಒಳ್ಳೆ ಹುಡುಗ ಸಿಕ್ಕಿರೋಳು, ಇದೇ ಸೆಲ್ಲು, ಆ ಹುಡುಗಿನೇ ಈ ಸೆಲ್ ಅನ್ಕೊಡಿ, ಜೀವಕೋಶ ಇದು. ಇಲ್ಲೇನಾಗತ್ತೆ, ಸೇಮ್ ವಾಟರ್ ಕಾನ್ಸಂಟ್ರೇಷನ್ ಇರುತ್ತೆ. ಏನು ಸೇಮ್ ಥಾಟ್ ಇರುತ್ತಲ್ವಾ, ಸೇಮ್ ವಾಟರ್ ಕಾನ್ಸಂಟ್ರೇಷನ್ ಇರುತ್ತಲ್ವಾ. ಸೊ ಈ ನೀರಿನಲ್ಲಿಯೂ ಕೂಡ ಸೇಮ್ ಅಂದ್ರೆ ಒಂದೇ ತರ ಅಂದ್ರೆ ಇಬ್ರಿಗೂ ಸಮಾನವಾಗಿರ್ತಕ್ಕಂಥ ವಾಟರ್ ಕಾನ್ಸಂಟ್ರೇಷನ್ ಇರುತ್ತೆ, ಅಂದ್ರೆ ಸಾರತೆ, ಸಮಾನ ಸಾರತೆ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, 500 ಜಾಸ್ತಿ ಇರಲ್ಲ. ಅಂದ್ರೆ ಇಟ್ ಮೀನ್ಸ್ ಇಲ್ಲಿ 1 2 3 4 5 6 ಮಾಲಿಕ್ಯೂಲ್ಸ್ ವಾಟರ್ ಇದೆ, ಕಾನ್ಸಂಟ್ರೇಷನ್ ಇದೆ ಅನ್ಕೋಣ. ಅಟ್ ದಿ ಸೇಮ್ ಟೈಮ್ ಆ ಸುತ್ತ ಇರ್ತಕ್ಕಂಥದ್ರಲ್ಲೂ ಕೂಡ ಅಷ್ಟೇ 3 4 5 6 ಇದೆ. ಸೊ ಇಲ್ಲಿ ಐನೂ ಆಗ್ಲಿಲ್ಲ, ಇಲ್ಲಿ ಲೋನು ಆಗ್ಲಿಲ್ಲ, ಇಬ್ರು ಈಕ್ವಲ್ ಆಗಿದ್ದಾರೆ. ಸೊ ಈ ಸೆಲ್ ಅಲ್ಲಿ ಇರ್ತಕ್ಕಂಥ ವಾಟರ್ ಕಾನ್ಸಂಟ್ರೇಷನ್ ಕೂಡ, ಈ ಆಚೆ ಇರ್ತಕ್ಕಂಥ ವಾಟರ್ ಕಾನ್ಸಂಟ್ರೇಷನ್ ಕೂಡ ಎರಡೂ ಸಮಾನವಾಗಿದೆ. ಸಮಾನವಾಗಿರ್ತಕ್ಕಂಥ ಸಾರತೆ ನೀರನ್ನ ಒಳಗೊಂಡಿದೆ. ಸರ್ ಈಗ ವಾಟರ್ ಮೂವ್ಮೆಂಟ್ ಆಗಲ್ವಾ ಸರ್? ಆಗುತ್ತೆ, ವಾಟರ್ ಮೂವ್ಮೆಂಟ್ ಆಗುತ್ತೆ. ಆದ್ರೆ ಈ ನೀರನ್ನ ಈ ಸೆಲ್ ಹಿಡಿದಿಟ್ಕೊಳ್ಳಲ್ಲ. ಹೇಗಾಗುತ್ತೆ ಸರ್? ಮತ್ತೆ ನೋಡಿ, ಸೆಲ್ ಇದು ಸೆಲ್ ಇದು. ಸೊ ಇಲ್ಲಿಯೂ ಕೂಡ ಸೇಮ್ ಇರುತ್ತೆ, ಈ ನೀರಲ್ಲೂ ಕೂಡ ಸೇಮ್ ಕಾನ್ಸಂಟ್ರೇಷನ್ ಇರುತ್ತೆ ವಾಟರ್. ಸೊ ಮೂವ್ ಆಗುತ್ತೆ, ವಾಟರ್ ಏನೋ ಹೋಗುತ್ತೆ ಸೆಲ್ ಒಳಗಡೆ, ಈ ಜೀವಕೋಶದೊಳಗಡೆ ವಾಟರ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 5 ಡ್ರಾಪ್ ಹೋಗಿದೆ ಅನ್ಕೊಳ್ಳಿ, 6 ಹೋಗಿದೆ ಅನ್ಕೊಳ್ಳಿ, 6 ಮಾಲಿಕ್ಯೂಲ್ಸ್ ಹೋಗಿದೆ, ಅದು 6 ಹೋಗಿದೆ. ಆಮೇಲೆ ಸರ್ ಸೆಲ್ ಚಿಕ್ಕದಲ್ವ ಸರ್, 6 ಎಲ್ಲಿ ಹೋಗ್ತಾರೆ? ಅದ್ ಬೇಡ, ಜಸ್ಟ್ ಕೇಳಿಸ್ಕೊಡಿ. 6 ಹೋಗಿದೆ, ಎಷ್ಟು ಹೋಗಿರ್ತಾವಲ್ವಾ ಅಷ್ಟು ಆಚೆ ಬರುತ್ತೆ. ಎಷ್ಟು ಹೋಗಿರುತ್ತೆ ನೀರು ಅಷ್ಟು ಕೂಡ ಆಚೆ ಬರುತ್ತೆ. ಏನಾದ್ರು ವಾಟರ್ ಇದ್ರೊಳಗಡೆ ಉಳ್ಕೊಳ್ತಾ? ನೋ. ಇದನ್ನೇ ನಾವು ಐಸೋಟೋನಿಕ್, ಈ ನೀರೇನಿರುತ್ತಲ್ಲ, ಈ ದ್ರಾವಣ ಏನಿರುತ್ತಲ್ವಾ, ಇದನ್ನೇ ಐಸೋಟೋನಿಕ್ ಸೊಲ್ಯೂಷನ್, ಸಮಸಾರತೆಯ ದ್ರಾವಣ ಅಂತ ಹೇಳಿ ಕರಿತಾ ಹೋಗ್ತೀವಿ. ಒಂದ್ಸತಿ ಎಕ್ಸಾಂಪಲ್ ಅನ್ನ ನೋಡಿ, ಡೆಫಿನೇಷನ್ ಅನ್ನ ಓದಿ. ಇಫ್ ದ ಮೀಡಿಯಂ ಆಸ್ ಎಕ್ಸಾಕ್ಟ್ಲಿ ಸೇಮ್ ವಾಟರ್ ಕಾನ್ಸಂಟ್ರೇಷನ್ ಆಸ್ ದ ಸೆಲ್, ಅಂದ್ರೆ ಈ ಸೆಲ್ ಏನಿದೆಯಲ್ವಾ, ಈ ಸೆಲ್ ಸುತ್ತ ಏನು ನೀರಿರುತ್ತಲ್ವಾ, ಈ ನೀರು ಸೆಲ್ ಒಳಗಡೆ ಎಷ್ಟು ಕಾನ್ಸಂಟ್ರೇಷನ್, ಎಷ್ಟು ಸಾರತೆ ಇರುತ್ತೋ ಅಷ್ಟೇ ಸಾರತೆಯ ನೀರನ್ನ ಒಳಗೊಂಡಿರುತ್ತೆ. ಸೊ ದೇರ್ ವಿಲ್ ಬಿ ನೋ ನೆಟ್ ಮೂವ್ಮೆಂಟ್ ಆಫ್ ವಾಟರ್ ಅಕ್ರಾಸ್ ದ ಸೆಲ್ ಮೆಂಬ್ರೈನ್. ಆ ಸೆಲ್ ಮೆಂಬ್ರೈನ್ ಅಂದ್ರೆ ಕೋಶಪೊರೆ ಏನಿರುತ್ತಲ್ಲ, ಅದ್ರ ಮೂಲಕ ನೀರ್ ಮೂವ್ಮೆಂಟ್, ವಾಟರ್ ಮೂವ್ಮೆಂಟ್ ಇರುತ್ತೆ, ಬಟ್ ನೆಟ್ ಮೂವ್ಮೆಂಟ್ ಇರಲ್ಲ. ನೋ ನೆಟ್ ಮೂವ್ಮೆಂಟ್ ಅಂದ್ರೆ ಎಷ್ಟೋ ಇರುತ್ತೋ ಅಷ್ಟು ಆಚೆ ಬಂದಿರುತ್ತೆ. ಇನ್ನೇನ್ರಿ ನೆಟ್ ಮೂವ್ಮೆಂಟ್? ನಿವ್ವಳ ಚಲನೆ ಇರಲ್ಲ. ಸೊ such solution is known as isotonic solution. Water crosses the cell membrane in the both direction. ಈ ಸೆಲ್ ನ ಎರಡೂ ಕಡೆಯಿಂದನೂ ಕೂಡ ವಾಟರ್ ಮೂವ್ಮೆಂಟ್ ಆಗುತ್ತೆ. ಆದ್ರೆ the amount of going is the same as amount of going out. ಒಳಗಡೆ ಏನು ಹೋಗಿರುತ್ತಲ್ವಾ ಅಷ್ಟೇ ಪ್ರಮಾಣದ ನೀರು ಆಚೆ ಬರುತ್ತೆ. ಸೊ there will be overall movement, there will be no overall movement of the water. The cell will stay the same size. ಸೈಜು ಸೇಮ್ ಇರುತ್ತೆ. ಕನ್ನಡದಲ್ಲಿ ಒಂದ್ಸತಿ ಒತ್ತಿ ನೋಡ್ಕೊಳ್ಳಿ. ಜೀವಕೋಶವನ್ನ ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು, ಅಂದ್ರೆ ಆ ಜೀವಕೋಶ ಸುತ್ತ ಏನಿರುತ್ತಲ್ಲ ಆ ನೀರಿನ ಸಾರತೆಯು ನಿಖರವಾಗಿ ಜೀವಕೋಶದ ಒಳಗೆ ಇರ್ತಕ್ಕಂಥ ನೀರಿನ ಸಾರತೆ ಅಷ್ಟೇ ಇದ್ರೆ, ಅಂದ್ರೆ ಈ ಜೀವಕೋಶದ ಸುತ್ತ ಇರ್ತಕ್ಕಂಥ ನೀರಿನ ಸಾಂದ್ರತೆ ಏನಿದೆ ಅದು ಜೀವಕೋಶದ ಒಳಗಡೆ ಎಷ್ಟಿರುತ್ತೋ ಅಷ್ಟೇ ಇರುತ್ತಂತೆ. ಇದ್ರೆ ಆ ನೀರಿನ ಸಾಂದ್ರತೆ ಇದ್ರೆ ಕೋಶ ಪೊರೆಯ ಮೂಲಕ ನೀರಿನ ಕಣಗಳ ಚಲನೆ ಇರುವುದಿಲ್ಲ. ನೀರಿನ ಕಣಗಳ ಚಲನೆ ಇರುತ್ತೆ, ಓವರ್ ಆಲ್ ನೆಟ್ ಅನ್ನ ತೆಗೆದುಕೊಂಡ್ರೆ ಎಷ್ಟು ಹೋಗಿರುತ್ತೆ ಅಷ್ಟೇ ವಾಪಸ್ ಬಂದಿರುತ್ತೆ. ಸೊ ನೀರಿನ ಕಣಗಳ ಚಲನೆ ಇರುವುದಿಲ್ಲ. ಇಂತಹ ದ್ರಾವಣವನ್ನ ಸಮಸಾರತೆಯ ದ್ರಾವಣ, ಐಸೋಟೋನಿಕ್ ಸೊಲ್ಯೂಷನ್ ಎನ್ನುವರು. ಸರ್ ಇದು ನೀವೆಲ್ಲರೂ ಬೇರೆ ಕಡೆಯಿಂದ ತಂದು ಹೇಳ್ತಿದ್ದೀರಾ? ನೋ, ನಿಮ್ NCERT ಇದೆ, ಓದ್ಲೇಬೇಕು. ಸಮಸಾರತೆಯ ದ್ರಾವಣ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ನೀರಿನ ಅಣುಗಳು ಕೋಶಪೊರೆಯ ಎರಡೂ ದಿಕ್ಕಿನಲ್ಲಿ ಸಾಕ್ತವೆ. ಆದ್ರೆ ಜೀವಕೋಶದ ಒಳಗೆ ಬರುವ
ನೀರಿನ ಪ್ರಮಾಣವು ಜೀವಕೋಶದ ಹೊರಗೆ ಹೋಗುವ ನೀರಿನ ಪ್ರಮಾಣದಷ್ಟೇ ಇರುತ್ತೆ. ಅಂದ್ರೆ 5 ಮಾಲಿಕ್ಯೂಲ್ಸ್ ಹೋಗಿದಾವೆ ಅಂದ್ರೆ 5 ಆಚೆ ಬಂದಿರ್ತವೆ. ಆದ್ದರಿಂದ ಒಟ್ಟಾರೆಯಾಗಿ ನೀರಿನ ಚಲನೆ ಇರುವುದಿಲ್ಲ, ಒಟ್ಟಾರೆ ನಿವ್ವಳ ನೀರಿನ ಚಲನೆ ಇರಲ್ಲ. ಸೊ ಜೀವಕೋಶವು ಮೂಲ ಗಾತ್ರದಷ್ಟೇ ಇರುತ್ತೆ. ಅಂದ್ರೆ ಎಷ್ಟು ಗಾತ್ರ ಇರುತ್ತಲ್ವಾ ಅಷ್ಟೇ ಗಾತ್ರ ಇರುತ್ತೆ. ಸೊ ಒಳ್ಳೆ ಹುಡುಗಿಯಾಗಿರೋಳು ಸುಮ್ಮನೆ ಅವನಿಂದ ಕಿತ್ಕೊಂಡು ಇವಳು ಬೆಳೆಯಲ್ಲ, ಇವನು ಈಕ್ವಲ್ ಆಗಿರ್ತಾರೆ. ಅದನ್ನೇ ಐಸೋಟೋನಿಕ್ ಸೊಲ್ಯೂಷನ್. ಜಸ್ಟ್ ಎಕ್ಸಾಂಪಲ್, ಆಮೇಲೆ ಅದನ್ನೇ ನೀವು ಬರುದ್ರು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿದ್ದು. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ಕೇಳಬಹುದು. ಕ್ಲಿಯರಾ ಕಾನ್ಸೆಪ್ಟ್? ಏನೋ ಡೌಟ್ ಇದ್ರೆ ಕೇಳಿ. ಅಷ್ಟೇನಿರಲಿಲ್ಲ, ಸ್ವಲ್ಪ ಮಟ್ಟಿಗೆ ಸೌಂಡ್ ಇತ್ತು. ಓಕೆ ಡನ್. ಮಾತಾಡ್ಬೇಕೇನಾದ್ರು? ಕ್ಲಾಸಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಇರಬೇಕು. ನೋ ಡೌಟ್ಸ್? ವೆರಿ ಗುಡ್. ನೆಕ್ಸ್ಟ್ ಹೈಪರ್ಟೋನಿಕ್ ಸೊಲ್ಯೂಷನ್. ಹೈಪರ್ಟೋನಿಕ್ ಸೊಲ್ಯೂಷನ್, ಅಧಿಕ ಸಾರತೆ ದ್ರಾವಣ. ಹೈಪರ್ಟೋನಿಕ್ ಸೊಲ್ಯೂಷನ್. ಅಧಿಕ ಸಾರತೆಯ ದ್ರಾವಣ ಅಂತ ಒಂದು ಎಕ್ಸಾಂಪಲ್. ಒಬ್ಬ ಸುಂದರವಾದ ಹುಡುಗಿ ಇರ್ತಾಳೆ, ತುಂಬಾ ಸುಂದರವಾಗಿರ್ತಾಳೆ. ಅಟ್ ಎ ಸೇಮ್ ಟೈಮ್ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತಾಳೆ. ಓಕೆ, ಕಥೆಯನ್ನ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಇದನ್ನ ಬರಿಬೇಡಿ, ನಿಮ್ಗೆ ಅರ್ಥ ಆಗ್ಲಿ ಅಂತ, ಲಾಂಗ್ ಟೈಮ್ ಮೆಮೊರಿಲಿ ಸ್ಟೋರ್ ಆಗ್ಲಿ ಅಂತ. ಸೊ ತುಂಬಾ ಚೆನ್ನಾಗಿರ್ತಾಳೆ ಹುಡುಗಿ. ಇವಳಿಗೆ ಒಬ್ಬ ಹುಡುಗ ಸಿಗ್ತಾನೆ. ಅವನು ಹೆಂಗಿರ್ತಾನೆ ಅಂದ್ರೆ, ಡೈಲಿ ಕುಡ್ಕೊಂಡು ಬಂದು ಗಲಾಟೆ ಮಾಡೋ ಅಂತ ಹುಡುಗ ಸಿಗ್ತಾನೆ. ಸೊ ಇಲ್ಲೇನಾಗತ್ತೆ ಅಂದ್ರೆ, ಇವಳ ಹತ್ರ ಇರೋ ದುಡ್ಡು ಗಿಡ್ಡೆಲ್ಲ ಕಿತ್ಕೊಂಡು ತಿಂತಾನೆ. ಇವನು ಮದ್ವೆ ಆದಾಗ 60 kg ಇರ್ತಾಳೆ, ತುಂಬಾ ಚೆನ್ನಾಗಿ ಇರ್ತಾಳೆ ನೋಡ್ಲಿಕ್ಕೆ, ಸ್ಫುರದ್ರೂಪಿ. ಇವನ್ ಕುಡ್ದು ಹೊಡೆದು ಬಡ್ದು ಅವಳ ಹತ್ರನೇ ಕಿತ್ಕೊಂಡು ತಿಂದು ಈಗೇನಾಗಿದ್ದಾಳೆ ಇವಳು 40 kg ಬಂದಿದ್ದಾಳೆ, ವಯಸ್ಸಾಗಿರೋಳ ತರ ಇದ್ದಾಳೆ, ಬಿಕಾಸ್ ಆಫ್ ಇವನ್ ಮಾಡಿದ ಕೆಲಸದಿಂದ. ಸೊ ಇದನ್ನೇ ನಾವು ಅಂದ್ರೆ, ಇವಳನ್ನ ಸೆಲ್ ಅನ್ಕೊಳ್ಳಿ, ಸೆಲ್. ಇವನನ್ನ ಇವಳು ಸುತ್ತ ಇರ್ತಕ್ಕಂಥ ವಾಟರ್ ಅನ್ಕೊಳ್ಳಿ, ವಾಟರ್. ಮದ್ವೆ ಆದಾಗ 60 kg ಇದ್ಲು, ಇವಳ ಹತ್ರ ದುಡ್ಡು ಇತ್ತು, ಚೆನ್ನಾಗಿದ್ಲು, ಎಲ್ಲವೂ ಇದು. ಸೊ ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್, ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್, ಅಧಿಕ ಸಾರತೆಯ ದ್ರಾವಣ ಇವಳ ಹತ್ರ ಇದ್ದಿತ್ತು. ಸೊ ಇಲ್ಲೇನಾಯ್ತು, ಇವನು
ಲೋ ಕಾನ್ಸಂಟ್ರೇಷನ್ ಆಫ್ ವಾಟರ್, ಕುಡಿತಾ ಇದ್ದ ಇನ್ನೆಂಗಿರ್ತಾನೆ, ಕಡಿಮೆ ಸಾಂದ್ರತೆ. ಸೊ ಮದ್ವೆ ಆದ್ಮೇಲೆ ಹೈ ಕಾನ್ಸಂಟ್ರೇಷನ್ ಇಂದ ಎಲ್ಲ ಆಸ್ತಿ, ಅಂತಸ್ತು, ಐಶ್ವರ್ಯ, ಪ್ರೀತಿ, ಮಮತೆ, ವಾತ್ಸಲ್ಯ, ಆರೋಗ್ಯ, ಸೌಂದರ್ಯ ಎಲ್ಲವೂ ಕೂಡ ಇವನ್ ಕಡೆ ಹರಿದು ಬಂತು. ಸೊ ಈಗ ಈ ಸೆಲ್ ಅಲ್ಲಿ ಏನ್ ಉಳಿಯುತ್ತೆ? ಎಲ್ಲ ಆಚೆ ಹೋಗುತ್ತೆ. ಶೆಲ್ಲು ಸ್ಟ್ರಿಂಕ್ ಆಗತ್ತೆ. ಅಂದ್ರೆ ಈ ಒಣಗು ಇದು ವಯಸ್ಸಾಗಿರೋ ಅಜ್ಜಿಯವ್ರ ಚರ್ಮ ಆಗುತ್ತಲ್ಲ, ಹಂಗಾಗತ್ತೆ ಸೆಲ್. ಇದನ್ನೇ ಅಧಿಕ ಸಾರತೆ ದ್ರಾವಣ ಅಥವಾ ಹೈಪರ್ಟೋನಿಕ್ ಸೊಲ್ಯೂಷನ್. ಈಗ ಸೈನ್ಸ್ ಎಕ್ಸಾಂಪಲ್ ಬರೋಣ ನೋಡಿ. ವಾಟರ್, ನೀರಿದೆ, ಇಲ್ಲೊಂದು ಜೀವಕೋಶನೂ ಕೂಡ ಇದೆ. ಇಲ್ಲೇನಿದೆ? ಸೆಲ್. ಜೀವಕೋಶ ಇದೆ. ಬಟ್ ಈಗ ಇಲ್ಲಿ ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್, ಅಧಿಕ ಸಾರತೆ ಇದೆ. ಅಧಿಕ ಸಾರತೆ ಇಲ್ಲಿ ಸೆಲ್ ಒಳಗಡೆ, ಜೀವಕೋಶದೊಳಗಡೆ. ಅಂದ್ರೆ ಎಷ್ಟಿತ್ತಪ್ಪ ಅಂದ್ರೆ ಒಂದು 1 2 3 4 5 6 7 8 8 ಮಾಲಿಕ್ಯೂಲ್ಸ್ ಇದಾವೆ, ಅಥವಾ 8 ಇದಾವೆ ಅನ್ಕೊಳ್ಳಿ. ಬಟ್ ಇಲ್ಲಿ ಎಷ್ಟಿರೋದು? 1 2 3 4 5 ಅಷ್ಟೇ ಇದಾವೆ. ಅಲ್ಲಿಗೆ ಅದು ಹೈ ಕಾನ್ಸಂಟ್ರೇಷನ್ ಆಯ್ತು. ಇಲ್ಲಿರ್ತಕ್ಕಂಥ ವಾಟರ್ 4 ಇರೋದು. ಸೊ ಇದೇನಾಯ್ತು? ಲೋ ಕಾನ್ಸಂಟ್ರೇಷನ್, ಅಂದ್ರೆ ಕಡಿಮೆ ಸಾರತೆ. ಕಡಿಮೆ ಸಾರತೆ. ಈಗ ಹೈ ಕಾನ್ಸಂಟ್ರೇಷನ್ ಇಂದ ವಾಟರ್ ಎಲ್ಲ ರಿಲೀಸ್ ಆಗಿ 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 ಕಡಿಮೆ ಸಾಂದ್ರತೆ ಕಡೆಗೆ ಬರುತ್ತೆ. ಸೊ ಈ ಸೆಲ್ ಇಷ್ಟಪ್ಪ ಇರೋದು. ಫ್ಯೂಚರ್ ಅಲ್ಲಿ ಏನಾಗುತ್ತೆ? ಇಷ್ಟು ಇಲ್ಲೆಲ್ಲ ಸ್ಟ್ರಿಂಕ್ ಆಗಿರೋ ತರ ಹಿಂಗಿರುತ್ತೆ, ತನ್ನಲ್ಲಿರೋ ನೀರೆಲ್ಲ ಕಳ್ಕೊಂಡು. ಇದನ್ನೇ ಹೈಪರ್ಟೋನಿಕ್ ಸೊಲ್ಯೂಷನ್. ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹೈಪರ್ಟೋನಿಕ್ ಸೊಲ್ಯೂಷನ್, ಅಧಿಕ ಸಾರತೆಯ ದ್ರಾವಣ. ಅಧಿಕ ಸಾರತೆಯ ದ್ರಾವಣ ಅಂತೇಳಿ ಕರಿತಾ ಹೋಗ್ತೀವಿ. ಸಮಸಾರತೆ ಆಯ್ತು, ಅತಿ ಕಡಿಮೆ ಸಾರತೆಯ ದ್ರಾವಣ ಇದು. ಫಸ್ಟ್ ಹೇಳ್ಕೊಟ್ಟಿದ್ದು ಹೈಪೋಟೋನಿಕ್ದು ಅತಿ ಕಡಿಮೆ ಸಾರತೆಯ ದ್ರಾವಣ. ಈಗ ಅಧಿಕ ಸಾರತೆಯ ದ್ರಾವಣ ಅಂತೇಳಿ ಕರಿತೀವಿ. ಸೊ ಒಂದ್ಸತಿ ನೋಡ್ತಾ ಬನ್ನಿ. ನೋಡಿ, ಸೆಲ್ಲು ಮುಂಚೆ ಚೆನ್ನಾಗಿತ್ತು, ಹೈ ಕಾನ್ಸಂಟ್ರೇಷನ್ ಇತ್ತು. ಈಗ ನೀರೆಲ್ಲ ಆಚೆ ಹೋಗಿ ನೋಡಿ, ಇಲ್ಲಿರೋದೆಲ್ಲ ನೀರು ಎರಡೇ ಉಳ್ಕೊಂಡಿದ್ದಾವೆ. ಇನ್ ಮಿಕ್ದಾವ್ ನೋಡಿ 1 2 3 4 5 6 7 8 ಎಲ್ಲ ಆಚೆ ಹೋಗ್ಬಿಟ್ಟಿದೆ. ಈಗ ಸೆಲ್ ಏನಾಗಿದೆ? ಸ್ಟ್ರಿಂಕ್. ಸೆಲ್ ಏನಾಗಿದೆ? ಕುಗ್ಗಿದೆ. ಯಾಕಂದ್ರೆ ಇರೋಬರೋ ನೀರೆಲ್ಲ ಆಚೆ ಹೋಗಿದೆಯಲ್ಲ. ಸೊ ದ ಮೀಡಿಯಂ ಹ್ಯಾಸ್ ಲೋವರ್ ಕಾನ್ಸಂಟ್ರೇಷನ್ ಆಫ್ ವಾಟರ್. ಅಂದ್ರೆ ಈ ಸೆಲ್ ನ ಸುತ್ತ ಇರತಕ್ಕಂಥದ್ರಲ್ಲೂ ಕೂಡ ಲೋವರ್ ಕಾನ್ಸಂಟ್ರೇಷನ್, ಅತಿ ಕಡಿಮೆಯ ಸಾರಕ ಇದ್ರೆ, ಅತಿ ಕಡಿಮೆಯ ಸಾರತೆ ಇದ್ರೆ, ಅಂದ್ರೆ ಲೋ ಕಾನ್ಸಂಟ್ರೇಷನ್ ಇದ್ರೆ, ಸೆಲ್ ಅಲ್ಲಿ ಹೈ ಕಾನ್ಸಂಟ್ರೇಷನ್ ಇದ್ರೆ, ಸೆಲ್ ಅಲ್ಲಿ ಅಧಿಕ ದ್ರಾವಣ ಇದ್ರೆ, ದಟ್ ಈಸ್ ವೆರಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ದ ಸೆಲ್ ವಿಲ್ ಲೂಸ್ ವಾಟರ್ ಬೈ ಆಸ್ಮೋಸಿಸ್. ಸೆಲ್ಲಿಂದ ಆಚೆ ನೀರೆಲ್ಲ ಹೋಗ್ತವೆ. ದಿ ಸೊಲ್ಯೂಷನ್ ಈಸ್ ನೋನ್ ಆಸ್ ಹೈಪರ್ಟೋನಿಕ್ ಸೊಲ್ಯೂಷನ್. ಸೊ ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದ ಸಾಂದ್ರತೆಗಿಂತ, ಜೀವಕೋಶದೊಳಗಿನ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದ್ರೆ, ಅಂದ್ರೆ ಆ ಸುತ್ತ ಇರ್ತಕ್ಕಂಥ ನೀರಿನ ಸಾರತೆ ಜೀವಕೋಶದ ಸಾರತೆಗಿಂತ ಕಡಿಮೆ ಇರುತ್ತೆ. ಇಟ್ ಮೀನ್ಸ್ ಸೆಲ್ ಒಳಗಡೆ, ಜೀವಕೋಶದೊಳಗಡೆ ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್, ಅಧಿಕ ಸಾರತೆಯ ನೀರಿರುತ್ತೆ. ಸೊ ಅಂದ್ರೆ ಜೀವಕೋಶವನ್ನು ಆವರಿಸಿದ ದ್ರಾವಣವು ಪ್ರಬಲವಾಗಿದ್ದರೆ ಅಂತಹ ಜೀವಕೋಶವು ಅಭಿಸರಣೆಯಿಂದ ನೀರನ್ನು ಕಳೆದುಕೊಳ್ಳುತ್ತವೆ. ಅಂತಹ ದ್ರಾವಣವನ್ನು ಅಧಿಕ ಸಾರತೆಯ ದ್ರಾವಣ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಸರ್? ಈ ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ ಸರ್ ಅಂದ್ರೆ, ಸ್ವಲ್ಪ ದಯವಿಟ್ಟು ಇನ್ವಾಲ್ವ್ ಆಗ್ಬೇಕಿಲ್ಲಿ ನೋಡಿ. ಸೆಲ್ ಹೈ ಕಾನ್ಸಂಟ್ರೇಷನ್ ಎಲ್ಲಿದೆ? ಸೆಲ್ ಒಳಗಡೆನೆ ಇದೆ, ಅಂದ್ರೆ ಜಾಸ್ತಿ ಕಣಗಳಿದಾವೆ. ಸೊ ಇಲ್ಲಿಂದ ಏನಾಗುತ್ತೆ? ನೀರು ಸರ್ ಇಲ್ಲಿಂದ ಇದು ಒಳಗಡೆ ಹೋಗಲ್ವಾ ಸರ್? ನೀರು ಹೋಗುತ್ತೆ.
ಬರ್ಬೇಕಾದ್ರೆ ಜಾಸ್ತಿ ಬಂದ್ಬಿಡುತ್ತೆ. ಸೊ ಒಂದ್ ನಿಮಿಷ, ನೀರು ಕೋಶ ಪರೆಯ ಮೂಲಕ ಎರಡೂ ದಿಕ್ಕಿನಲ್ಲಿ ಚಲಿಸುತ್ತದೆ. ಆದರೆ ಈ ಬಾರಿ ಜೀವಕೋಶದ ಒಳಗೆ ಹೋಗುವುದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ಜೀವಕೋಶದಿಂದ ಹೊರಗೆ ಚಲಿಸುತ್ತದೆ. ನೋಡಿ, ನೀರೇನೋ ಹೋಗುತ್ತೆ, ಏನ್ ತೊಂದರೆ ಇಲ್ಲ. ಬಟ್ 5 ಮಾಲಿಕ್ಯೂಲ್ಸ್ ನೀರು ಹೋಗಿದ್ರೆ ಒಳಗಡೆ 5 ಹೋಗಿರುತ್ತೆ. ಬಟ್ ಜೀವಕೋಶದಿಂದ ಬರ್ಬೇಕಾದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ಅಂದ್ರೆ ಜೀವಕೋಶದ ಒಳಗಡೆ ಇರೋದನ್ನು ಕರ್ಕೊಂಡ್ ಬರುತ್ತೆ. ಸೊ ಅವಾಗ ನೆಟ್ ಮೂವ್ಮೆಂಟ್ ಏನಾಗುತ್ತೆ? 5 ಹೋಗಿ 8ವರೆಗೆ ಬರ್ತಾ ಇದೆ ಅಂದ್ರೆ ಜಾಸ್ತಿನೇ ಹೊರಗಡೆ ಬರುತ್ತೆ. ಅಲ್ಲಿಗೆ ಜೀವಕೋಶ ಏನಾಗುತ್ತೆ? ಇಷ್ಟು ದೊಡ್ಡದಿರೋದು ಶ್ರಿಂಕ್ ಆಗಿ ಚಿಕ್ಕದಾಗತ್ತೆ. ಸೊ ಇದನ್ನೇ ಹೈಪರ್ ಸೊಲ್ಯೂಷನ್, ಹೈಪರ್ಟೋನಿಕ್ ಸೊಲ್ಯೂಷನ್ ಅಥವಾ ಅಧಿಕ ಸಾರತೆಯ ದ್ರಾವಣ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇಷ್ಟೊತ್ತು ಯಾರಾದ್ರೂ ನಿದ್ದೆ ಮಾಡಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ಲಾಂಗ್ ಸ್ಟೋರಿ ಶಾರ್ಟ್, ಒಂದ್ಸರ್ತಿ 3 ಹೇಳ್ತೀನಿ, ಕೇಳಿಸ್ಕೊಳ್ಳಿ. So hypotonic solution, first one, hypotonic solution. So ಇಲ್ಲಿ ಜೀವಕೋಶ ಇರುತ್ತೆ. ಇದು ಸೆಕೆಂಡ್ ಒನ್. ಸೆಕೆಂಡ್ ಒನ್ ಅಲ್ಲೂ ಕೂಡ ಏನಿರುತ್ತೆ? ಜೀವಕೋಶ ಇರುತ್ತೆ. ಮೂರನೇದ್ರಲ್ಲೂ ಕೂಡ ಜೀವಕೋಶ ಇರುತ್ತೆ. ಈಗ ನಾವು ಫಸ್ಟ್ ಹೈಪೋಟೋನಿಕ್ ಸೊಲ್ಯೂಷನ್ ಅನ್ನ ನೋಡ್ತಾ ಬರೋಣ. ನೋಡಿ, ಇದು ಹೈಪರ್ಟೋನಿಕ್ ಆಯ್ತು, ಐಸೋಟೋನಿಕ್. ಎಸ್, ಹೈಪೋಟೋನಿಕ್ ಸೊಲ್ಯೂಷನ್. Cell has higher water concentration than the surrounding. The medium surrounding of the cell has higher water concentration than the cell. ನೋಡಿ, ಕೇರ್ಫುಲ್ ಆಗಿ ಗಮನಿಸ್ತಾ ಬನ್ನಿ. ಸೊ ವಾಟರ್ ಮಾಲಿಕ್ಯೂಲ್ಸ್ ಈ ನೀರಲ್ಲಿ, ಅಂದ್ರೆ ಈ ಜೀವಕೋಶವನ್ನ ಸುತ್ತುವರೆದಿರ್ತಕ್ಕಂತಹ ನೀರಲ್ಲಿ ಜಾಸ್ತಿ ಮಾಲಿಕ್ಯೂಲ್ಸ್ ಇದೆ. 1 2 3 4 5 6 7 8 ಇದೆ ಅನ್ಕೋಣ. ಎಷ್ಟಿದೆ? 8 ಇದೆ. ಸೊ ಇಲ್ಲಿ ಎಷ್ಟಿದೆ? 1 2 3 ಅಷ್ಟೇ ಇದೆ. ಸೊ ಈಗ ಏನಾಗುತ್ತೆ? ವಾಟರ್ ಮೂವ್ಮೆಂಟ್ ಸೊ ಹೈಯರ್ ಕನ್ಸಂಟ್ರೇಷನ್ ಇಂದ ಲೋವರ್ ಕನ್ಸಂಟ್ರೇಷನ್ ಹೋಗುತ್ತೆ. ಅವಾಗ ಸೆಲ್ ಏನಾಗುತ್ತೆ? ಸೆಲ್ ಊದ್ಕೊಳ್ಳುತ್ತೆ. ಇದನ್ನೇ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅತಿ ಕಡಿಮೆ ಸಾರತೆಯ ದ್ರಾವಣ, ಕನ್ನಡದಲ್ಲಿ ಅತಿ ಕಡಿಮೆ ಸಾರತೆಯ ದ್ರಾವಣ. ಕ್ಲಿಯರ್? ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಐಸೋಟೋನಿಕ್, ಸಮಸಾರತೆಯ ದ್ರಾವಣ, ಐಸೋಟೋನಿಕ್. ಸೊ ಇಲ್ಲಿ ಐಸೋಟೋನಿಕ್ ಅಲ್ಲಿ ಅಥವಾ ಸಮಸಾರತೆಯಲ್ಲಿ ಏನಾಗುತ್ತೆ ಅಂದ್ರೆ ವಾಟರು ಇಲ್ಲೂ 4 ಇದೆ, ಒಳಗಡೆನೂ 4 ಇದೆ. ವಾಟರ್ ಮೂವ್ಮೆಂಟ್ ಆದ್ರೂ ಕೂಡ ಎಷ್ಟೋಗಿರುತ್ತೆ ಅಷ್ಟೇ ವಾಪಸ್ ಬರುತ್ತೆ. ಇಲ್ಲಿ ಸೆಲ್ ಸೈಜ್ ಏನ್ ದೊಡ್ಡದಾಗಲ್ಲ, ಚಿಕ್ಕದಾಗಲ್ಲ. ಬಿಕಾಸ್ ಅಲ್ಲೂ ಸೇಮ್ ಕಾನ್ಸಂಟ್ರೇಷನ್ ಇದೆ, ಇಲ್ಲೂ ಸೇಮ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇದೆ. ಎರಡು ಕೂಡ ಸಮಸಾರತೆ ಇದೆ. ಅದಕ್ಕೋಸ್ಕರ ಇದನ್ನ ಸಮಸಾರತೆಯ ದ್ರಾವಣ. ನೆಕ್ಸ್ಟ್ ಥರ್ಡಿಗೆ ಬರೋಣ. ಮೂರನೇದು ಹೈಪರ್ಟೋನಿಕ್ ಸೊಲ್ಯೂಷನ್ ಅಥವಾ ಅಧಿಕ ಸಾರತೆಯ ದ್ರಾವಣ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಲ್ಲೇನಾಗತ್ತೆ ಅಂದ್ರೆ ಸೆಲ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇರುತ್ತೆ, 10 ಇದೆ ಸೆಲ್ ಅಲ್ಲಿ. ಬಟ್ ಇಲ್ಲಿ ಆಚೆ ಇರ್ತಕ್ಕಂಥ ನೀರಲ್ಲಿ 3 ಇದೆ. ಆಗೇನಾಗುತ್ತೆ ಹೇಳಿ? ಹೈ ಕನ್ಸಂಟ್ರೇಷನ್ ಲೋ ಕನ್ಸಂಟ್ರೇಷನ್ಗೆ, ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಗೆ ಈ ವಾಟರ್ ಮಾಲಿಕ್ಯೂಲ್ಸ್ ಏನಾಗ್ತವೆ? ಬರ್ತಾ ಹೋಗ್ತವೆ. ಅವಾಗ ಸೆಲ್ ಅಲ್ಲಿರೋ ನೀರೆಲ್ಲ ಖಾಲಿ ಆದ್ರೆ ಏನಾಗುತ್ತೆ? ಸ್ಟ್ರಿಂಕ್ ಆಗುತ್ತೆ. ಏನಾಗುತ್ತೆ? ಸ್ಟ್ರಿಂಕ್ ಆಗುತ್ತೆ. ಶೆಲ್ಲು ಅಷ್ಟು ದೊಡ್ಡದಿರೋದು ಚಿಕ್ಕದಾಗುತ್ತೆ. ಇದನ್ನೇ ಹೈಪರ್ಟೋನಿಕ್ ಅಥವಾ ಅಧಿಕ ಸಾರತೆಯ ದ್ರಾವಣ ಅಂತೇಳಿ ಕರಿತೀವಿ. ಸೊ ನಿಮ್ಗೀಗ ಒಂದು 3 ಮಿನಿಟ್ ಟೈಮ್ ಕೊಡ್ತೀನಿ. ಈ 3 ಕೂಡ ನಾನು ಏನ್ ಹೇಳಿದ್ನೋ ರಿವಿಷನ್ ಮಾಡಿ.
ಓಕೆ ಓಕೆ ನೋಡಿ, ಕ್ಲಾಸಲ್ಲಿ ಅವತ್ತಿಂದ ಅವತ್ತು ರಿವಿಷನ್ ಮಾಡ್ಕೊಂಡು ಬಂದ್ರೆ ನೆಕ್ಸ್ಟ್ ಕ್ಲಾಸಿಗೆ ಬನ್ನಿ, ಬಿಕಾಸ್ ಅರ್ಥ ಆಗುತ್ತೆ. ಅವತ್ತಿಂದ ಅವತ್ತು ರಿವಿಷನ್ ಮಾಡಲಿ ನಂಗೆ ಅರ್ಥ ಆಗಲ್ಲ. ಇದು 3ನೇ ಕ್ಲಾಸು. ಕಳೆದ 2 ತರಗತಿಯನ್ನ ನೀಟಾಗಿ ಓದಿ ರಿವಿಷನ್ ಮಾಡಿಲ್ಲ, ಇದು ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್, ವೀಕೆಂಡ್ ರಜಾ ಇರುತ್ತೆ, ಸೊ ಶನಿವಾರ ಭಾನುವಾರ, ಅವತ್ತೇನ್ ಮಾಡ್ಬೇಕು ಅಂದ್ರೆ ಒಂದು ವಾರ ಏನ್ ಮಾಡಿರ್ತೀವಲ್ಲ ಕ್ಲಾಸು ಅಷ್ಟನ್ನು ಓದ್ಬೇಕು. ಬಿಕಾಸ್ ಸೈನ್ಸು ಡಿಫಿಕಲ್ಟ್, ಸ್ವಲ್ಪ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಾನ್ಸೆಪ್ಟ್ ಅನ್ನ ಈಸಿಯಾಗಿ ಹೇಳ್ಕೊಡ್ತೀನಿ ನಾನು. ಓಕೆನಾ, ಡೋಂಟ್ ವರಿ. ನೆಕ್ಸ್ಟ್, ನಿಮ್ಮ ಹೋಮ್ವರ್ಕ್ ಇವತ್ತೇನ್ ಕ್ಲಾಸ್ ಮಾಡಿದ್ದಾರೆ ಸರ್, ಸಂಜೆ ಹೋಗಿ ಕ್ಲಾಸ್ ನೋಡಿ, ಮಧ್ಯ ಮಧ್ಯೆ ಕ್ಲಾಸ್ ಜಾಯ್ನ್ ಆಗ್ಬೇಡಿ, ಅರ್ಥ ಆಗಲ್ಲ. ಹೋಗಿ ಸಂಜೆ ಹೋಗಿ ಅವತ್ತಿಂದ ಅವತ್ತು ರಿವಿಷನ್ ಮಾಡಿ. ನೆಕ್ಸ್ಟ್ ಇವತ್ತಿನ ಕ್ಲಾಸ್ ಬರೋಕ್ಕಿಂತ ಮುಂಚೆ ನೆನ್ನೆದು ರಿವಿಷನ್ ಮಾಡಿ, ಆಗ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ನೋಡಿ, ಈಗ ಸಿಂಪಲ್ ಸರ್, 3 ಕಾನ್ಸೆಪ್ಟ್ ಅರ್ಥ ಆಯ್ತು, ಬಟ್ ನೆನ್ಪು ಹೆಂಗ್ ಇಟ್ಕೊಳ್ಳೋದು ಸರ್? ಈ ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕಾದ್ರೆ ನೀರಲ್ಲಿರೋ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದು ನೆನ್ಪಿಟ್ಕೋಬೇಡಿ. ಅಂದ್ರೆ ಸುತ್ತ ಇರ್ತಕ್ಕಂಥ ದ್ರಾವಣದಲ್ಲಿ ಎಷ್ಟು ನೀರಿನ ಕಾನ್ಸಂಟ್ರೇಷನ್ ಇದೆ, ವಾಟರ್ ಕಾನ್ಸಂಟ್ರೇಷನ್ ನೆನ್ಪಿಟ್ಕೋಬೇಡಿ. ಅಂದ್ರೆ ಇಲ್ಲೆಷ್ಟಿದೆ ಅಂತ ತಲೆಗೆಡ್ಸ್ಕೋಬೇಡಿ. ಇಲ್ಲಿ ಜೀವಕೋಶದಲ್ಲಿ ಅಂದ್ರೆ ಆ ಸೆಲ್ ಅಲ್ಲಿ ಎಷ್ಟಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ನೋಡಿ, ಜೀವಕೋಶ ಅಲ್ವಾ, ಇಲ್ಲಿ ಏನಿರುತ್ತೆ ಜೀವಕೋಶದಲ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ಇರುತ್ತೆ. ಅದಕ್ಕೆ ಅದನ್ನ ಎಂತ ಕರಿತೀವಿ, ಅತಿ ಕಡಿಮೆ ಸಾರತೆಯ ದ್ರಾವಣ, ಹೈಪೋಟೋನಿಕ್ ಸೊಲ್ಯೂಷನ್. ಕ್ಲಿಯರ್? ನೆಕ್ಸ್ಟ್, ಈ ಜೀವಕೋಶದಲ್ಲಿ ಏನಾಗಿರುತ್ತೆ, ಇಲ್ಲೆಷ್ಟು ನೀರಿನ ಕಾನ್ಸಂಟ್ರೇಷನ್ ಇರುತ್ತೋ ಅಲ್ಲೂ ಅಷ್ಟೇ ಇರುತ್ತೆ. ಅಂದ್ರೆ ಈ ಜೀವಕೋಶದಲ್ಲಿ ಸಮವಾಗಿರುತ್ತೆ, ಅದಕ್ಕೆ ಸಮಸಾರತೆಯ ದ್ರಾವಣ, ಐಸೋಟೋನಿಕ್. ಕ್ಲಿಯರ್? ನೆಕ್ಸ್ಟ್, ಇಲ್ಲೇನಾಗಿರುತ್ತೆ, ಜೀವಕೋಶದಲ್ಲೇ ಜಾಸ್ತಿ ಇರುತ್ತೆ. ಜಾಸ್ತಿ ಅನ್ನೋದಕ್ಕೆ ಅಂತ ಕರಿತೀವಿ ಹೈಪರ್. ಸೊ ಜಾಸ್ತಿ ಇರುತ್ತೆ ಜೀವಕೋಶದಲ್ಲಿ, ಅದಕ್ಕೆ ಇದನ್ನ ಹೈಪರ್ ಟೋನಿಕ್ ಅಂತ ಕರಿತೀವಿ. ಅಧಿಕ ಸಾರತೆ ದ್ರಾವಣ. ಸೊ ಅಲ್ಲಿ ಇಲ್ಲಿ ಜಾಸ್ತಿ ಇರುತ್ತೆ, ಸೊ ಹೈಪರ್ ಅಧಿಕ. ಇಲ್ಲಿ ಸಮವಾಗಿರುತ್ತೆ, ಅದಕ್ಕೆ ಸಮ. ಇಲ್ಲಿ ಕಡಿಮೆ ಇರುತ್ತೆ, ಅದಕ್ಕೆ ಹೈಪೋಟೋನಿಕ್. ಸೊ ಈ 3 ಕಾನ್ಸೆಪ್ಟ್ ಕ್ಲಿಯರಾ? ಬಿಕಾಸ್ ಆಫ್ ನನ್ನ ಥ್ರೋಟ್ ಹೆಲ್ತಿಗೋಸ್ಕರ ನಾನು ಅವಾಗ ಏನಾದ್ರು ತಿಂತಾ ಇರ್ತೀನಿ, ಕುಡಿತಾ ಇರ್ತೀನಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. 3-4 months ರೆಸ್ಟ್ ಮಾಡಬೇಕು. ಆಕ್ಚುಲಿ ಈಗ ರೆಸ್ಟ್ ಮಾಡಕ್ ಟೈಮ್ ಇಲ್ಲ. ಸೊ ಕ್ಲಿಯರ್ ಅಲ್ವಾ? ವೆರಿ ಗುಡ್. ಸೊ ಈ ರೀತಿ ನಿಮ್ಮ ಸೆಲ್ ಒಳಗಡೆ ಮೂವ್ಮೆಂಟ್ ಆಗೋದು ಯಾವುದೇ ಒಂದು ವಸ್ತು. ಸೊ ಅದು ನಾವೀಗ ಯಾವ್ದು ನೋಡಿದ್ವಿ, ಸೆಲ್ ಮೆಂಬ್ರೈನ್ ಅನ್ನ ನೋಡಿದ್ವಿ. ಇಷ್ಟಕ್ಕೆ ಒಂದು ಕಣದಂಗ ಒಂದು ಸೆಲ್ ಆರ್ಗನೈಲ್ ಆಯ್ತು. ಅದ್ಯಾವುದು? ಸೆಲ್ ಮೆಂಬ್ರೈನ್, ಪ್ಲಾಸ್ಮಾ ಮೆಂಬ್ರೈನ್, ಕೋಶಪರೆ ಮುಗೀತು. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋಣ. ಸೊ ನೆಕ್ಸ್ಟ್ ಎಂಡೋಸೈಟೋಸಿಸ್. ಕನ್ನಡದಲ್ಲೂ ಕೂಡ ತಾವು ಎಂಡೋಸೈಟೋಸಿಸ್ ಅಂತಾನೆ ಬರ್ಕೊಳ್ಳಿ. ಬಿಕಾಸ್ ನಿಮ್ಮ NCERT ಕೂಡ ಇದೇ ವರ್ಡ್ ಅನ್ನು ಬಳಸಿದ್ದಾರೆ, ಎಂಡೋಸೈಟೋಸಿಸ್. ಏನ್ ಸರ್ ಎಂಡೋಸೈಟೋಸಿಸ್ ಅಂದ್ರೆ? ಸಿಂಪಲ್, ನೀವು ಟೀನೇಜ್ ಅನ್ಕೊಳ್ಳಿ. ಯುವ ಮನಸ್ಸು, ಯುವ ವಯಸ್ಸು, ಅನೇಕ ಆಕರ್ಷಣೆಗಳು, ಅನೇಕ ಆಸೆಗಳು, ನಿಮ್ಮ ಡಿಸೈರ್ಸು, ನಿಮ್ಮ ನೀಡ್ಸು, ನಿಮ್ಮ ವಾಂಟ್ಸು ಎಲ್ಲ ಒಂದೇ. ಸೊ ಯಾರೋ ಕಮೆಂಟ್ ಹಾಕವ್ರೆ, ನೀವು ರೆಸ್ಟ್ ಮಾಡಿದ್ರೆ ನಾವು ಲೈಫ್ ಲಾಂಗ್ ರೆಸ್ಟ್ ಮಾಡಬೇಕಾಗತ್ತೆ. ಇಲ್ಲ, ನಾನು ರೆಸ್ಟ್ ಮಾಡಲ್ಲ. ಅದಕ್ಕೆ ಅದು ಇದು ತಿನ್ಕೊಂಡು ಏನೋ ಒಂದು ಮಾಡೋಣ, ತೊಂದರೆ ಇಲ್ಲ. ಓಕೆ, ಯಂಗ್ ಏಜ್ ಅಲ್ಲಿ ಟೀನೇಜ್, ಅರೌಂಡ್ SLC ಅನ್ಕೊಳ್ಳಿ ಅಥವಾ PUC ಅನ್ಕೊಳ್ಳಿ, 16, 17, 18. ಹುಡುಗರು ಕಾಯ್ತಾ ಇರ್ತಾರೆ ಹಿಂಗೆ, ಈ ರೀತಿ ಹುಡುಗರು ಕಾಯ್ತಾ ಇರ್ತಾರೆ. ಏನಕ್ಕೆ? ಯಾರಾದ್ರೂ ಒಬ್ಳು ಹುಡುಗಿ ಸಿಕ್ಕಿದ್ರೆ ಸಾಕು. ಆ ವಯಸ್ಸಲ್ಲಿ ಅವಳು ಹೆಂಗೆ ಇರ್ಲಿ, ನಮ್ಮ ಹುಡುಗಿ ಸುಂದರವಾಗಿದ್ದಾಳೆ ಅಂತ ನಮ್ಗನ್ಸುತ್ತೆ. ನಾನು ಬಾಹ್ಯ ಸೌಂದರ್ಯ, ಆಂತರಿಕ ಸೌಂದರ್ಯ ಅದು ಬೇರೆ ವಿಚಾರ, ಅದು ಬೇರೆ ಮಾತಾಡೋಣ. ಜಸ್ಟ್ ಈಗ ಕ್ಲಾಸಿಗೆ ಬರೋಣ. ಹೆಂಗಾದ್ರೂ ಇರ್ಲಿ, ಬಹಳ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆ ಟೈಮಲ್ಲಿ ಮೇ ಬಿ ಹೆಣ್ಣು ಅಂತಕ್ಕಂಥ ಯಾವುದೇ ಪ್ರಾಣಿ ಕಂಡ್ರು ಹಂಗೆ ಅನ್ಸ್ಬೋದೇನೋ, ಗೊತ್ತಿಲ್ಲ. ಬಟ್ ಹುಡುಗರು ಕಾಯ್ತಾ ಇರ್ತಾರೆ ಹಿಂಗೆ. ಯಾರಾದ್ರೂ ಓಕೆ ಅಂದ್ರೆ ಸಾಕು ಅವಳನ್ನೇ ಲವ್ ಮಾಡ್ತಾರೆ, ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಇರೋದು ಒಂದೇ ಹಸುವು, ಜ್ಞಾನದ ಹಸು ಇರ್ಬೇಕು. ಆಕ್ಚುಲಿ ಜ್ಞಾನದ ಹಸು ಇರುತ್ತೆ, ಕಡಿಮೆ ಇರುತ್ತೆ. ಪ್ರೀತಿ ಹಸು ಜಾಸ್ತಿ ಇರುತ್ತೆ, ಹುಡುಕ್ತಾ ಇರುತ್ತೆ ಹಿಂಗೆ.
ಆ ಪ್ರೀತಿ ಸಿಕ್ತು ಅಥವಾ ಹುಡುಗಿ ಸಿಕ್ತು ಅಂದ್ರೆ ಕ್ಯಾಚ್ ಹಾಕೊಂಡ್ಬಿಡೋದು, ಹುಡುಕ್ತಾ ಇರುತ್ತೆ, ಕ್ಯಾಚ್ ಹಾಕೊಂಡ್ಬಿಡೋದು. ಸೊ ಇದೇ ರೀತಿ ನಮ್ಮ ಅಮೀಬಾ ಬರೋಣ. ಅಮೀಬಾ ನಮಗೆ ಗೊತ್ತು, ಅಮೀಬಾ ಇನ್ನೊಂದು ಅಮೀಬಾ ಹುಡುಕೊಂಡೋಗಿ ಲೈಂಗಿಕ ಕ್ರಿಯೆಯಲ್ಲಿ ಸೆಕ್ಷುವಲ್ ಆಕ್ಟಿವಿಟೀಸ್ ಅನ್ನ ಮಾಡಲ್ಲ. ತನ್ನ ಭಾಗ ಏಕಕೋಶ ಜೀವಿ, ಅದನ್ನ ಹೇಳ್ಕೊಡ್ತೀನಿ. ತನ್ನ ದೇಹವನ್ನು ಎರಡಾಗಿ ವಿಭಜಿಸ್ಕೊಡ್ತಾರೆ. ಲಾಸ್ಟ್ ಒಂದು ಕತೆ ಹೇಳಿದೆ ನಮ್ಮ ಮಧು ON ಬರೆದಿರ್ತಕ್ಕಂಥ ಬುಕ್ಕಿಂದ. ಓಕೆ, ಅಮೀಬಾ ಇದೆ. ಅಮೀಬಾನು ಕಾಯ್ತಾ ಇರುತ್ತೆ, ಅಮೀಬಾನು ಕೂಡ ಕಾಯ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಆಹಾರಕ್ಕಾಗಿ. ನೋಡಿ, ಇದು ಪ್ಲಾಸ್ಮಾ ಮೆಂಬ್ರೇನ್, ನಥಿಂಗ್ ಬಟ್ ಕೋಶ ಪೊರೆ. ಅಮೀಬಾ ಕೋಶ ಪೊರೆ, ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಅಂತಾನು ಕೂಡ ಕರಿತೀವಿ ಇದನ್ನ, ಕೋಶ ಪೊರೆ. ಸೊ ಅಮೀಬಾದ ಕೋಶ ಪೊರೆ ಈ ರೀತಿ ಇರುತ್ತೆ, ಈ ರೀತಿ ರಂಧ್ರಗಳಿರ್ತವೆ. ತಮಗೆ ಗೊತ್ತು, ಕೋಶ ಪೊರೆಯ ಒಂದು ಗುಣಲಕ್ಷಣ ನಾವು ನೋಡಿದ್ವಿ. ಈ ಸೆಲ್ ಮೆಂಬ್ರೇನ್ ಏನಿದೆಯಲ್ವಾ, ಇದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್. ಅರೆ ವ್ಯಾಪ್ಯ, ಅರೆ ಪಾರ ಪರ. ಇದು ಅಂದ್ರೆ ಕೆಲವನ್ನ ಅಲೋ ಮಾಡುತ್ತೆ ಒಳಗಡೆ, ಕೆಲವನ್ನ ಅಲೋ ಮಾಡಲ್ಲ. ನಮ್ಮ ಮನೆ ವಾಚ್ಮನ್ ಇದ್ದಂಗೆ ಅಲ್ಲಲ್ಲೇ ಹಿಂಗ್ ಓಪನ್ ಇರುತ್ತೆ. ಈ ಊಟದ ಮಾಲಿಕಲ್ಸ್, ಅಂದ್ರೆ ಈ ಫುಡ್ ಮಾಲಿಕಲ್ಸ್, ಇವ್ ಸಿಕ್ಕದ್ ಒಂದ್ ಕಡೆ, ಅಯ್ಯೋ ನನ್ಗೆ ಊಟ ಸಿಗ್ತಾ ಇದೆ ಅಂತೇಳಿ ಕಬುಕ್ಕನ ಒಳಗಡೆ ಎಳ್ಕೊಂಡ್ಬಿಡುತ್ತೆ, ಒಳಗಡೆ ತಗೊಂಡ್ಬಿಡುತ್ತೆ. ನೋಡಿ, ಒಳಗಡೆ ತಗೊಂಡು ಒಂದ್ ಕಡೆ ತನ್ನ ಊಟವನ್ನ ಸ್ಟೋರೇಜ್ ಮಾಡ್ಕೊಳ್ಳುತ್ತೆ, ಒಂದ್ ಕಡೆ ಊಟವನ್ನ ಸ್ಟೋರೇಜ್ ಮಾಡ್ಕೊಳ್ಳುತ್ತೆ. ಸೊ ಏನು ಅಮೀಬಾ ಕಾಯ್ತಾ ಇರುತ್ತಲ್ವಾ, ಬಂದ ತಕ್ಷಣ ಕ್ಯಾಚ್ ಹಾಕೊಂಡ್ಬಿಡುತ್ತಲ್ವಾ, ಇದನ್ನೇ ಎಂಡೋಸೈಟೋಸಿಸ್ ಅಂತ ಹೇಳಿ ಕರಿತೀವಿ. ದ ಫ್ಲೆಕ್ಸಿಬಿಲಿಟಿ ಆಫ್ ಸೆಲ್ ಮೆಂಬ್ರೇನ್, ಕೋಶ ಪೊರೆಯ ನಮ್ಯತೆಯಿಂದಾಗಿ. ಸೆಲ್ ಮೆಂಬ್ರೇನು ನಾನು ನಿಮ್ಗೆ ಹೇಳ್ಕೊಟ್ನಲ್ಲ ಕಳೆದ 2 ತರಗತಿಯಲ್ಲಿ, ಫ್ಲೆಕ್ಸಿಬಿಲಿಟಿ ಇರುತ್ತೆ. ಯಾವ್ದನ್ನ ಒಳಗಡೆ ಬಿಡ್ಕೋಬೇಕು, ಯಾವ್ದನ್ನ ಒಳಗಡೆ ಬಿಡಬಾರ್ದು, ಅದಕ್ಕೆ ಗೊತ್ತು ಚೆನ್ನಾಗಿ. ಅದಕ್ಕೋಸ್ಕರ ಇದನ್ನ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅನ್ನೋದು. ಅರೆ ಪಾರ ಕೋಶ ಪೊರೆ ಅಥವಾ ಅರೆ ವ್ಯಾಪ್ಯ ಕೋಶ ಪೊರೆ. ಕೆಲವು ವಸ್ತುನ ಬಿಟ್ಕೊಳ್ಳುತ್ತೆ, ಕೆಲವು ವಸ್ತುನ ಬಿಟ್ಕೊಳ್ಳುತ್ತೆ. ಸೊ the flexibility of cell membrane also engulf in the food and other materials from the external environment. ಅಂದ್ರೆ ಈ ಅಮೀಬಾ ಇದೆ ಅಂದ್ರೆ ಈ ಎಕ್ಸ್ಟರ್ನಲ್ ಅಂದ್ರೆ ಆಚೆ ಇರ್ತಕ್ಕಂಥ ವಾತಾವರಣದಿಂದ ತನ್ನ ಫುಡ್ ಅನ್ನ ಅಥವಾ ಅದಕ್ಕೆ ಏನ್ ಬೇಕೋ ಆ ಮೆಟೀರಿಯಲ್ ಅನ್ನ ಎಳ್ಕೊಳತ್ತೆ. ಈ ಒಂದು ಪ್ರೋಸೆಸ್ ಏನಿದೆಯಲ್ಲ, ದಿಸ್ ಪ್ರೋಸೆಸ್ ಆರ್ ನೋನ್ ಆಸ್ ಎಂಡೋಸೈಟೋಸಿಸ್. ಅಮೀಬಾ acquire its food through such process. ಸೊ ಕೋಶ ಪೊರೆಯ ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರವನ್ನ ಅಥವಾ ಇತರೆ ವಸ್ತುಗಳನ್ನ ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಪ್ರಕ್ರಿಯೆಯನ್ನ ಎಂಡೋಸೈಟೋಸಿಸ್ ಎಂದು ಕರೆಯುವರು. ಸೊ ಈ ವಿಧಾನದಿಂದ ಅಮೀಬಾವು ತನ್ನ ಆಹಾರವನ್ನು ಪಡೆಯುತ್ತದೆ. ಸೊ ಇದನ್ನೇ ಎಂಡೋಸೈಟೋಸಿಸ್ ಅಂತ ಹೇಳ್ತಾರೆ. ಅಮೀಬಾ ಯಾವ ಪ್ರಕ್ರಿಯೆಯಿಂದ ತನ್ನ ಆಹಾರವನ್ನು ಪಡೆಯುತ್ತದೆ ಅಂದ್ರೆ ಎಂಡೋಸೈಟೋಸಿಸ್. ಕ್ಲಿಯರ್? ನೋಡಿ, ನಾನು ನಿಮಗೆ ಕ್ಲಾಸ್ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ, ಯಾವುದಾದ್ರೂ ಒಂದು ಆರ್ಗನಲ್ ಅನ್ನು ತೆಗೆದುಕೊಂಡ್ರೆ, ಫಾರ್ ಎಕ್ಸಾಂಪಲ್ ನೀವು ಯೂಶಲಿ ಕೆಲವರು ಹೆಂಗ್ ಓದಿರ್ತೀರ ಅಂದ್ರೆ, ಜೀವಕೋಶದ ಆಚೆ ಇರ್ತಕ್ಕಂಥದ್ದು ಒಂದು ಪೊರೆನೆ ಕೋಶ ಪೊರೆ, ಇಷ್ಟು ಓದಿರ್ತೀರ. ಬಟ್ ನಾನು ಈಗ ಏನ್ ಮಾಡಿದೆ, ಕಳೆದ 2 ತರಗತಿಯಲ್ಲಿ ಕೋಶ ಪೊರೆ ಬಗ್ಗೆನೇ ಹೇಳ್ಕೊಟ್ಟೆ. ಇಲ್ಲಿ ಕೋಶ ಪೊರೆ ಮುಗೀತು, ಸೆಲ್ ಮೆಂಬ್ರೇನ್ ಇಲ್ಲಿ ಮುಗೀತು. ನೆಕ್ಸ್ಟ್ ಏನ್ ಮಾಡೋಣ, ಸೆಲ್ ವಾಲ್, ಕೋಶ ಭಿತ್ತಿ ನೋಡೋಣ. ಅದ್ರಲ್ಲಿ ಏನೇನ್ ಡೀಟೇಲ್ಸ್ ಇದೆ ಅದನ್ನ ನೋಡೋಣ. ಸೊ ಹಿಂದೆ ಹೇಳ್ಕೊಟ್ಟಲ್ಲ ನಾನು, ಹೈಪೋಟೋನಿಕ್, ಹೈಪರ್ಸೋನಿಕ್, ಇದೆಲ್ಲ ಎಲ್ಲಿ ನಡೆಯೋದು, ಸೆಲ್ ಒಳಗಡೆ ನಡೆಯೋದು. ಇಟ್ ಮೀನ್ಸ್ ಆ ಕೋಶ ಪೊರೆ ಪರ್ಮಿಷನ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ಮುಗೀತು. ನೆಕ್ಸ್ಟ್ ಸೆಲ್ ವಾಲ್, ಅದ್ರಲ್ಲಿ ಏನೆಲ್ಲ ಕೆಲಸ ನಡೆಯುತ್ತೆ ನೋಡೋಣ. ಆಮೇಲೆ ಏನು ಮೈಟೋಕಾಂಡ್ರಿಯಾ, ಅದ್ರಲ್ಲಿ ಏನ್ ನಡೆಯುತ್ತೆ ನೋಡೋಣ. ಆಮೇಲೆ ಗಾಲ್ಗಿ ಬಾಡೀಸ್, ರೈಬೋಸೋಮ್, ಲೈಸೋಸೋಮ್, ಎಲ್ಲವನ್ನು ಕೂಡ ಈ ರೀತಿ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಬಯಟ್ ಮಾಡೋ ಅಗತ್ಯ ಬೀಳಲ್ಲ. ಸೊ ಇಲ್ಲಿಗೆ ನಮ್ಮ ಸೆಲ್ ಮೆಂಬ್ರೇನ್ ಮುಗೀತು. ಸೊ ಸೆಲ್ ಮೆಂಬ್ರೇನ್ ಇದರ ಒಂದು ಸಂರಚನೆಯನ್ನ
ನಾವೀಗ ನೋಡೋಣ. ಸೆಲ್ ಮೆಂಬ್ರೇನ್ ಮುಗೀತಲ್ವಾ, ಒಂದ್ಸತಿ ಜಸ್ಟ್ ಕೆಲವು ಅಂಶಗಳನ್ನ, ಕೆಲವು ಫ್ಯಾಕ್ಟ್ಸ್ ಅನ್ನ ಹೇಳ್ಕೊಡ್ತೀನಿ, ಕಂಪ್ಲೀಟ್ ಮಾಡೋಣ. ಓಕೆನಾ? ಸೊ ಸೆಲ್ ಮೆಂಬ್ರೇನ್ ಮೈನ್ಲಿ ಕಂಪೋಸ್ಡ್ ಆಫ್ ಲಿಪಿಡ್ಸ್ ಅಂಡ್ ಪ್ರೋಟೀನ್ಸ್. ಸೆಲ್ ಮೆಂಬ್ರೇನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಲಿಪಿಡ್ಗಳು ಮತ್ತು ಪ್ರೋಟೀನ್ ಗಳಿಂದ ಕೂಡಿದೆ. ಲಿಪಿಡ್ ಮತ್ತೆ ಪ್ರೋಟೀನ್ ಗಳಿಂದ ಕೂಡಿದೆ. ಇದು ಸೆಲ್ ಮೆಂಬ್ರೇನ್ ಆಗಿರೋದು ಲಿಪಿಡ್ ಮತ್ತೆ ಪ್ರೋಟೀನ್ ಗಳಿಂದ. ಅದರಲ್ಲಿ ಸರ್ ಯಾವ ಲಿಪಿಡ್ ಇದೆ ಸರ್, ಯಾವ ತರ ಲಿಪಿಡ್ ಗಳಿದಾವೆ ಸರ್ ಅಂದ್ರೆ ಫಾಸ್ಫೋಲಿಪಿಡ್ಸ್. ಫಾಸ್ಫೋಲಿಪಿಡ್ಸ್ ಲಿಪಿಡ್ಸ್ ಏನಿದೆಯಲ್ವಾ, ಇದು ದ ಮೇಜರ್ ಲಿಪಿಡ್ಸ್ ಆರ್ ಫಾಸ್ಫೋಲಿಪಿಡ್ಸ್ ದಟ್ ಆರ್ ಅರೇಂಜ್ಡ್ ಇನ್ ದ ಬೈಲೇಯರ್. ಇದೇನಿದೆ ಅಂದ್ರೆ ಎರಡು ಪದರದಿಂದ, ಈ ಫಾಸ್ಫೋಲಿಪಿಡ್ಸ್ ಎರಡು ಪದರದಿಂದ ಕೂಡಿರುತ್ತೆ. ಸರ್ ತೋರಿಸಿ ಸರ್ ಎಲ್ಲಿದೆ ಅಂತ. ಒಂದ್ ನಿಮಿಷ ಆ ಚಿತ್ರವನ್ನ ತೋರಿಸ್ತೀನಿ. ಇದೆ ಅನ್ಸುತ್ತೆ. ಎಸ್ ನೋಡಿ, ಇದೇ ಸೆಲ್ ಮೆಂಬ್ರೈನ್. ನೋಡಿ ಎಷ್ಟು ಪದರಗಳಿಂದ ಆಗಿದೆ ಇದು ಲಿಪಿಡ್ಸ್. ಇದೊಂದು ಲೇಯರ್, ಮೇಲ್ಗಡೆ ಒಂದು ಲೇಯರ್, ಕೆಳಗಡೆ ಒಂದು ಲೇಯರ್. ಫಾಸ್ಫೋಲಿಪಿಡ್ಸ್ ಎರಡು ಲೇಯರ್ ಇಂದ ಆಗಿರ್ತಕ್ಕಂಥದ್ದು. ಐ ಥಿಂಕ್ ನಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡಿ, ಮೇಲ್ಗಡೆ ಒಂದು ಲೇಯರ್, ಕೆಳಗಡೆ ಒಂದು ಲೇಯರ್. ಇದು ಒಂದು ಸಪರೇಟ್ ಆಗಿ ಆಗ್ಬೇಕಿತ್ತು ಚಿತ್ರ. ಸೊ ಇರ್ಲಿ. ಸೊ ಆ ಸೆಲ್ ಮೆಂಬ್ರೇನು, ಜೀವಕೋಶ ಪೊರೆ ಏನಿರುತ್ತಲ್ವಾ, ಆ ಕೋಶ ಪೊರೆ ಲಿಪಿಡ್ ಮತ್ತೆ ಪ್ರೋಟೀನ್ ಗಳಿಂದ ಆಗಿರುತ್ತೆ. ಸೊ ಆ ಲಿಪಿಡ್ ಏನಿದಾವಲ್ವಾ, ಆ ಯಾವ ಲಿಪಿಡ್ ಇರುತ್ತೆ ಅಂದ್ರೆ ಫಾಸ್ಫೋಲಿಪಿಡ್ಸ್ ಇರುತ್ತೆ. ಆ ಲಿಪಿಡ್ಸ್ ಎರಡು ಲೇಯರ್ ಇರುತ್ತೆ, ಮೇಲ್ಗಡೆ ಒಂದು, ಕೆಳಗಡೆ ಒಂದು. ನೆಕ್ಸ್ಟ್ ಪ್ರೋಟೀನ್ಗಳು ಕೂಡ ಅಷ್ಟೇ. ಪ್ರೋಟೀನ್ ಅನ್ನು ನಾವು ಮತ್ತೆ ವಿಭಜನೆಯನ್ನ ಮಾಡ್ತೀವಿ. ಅಂದ್ರೆ ಇಂಟಿಗ್ರಲ್ ಪ್ರೋಟೀನ್ಸ್, ಪೆರಿಫೆರಲ್ ಪ್ರೋಟೀನ್ಸ್ ಅಂತ ಹೇಳಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಅದು ಕೂಡ ಸೆಲ್ ಮೆಂಬ್ರೇನ್ ಅಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಾಸಿ ಫ್ಲೂಯಿಡ್ ನೇಚರ್ ಆಫ್ ಲಿಪಿಡ್ಸ್ ಎನೇಬಲ್ಡ್, ಅಂದ್ರೆ ಈ ಲಿಪಿಡ್ಸ್ ಏನಿರುತ್ತಲ್ವಾ, ಈ ಫಾಸ್ಫೋಲಿಪಿಡ್ಸ್ ಏನಿರುತ್ತಲ್ವಾ, ಈ ಫಾಸ್ಫೋಲಿಪಿಡ್ಸ್ ಈ ಲೋಳೆ ರೀತಿ ಇರುತ್ತಲ್ವಾ, ಲೋಳೆ, ಆ ಲೋಳೆ ರೀತಿಯಲ್ಲಿ ಇರುತ್ತೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಅದ್ರೊಳಗಡೆ ಏನಾದ್ರು ಮೂವ್ಮೆಂಟ್ ಆಗ್ಲಿಕ್ಕೆ, ಈ ಕೋಶಪೊರೆ ಒಳಗಡೆ ಏನಾದ್ರು ಮೂವ್ಮೆಂಟ್ ಆಗ್ಲಿಕ್ಕೆ ಅಥವಾ ಗ್ರೋತ್ ಆಗ್ಲಿಕ್ಕೆ, ಈ ತರ ಎಲ್ಲಾ ಕಾರ್ಯಗಳಿಗೂ ಕೂಡ ಆ ಫ್ಲೂಯಿಡ್, ಆ ದ್ರವನೇ ಕಾರಣ ಆಗ್ತಾ ಹೋಗುತ್ತೆ. ಸೊ ದ ಮೆಂಬ್ರೇನ್ ಇಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಆಲ್ರೆಡಿ ನಾವು ನೋಡಿದ್ದೀವಿ, ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಇದು. ಸೊ ಇಲ್ಲಿಗೆ ಮುಗೀತು ನಿಮ್ಮ ಕೋಶಪೊರೆ ಕಾನ್ಸೆಪ್ಟ್ ಏನಿದೆಯಲ್ಲ, ಅದು ಕಂಪ್ಲೀಟ್ ಆಯ್ತು. ಈ ಒಂದು ಕೋಶಪೊರೆಯಲ್ಲಿ ಅಥವಾ ಸೆಲ್ ಮೆಂಬ್ರೇನ್ ಅಲ್ಲಿ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಏನು ಡೌಟ್ಸ್ ಇಲ್ವಾ ಸೆಲ್ ಮೆಂಬ್ರೇನ್ ಅಲ್ಲಿ, ಕೋಶಪೊರೆಯಲ್ಲಿ? ಇಲ್ಲಿಗೆ ಇದು ಮುಗೀತು, ಕಂಪ್ಲೀಟ್. ಸರ್ ನಾನು ಗ್ರೂಪ್ ಸಿಗೆ ಓದ್ತಾ ಇದ್ದೀನಿ, ಇಷ್ಟೆಲ್ಲ ಬೇಕಾ ಸರ್? ಡೆಫಿನೆಟ್ಲಿ ಬೇಕು ಸರ್. ನಾನು PSI ಓದ್ತಾ ಇದ್ದೀನಿ, ಇಷ್ಟೆಲ್ಲ ನಾನು ಓದ್ಬೇಕಾ? ಡೆಫಿನೆಟ್ಲಿ ಓದ್ಬೇಕು. ಬಿಕಾಸ್ ರೀಸೆಂಟ್ ಕ್ವಶನ್ ಪೇಪರ್ ತೆಗೆದು ನೋಡಿ, ಯಾವುದೇ ಸಬ್ಜೆಕ್ಟ್ ಅಲ್ಲಿ ಡೀಪ್ ಆಗಿ ಕೇಳ್ತಾ ಇದ್ದೀನಿ ಕ್ವಶನ್ಸ್ ಅನ್ನ. ಇಲ್ಲ ಸರ್ ನಾನು ಬಯಟ್ ಮಾಡ್ತೀನಿ ಅಂದ್ರೆ ಬಯಟ್ ಮಾಡ್ಕೊಳ್ಳಿ, ಅದೇನು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಏನೋ ಡೌಟ್ ಇದೆಯಾ? ಏನು ಇಲ್ಲಲ್ವಾ? ಕ್ಲಿಯರ್? ಎಸ್, ವೆರಿ ಗುಡ್. ಓಕೆ, ಈಗ ನಮ್ಗೆಲ್ಲರೂ ಕೂಡ ಇದು
8ನೇ ಕ್ಲಾಸಲ್ಲಿ ಓದಿರ್ತೀರಾ. RH ವಿಡ್ಕರ್ ಇವ್ರ ಪ್ರಕಾರ ಈ ಪ್ರಾಣಿಗಳನ್ನ ಅಥವಾ ಇಲ್ಲಿರ್ತಕ್ಕಂಥ ಜೀವ ಸಂಕುಲಗಳನ್ನ 5 ರೀತಿಯಾಗಿ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ದಾರೆ. ಇವ್ರು ಯಾರು ಸರ್ ಅಂದ್ರೆ ಇವರು ಪ್ರೊಫೆಸರ್ ಪ್ರೊಫೆಸರ್. ಸೊ ಇವ್ರ ಪ್ರಕಾರ ಎಲ್ಲಾ ಜೀವಿಗಳು ಕೂಡ ಮೊನೆರಾ ಅಂತೇಳಿ ಒಂದು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಕನ್ನಡದಲ್ಲೂ ಕೂಡ ಇದು ಮೊನೆರಾ. ಸೆಕೆಂಡ್ ಒನ್ ಪ್ರೋಟಿಸ್ಟಾ, ಮೊನೆರಾ ಪ್ರೋಟಿಸ್ಟಾ. ಮೂರನೇದು ಫಂಗೈ, ಶೈವಲಗಳು, ಫಂಗೈ ಪಾಚಿ ಅಥವಾ ಶೈವಲಗಳು. ನಾಲ್ಕನೇದು ಪ್ಲಾಂಟೆ ಅಂದ್ರೆ ಸಸ್ಯಗಳು. ಐದನೇದು ಅನಿಮೇಲಿಯಾ ಅಂದ್ರೆ ಪ್ರಾಣಿಗಳು. ಸೊ ಸೈನ್ಸ್ ಸ್ಟೂಡೆಂಟ್ಸ್ ಇರ್ತೀರಾ, ತಮ್ಮೆಲ್ಲರೂ ಕೂಡ ಗೊತ್ತು. 5 ಕ್ಲಾಸಿಫಿಕೇಶನ್ ಅನ್ನು ಮಾಡಿದ್ದಾರೆ: ಮೊನೆರಾ, ಪ್ರೋಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ. ಮೊನೆರಾ, ಪ್ರೋಟಿಸ್ಟಾ, ಶೈವಲಗಳು, ಸಸ್ಯಗಳು ಮತ್ತೆ ಪ್ರಾಣಿಗಳು ಅಂತ ಹೇಳಿ ತಮಗೆ ಈಗ ಆಲ್ರೆಡಿ ಗೊತ್ತಿದೆ. ಪ್ರಾಣಿಗಳು ಫಾರ್ ಎಕ್ಸಾಂಪಲ್ ನಾವು ಮನುಷ್ಯ, ನಾವು ಪ್ರಾಣಿ. ಸೊ ನಂದೇನಾದ್ರು ಒಂದೇ ಒಂದು ಸೆಲ್ ಅಲ್ಲಿ ನಾನಾಗಿದೆ, ಒಂದೇ ಸೆಲ್ ಜೈಗೋಟಿಂದನೇ ನಾನಾಗಿರೋದು. ಬಟ್ ಈಗ ಎಷ್ಟು ಸೆಲ್ ಇದಾವೆ? ಟ್ರಿಲಿಯನ್ ಗಟ್ಟಲೆ ಸೆಲ್ ಇದಾವೆ ನನ್ನ ಬಾಡಿಲಿ, ಟ್ರಿಲಿಯನ್. ಸೊ ನಾನು ಈಗ ಬಹುಕೋಶೀಯ ಜೀವಿ, ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್, ಪ್ರಾಣಿ, ಹೌದಲ್ಲ? ಪ್ಲಾಂಟ್ಸ್, ಗಿಡ ಸಸ್ಯಗಳು, ಮರಗಳು, ಅವಂತೂ ನಮ್ಗಿನ ಜಾಸ್ತಿ ಜೀವಕೋಶಗಳನ್ನ ಒಳಗೊಂಡಿರ್ತವೆ. ಸೊ ಅಲ್ಲೂ ಕೂಡ ಟ್ರಿಲಿಯನ್ ಗಟ್ಲೆ ಜೀವಕೋಶಗಳಿರ್ತವೆ, ಸೆಲ್. ಸೊ ಇವು ಕೂಡ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್, ಬಹುಕೋಶೀಯ ಜೀವಿ. ಅದ್ ಬಿಟ್ರೆ ಫಂಗೈ, ಶೈವಲಗಳು, ಅಲ್ಲಿ ಕೆಲವು ಫಂಗೈ ಯೂನಿಸೆಲ್ಯುಲರ್ ಏಕಕೋಶೀಯನೂ ಇರ್ತವೆ, ಕೆಲವು ಯೂನಿಸೆಲ್ಯುಲರ್, ಕೆಲವು ಮಲ್ಟಿ ಸೆಲ್ಯುಲರ್, ಕೆಲವು ಏಕಕೋಶೀಯ ಇರ್ತವೆ, ಕೆಲವು ಬಹುಕೋಶೀಯ ಜೀವಿಗಳು. ಬಹುತೇಕ ಬಹುಕೋಶೀಯನೇ, ಬಟ್ ಎಲ್ಲೋ ಒಂದೊಂದು ಏಕಕೋಶೀಯನೂ ಕೂಡ ಇರ್ತವೆ ಶೈವಲಗಳಲ್ಲಿ. ಸೊ ಯೂಶಲಿ ಮೂರನ್ನು ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್, ಮಲ್ಟಿ ಸೆಲ್ಯುಲರ್ ಬಹುಕೋಶೀಯ ಜೀವಿಗಳು. ಯಾವ? ಸಸ್ಯಗಳು, ಶೈವಲಗಳು ಮತ್ತೆ ಪ್ರಾಣಿಗಳು. ಇವು ಮೂರು ಏನು? ಬಹುಕೋಶೀಯ ಜೀವಿಗಳು ಅಂದ್ರೆ ಮಲ್ಟಿ ಸೆಲ್ಯುಲರ್. ಮಲ್ಟಿಪಲ್ ಇರ್ತವೆ, ಸಿಕ್ಕಾಪಟ್ಟೆ ಇರ್ತಾವಲ್ವಾ ಸೆಲ್ಗಳು, ಒಂದೇ ಸೆಲ್ ಇರೋದು. ಬಟ್ ಈ ಮೊನೆರಾ ಮತ್ತೆ ಪ್ರೋಟಿಸ್ಟಾ ಏನಿದೆಯಲ್ವಾ, ಇವೆರಡು ಯೂನಿಸೆಲ್ಯುಲರ್ ಅಂದ್ರೆ ಕೇವಲ ಒಂದೇ ಒಂದು ಜೀವಕೋಶದಿಂದ ಆಗಿರೋದು. ಸೊ ಏಕಕೋಶೀಯ ಜೀವಿ. ಏಕಕೋಶೀಯ ಜೀವಿ. ಸರ್ ಇದನ್ನ ಯಾಕೆ ಹೇಳ್ಕೊಟ್ರಿ ಸರ್ ಅಂದ್ರೆ ನಿಮ್ಗೆ ಪ್ರೊಕ್ಯಾರಿಯೋಟಿಕ್ ಸೆಲ್, ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಬರುತ್ತೆ. ಸೊ ಅದ್ ಗೊತ್ತಾಗ್ಬೇಕಂದ್ರೆ ಇದು ಗೊತ್ತಾಗಬೇಕು. ಸೊ ಒಂದ್ ಮಿನಿಟ್ ನೋಡ್ಕೊಂಡ್ಬಿಡಿ. ಮೊನೆರಾ, ಪ್ರೋಟಿಸ್ಟಾ, ಶೈವಲ, ಸಸ್ಯಗಳು, ಪ್ರಾಣಿಗಳು. ಓಕೆ, ಈ ಮೊನೆರಾ, ಪ್ರೋಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ ಇವಕ್ಕೆಲ್ಲ ಏನ್ ಡಿಫ್ರೆನ್ಸ್ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಇದನ್ನ ಆಮೇಲೆ ನೋಡೋಣ, ಅರ್ಥ ಆಗುತ್ತೆ. ಈಗಲೇ ನೋಡಿದ್ರೆ ಅರ್ಥ ಆಗಲ್ಲ. ಸೊ ಈಗ ಟೈಪ್ಸ್ ಆಫ್ ಸೆಲ್: ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್, ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ. ಇಷ್ಟು ದಿನ ಬಯಟ್ ಮಾಡಿದ್ದೀರಾ. ಅದೇ ರೀತಿ ಪ್ರೊಕ್ಯಾರಿಯೋಟಿಕ್ ಸೆಲ್, ಯೂಕ್ಯಾರಿಯೋಟಿಕ್ ಸೆಲ್, ಅದನ್ನು ಕೂಡ ಬಯಟ್ ಮಾಡಿದ್ದೀರಾ. ಬಟ್ ಈಗ ನೀಟ ಕಾನ್ಸೆಪ್ಟ್ ಅನ್ನ ನೋಡೋಣ. ಟೈಪ್ಸ್ ಆಫ್ ಸೆಲ್, ಜೀವಕೋಶದ ವಿಧಗಳು. ಅದರಲ್ಲಿ ಪ್ರೊಕ್ಯಾರಿಯೋಟಿಕ್ ಸೆಲ್, ಕನ್ನಡದಲ್ಲಿ ಇದನ್ನ ಏನಂತ ಹೇಳಿ ಕರಿತೀವಿ? ಸೇಮ್, ಪ್ರೊಕ್ಯಾರಿಯೋಟಿಕ್ ಸೆಲ್ ಜೀವಕೋಶಗಳು. ಇದನ್ನ ಯೂಕ್ಯಾರಿಯೋಟಿಕ್. ನೋಡು ರಾಜ, ಸಿಂಪಲ್. ನಾನು ಸೈನ್ಸ್ ಆಗ್ಲಿ, ಎನ್ವೈರನ್ಮೆಂಟ್ ಆಗ್ಲಿ, ಯಾವುದೇ ಆಗ್ಲಿ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ ತಮ್ಗೆ. ಏನಪ್ಪಾ ಅದು ಅಂದ್ರೆ ವರ್ಡ್ ಅನ್ನ ಬ್ರೇಕ್ ಡೌನ್ ಮಾಡಬೇಕು. ಏನ್ ಸರ್ ವರ್ಡ್ ಬ್ರೇಕ್ ಡೌನ್ ಟೆಕ್ನಿಕ್? ಸಿಂಪಲ್. ಇದ್ರಲ್ಲಿ ಎರಡು ಕಾಮನ್ ಯಾವುದು? ಕ್ಯಾರಿಯೋಟಿಕ್ ಅನ್ನೋದು. ಸೊ ಪ್ರೋ ಒನ್ ವರ್ಡ್, ಕ್ಯಾರಿಯೋಟಿಕ್ ಅನದರ್ ವರ್ಡ್. ಇಲ್ಲೂ ಕೂಡ ಯು ಒನ್ ವರ್ಡ್, ಕ್ಯಾರಿಯೋಟಿಕ್ ಇನ್ನೊಂದು ವರ್ಡ್. ಆಕ್ಚುಲಿ ಈ ಸೈನ್ಸು
ಈ ಜಿಯೋಗ್ರಫಿ ಬಹುತೇಕ ಕೆಲವು ವರ್ಡ್ಗಳು ಲ್ಯಾಟಿನ್ ಇಂದ ಬಂದಿದ್ದಾವೆ. ಸೊ ಇವು ಕೂಡ ಲ್ಯಾಟಿನ್ ವರ್ಡ್. ಸೊ ಕ್ಯಾರಿಯೋನ್ ಅಂದ್ರೆ ಕ್ಯಾರಿಯೋಟಿಕ್ ಅಲ್ವಾ. ಸೊ ಕ್ಯಾರಿಯೋನ್ ಅಂದ್ರೆ ಲ್ಯಾಟಿನ್ ವರ್ಡ್ ಇದು. ಇದ್ರ ಮೀನಿಂಗ್ ಏನು ಅಂದ್ರೆ ಸೆಲ್ ಅಂತ, ಅಂದ್ರೆ ಜೀವಕೋಶ. ಕ್ಯಾರಿಯನ್ ಅಂದ್ರೇನು? ಜೀವಕೋಶ. ಸೊ ತಮಗೆ ಗೊತ್ತಾಯ್ತು ಕ್ಯಾರಿಯೋಟಿಕ್ ಅಂದ್ರೆ ಜೀವಕೋಶ ಅಂತ ಗೊತ್ತಾಯ್ತು. ಇಲ್ಲೂ ಜೀವಕೋಶ, ಈ ಕ್ಯಾರಿಯೋಟಿಕ್ ಇದು ಜೀವಕೋಶ, ಎರಡು ಜೀವಕೋಶನೇ. ಎಸ್ ಗೊತ್ತಾಯ್ತು. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಿರೋದು, ಇಲ್ಲಿ ಯು ಇದೆ, ಇಲ್ಲಿ ಪ್ರೋ ಇದೆ. ಈಗ ನಾವು ಪ್ರೋ ಮತ್ತೆ ಯು ಅಂದ್ರೆ ಏನು ಅಂತ ಮೀನಿಂಗ್ ತಿಳ್ಕೊಂಡ್ರೆ ಈಸಿ ಆಗುತ್ತಲ್ವಾ. ಫಸ್ಟ್ ಪ್ರೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಪ್ರೋ ಅಂತ ಇದೆಯಲ್ವಾ, ಹಿಂಗಂದ್ರೆ ಪ್ರಿಮಿಟಿವ್. ಇಟ್ ಮೀನ್ಸ್ ಪ್ರಾಥಮಿಕ. ಹಂಗಂದ್ರೆ ಏನು? ಪ್ರಾಥಮಿಕ. ಪ್ರಿಮಿಟಿವ್ ಪ್ರಾಥಮಿಕ ಅಂದ್ರೆ ನಾವು ವಯಸ್ಸುಗಳಿಗಿಂತ ಮುಂಚೆ ಹೇಳಿ ಪ್ರಾಥಮಿಕ ಅಂದ್ರೆ ಇದು ಮುಂಚಿನದ್ದು ಅಂತ. ಪ್ರೋ ಅಂದ್ರೆ ಪ್ರಿಮಿಟಿವ್ ಅಥವಾ ಪ್ರಾಥಮಿಕ ಅಥವಾ ಮುಂಚಿನದ್ದು. ನೋಡಿ ಪ್ರೋ ಅಂದ್ರೆ ಪ್ರಿಮಿಟಿವ್, ಪ್ರೈಮರಿ ಅಥವಾ ಬಿಫೋರ್ ಅಥವಾ ಪ್ರಾಥಮಿಕ ಅಥವಾ ಪ್ರಿಮಿಟಿವ್ ಅಥವಾ ಪ್ರೈಮರಿ ಅಥವಾ ಬಿಫೋರ್ ಅಂತ ಹೇಳಿ ಕರಿತೀವಿ. ಪ್ರೋ ಅಂದ್ರೆ ಬಿಫೋರ್ ನ್ಯೂಕ್ಲಿಯಸ್ ಅಂತ. ಇಟ್ ಮೀನ್ಸ್ ಸಿಂಪಲ್, ಈ ಜೀವಿ ಈ ಪ್ರಪಂಚದ ಮೇಲೆ ಉಗಮ ಆಗಿದ್ದು ಫಸ್ಟ್ ಏಕಕೋಶ ಜೀವಿಗಳಲ್ವೇನ್ರಿ. ಆಮೇಲೆ ಅದು ವಿಕಸನ ಹೊಂತ ಎವಲ್ಯೂಷನ್ ಆಗ್ತಾ ನಾವು ಬಂದಿರೋದು. ಸೊ ಫಸ್ಟ್ ಒಂದು ಚಿಕ್ಕದಲ್ಲ ಉಗಮ ಆಗಿರೋದು. ಸೊ ಅದನ್ನೇ ಅಥವಾ ಪ್ರಿಮಿಟಿವ್ ಅಥವಾ ಪ್ರಾಥಮಿಕ ಅಂದ್ರೆ ಸಿಂಪಲ್. ಈಗ ನಮ್ಮ ಸೆಲ್ ಅನ್ನ ತೆಗೆದುಕೊಂಡ್ರೆ ನೋಡಿ, ಇದು ನಮ್ಮ ಸೆಲ್ ಅನ್ಕೊಳ್ಳಿ. ನಮ್ಮ ಸೆಲ್ ಅನ್ನ ತೆಗೆದುಕೊಂಡ್ರೆ ನಾವು ಆಲ್ರೆಡಿ ವಿಕಸನ ಹೊಂದಿದ್ದೀವಿ. ನಮ್ಗೂ ಅಮೀಬಾಗೂ ಸೇಮ್ ಒಂದೇನಾ? ನಾವು LKG UKG ಎಲ್ಲ ಹೋಗಲ್ಲ, ಅಮೀಬಾ ಹೋಗ್ತಾವ. ಅದು ಏಕಕೋಶ ಜೀವಿ. ನಮ್ಮ ಮಲ್ಟಿ ಸೆಲ್ಯುಲರ್ ನೋಡು ಹೆಂಗಿದೀವಿ, ನಮ್ಮ ಸೆಲ್ಸ್ ಟ್ರಿಲಿಯನ್ ಗಟ್ಲೆ ಇದೆ. ಅದು ಕೇವಲ ಒಂದೇ ಒಂದು ಸೆಲ್ ಇದೆ, ಅದು ಪ್ರಾಚೀನ ಅದು. ಸೊ ನಮ್ಮ ಸೆಲ್ ಅನ್ನ ತೆಗೆದುಕೊಂಡ್ರೆ ನಾನು ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಲ್ ಬಗ್ಗೆ ಹೇಳ್ಕೊಡ್ಬೇಕಾದ್ರೆ ಜೀವಕೋಶಗಳ ಲಕ್ಷಣದ ಬಗ್ಗೆ ನ್ಯೂಕ್ಲಿಯಸ್ ಇರಬೇಕು ಅಂತ ಹೇಳ್ಕೊಟ್ಟೆ. ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ? DNA ವರ್ಣತಂತ್ರ ಇರುತ್ತಲ್ವಾ. ಇದ್ರ ಸುತ್ತಲೂ ಕೂಡ ನ್ಯೂಕ್ಲಿಯರ್ ಮೆಂಬ್ರೈನ್ ಅಂದ್ರೆ ಕೋಶ ಕೇಂದ್ರ ಪೊರೆ. ನೋಡಿ ಇದ್ರ ಸುತ್ತ ಏನಿದೆ? ನೀಟಾಗೆ ಅದನ್ನ ಸಂರಕ್ಷಣೆ ಮಾಡ್ಲಿಕ್ಕೆ, ರಕ್ಷಣೆ ಮಾಡ್ಲಿಕ್ಕೆ ಒಂದು ಪೊರೆ ಇದೆ. ಇದನ್ನೇ ನ್ಯೂಕ್ಲಿಯರ್ ಮೆಂಬ್ರೈನ್ ಅಂತ ಹೇಳಿ ಕರಿತೀವಿ. ನ್ಯೂಕ್ಲಿಯರ್ ಮೆಂಬ್ರೈನ್ ಅಥವಾ ನ್ಯೂಕ್ಲಿಯರ್ ಪೊರೆ ಅಥವಾ ಕೋಶ ಕೇಂದ್ರ ಪೊರೆ ಅಂತಾನು ಕೂಡ ಕರಿತೀವಿ. ಸೊ ಅದು ನೀಟಾಗಿರುತ್ತೆ ಇಲ್ಲಿ ನಮ್ಮಲ್ಲಿ, ಮನುಷ್ಯರಲ್ಲಿ. ಬಟ್ ಇಲ್ಲಿ ಏನ್ ಗೊತ್ತಾಗ್ತಿರೋದು? ಪ್ರೋ ಅಂದ್ರೆ ಪ್ರಾಚೀನವಾಗಿರ್ತಕ್ಕಂಥ ಜೀವಕೋಶ ಅಂತ ಹೇಳಿ. ಇಟ್ ಮೀನ್ಸ್ ಇದನ್ನ ಡೆವಲಪ್ ಆಗಿಲ್ಲ. ಈ ಜೀವಿಗಳಲ್ಲಿ ನೋಡಿ ಇದೆ, ನೋಡಿ ಇದೇನಿದು? DNA ಸುತ್ತ ಏನಾದ್ರು ಕವರ್ ಆಗಿದ್ಯಾ? ನೋಡಿ DNA ಸುತ್ತ ಏನಾದ್ರು ಕವರ್ ಆಗಿದೆಯಾ? ಏಕಕೋಶ ಜೀವಿ DNA ಸುತ್ತ ಏನಾದ್ರು ಕವರ್ ಆಗಿದ್ಯಾ? ಏನು ಕವರ್ ಆಗಿಲ್ಲ. ಇಟ್ ಮೀನ್ಸ್ ಇದು ನಗ್ನವಾಗಿದೆ. ಅಲ್ಲೂ ಕೂಡ ನೋಡಿ ವರ್ಣತಂತುಗಳು ಇದಾವೆ ವರ್ಣತಂತುಗಳು. ಬಟ್ ನಮ್ಮಲ್ಲಿ ನೀಟಾಗಿ ಕವರ್ ಆಗಿರುತ್ತೆ. ನೋಡಿ ಇದು ನಮ್ದು ವರ್ಣತಂತುಗಳು ಇದಾವೆ, ಇದು ನೀಟಾಗಿ ಕವರ್ ಆಗಿದೆ ಅಲ್ವಾ. ಸೊ ಕೋಶ ಕೇಂದ್ರ ಪೊರೆ, ನ್ಯೂಕ್ಲಿಯರ್ ಮೆಂಬ್ರೈನ್. ನೋಡಿ ನ್ಯೂಕ್ಲಿಯರ್ ಮೆಂಬ್ರೈನ್, ಕೋಶ ಕೇಂದ್ರ ಪೊರೆ ನೀಟಾಗಿ ಅದನ್ನ ಕವರ್ ಮಾಡಿದೆ. ಬಟ್ ಇಲ್ಲಿ ಪ್ರಾಥಮಿಕ ಇದು, ಪ್ರೋ ಇದು, ಪ್ರಿಮಿಟಿವ್ ಇದು ಪ್ರಾಚೀನ ಇದು. ಅಂದ್ರೆ ಬಿಫೋರ್ ನ್ಯೂಕ್ಲಿಯಸ್ ಅಂದ್ರೆ ಈ ನ್ಯೂಕ್ಲಿಯರ್ ಪೊರೆ ಬರೋದಕ್ಕಿಂತ ಹಿಂದಿಂದು ಅಂತ. ಇಟ್ ಮೀನ್ಸ್ ಕ್ಯಾರಿಯೋಟಿಕ್ ಅಂದ್ರೆ ಸೆಲ್ ಅಂತ ಈಗ ತಮಗೆ ಅರ್ಥ ಆಯ್ತು. ಕ್ಯಾರಿಯೋಟಿಕ್ ಸೆಲ್ ಅಂದ್ರೆ ಸಿಂಪಲ್ ಪ್ರಾಚೀನ ಸೆಲ್ ಇದು. ಅಂದ್ರೆ ಇನ್ನ ನೀಟಾಗೆ ಈ ಕೋಶ ಕೇಂದ್ರ ಪೊರೆ ಡೆವಲಪ್ ಆಗಿಲ್ಲ, ಈ ನ್ಯೂಕ್ಲಿಯರ್ ಪೊರೆ ನೀಟಾಗಿನ ಡೆವಲಪ್ ಆಗಿಲ್ಲ. ವರ್ಣತಂತುಗಳು ಇದಾವೆ, ಬಟ್ ಅವೇನಾಗಿದಾವೆ? ನೇಕಡ್ ಅಂದ್ರೆ ನಗ್ನವಾಗಿದಾವೆ. ಏನು ಬಟ್ಟೆನೇ ಹಾಕೊಂಡಿಲ್ಲ. ನೋಡಿ ಏನಾದ್ರು ಬಟ್ಟೆ ಇದೆಯಾ? ನೋ, ಇಲ್ಲ. ಸೊ ಈ ರೀತಿ ಬಿಫೋರ್
ಪ್ರಾಚೀನದಲ್ಲಿರ್ತಕ್ಕಂತಹ ಜೀವಕೋಶಗಳನ್ನ ನಾವು ಏನಂತ ಹೇಳ್ತಿರ್ತೀವಿ, ಪ್ರೊಕ್ಯಾರಿಯೋಟಿಕ್. ಅಂದ್ರೆ ನೀಟಾಗಿ ವೆಲ್ ಡೆವಲಪ್ಡ್ ನ್ಯೂಕ್ಲಿಯಸ್ ಇರಲ್ಲ. ಸರ್ ಯುಕ್ಯಾರಿಯೋಟಿಕ್ ಅಂದ್ರೆ ಏನ್ ಸರ್? ಯು ಮೀನ್ಸ್ ಲ್ಯಾಟಿನ್ ವರ್ಡ್ ಪ್ರಾಪರ್ ಅಂತ, ಪ್ರಾಪರ್ ಆಗಿರ್ತಕ್ಕಂಥ ಸೆಲ್ ಅಂತ ನೋಡಿ. ಯು ಅಂದ್ರೆ ಟ್ರೂ ಅಂತ, ನಿಜ ಅಂತ, ನಿಜವಾಗಿರ್ತಕ್ಕಂಥ ಸೆಲ್ಲು ಅಂದ್ರೆ ಪ್ರಾಪರ್ ಆಗಿರ್ತಕ್ಕಂಥ ಸೆಲ್ಲು. ಅಂದ್ರೆ ಪ್ರಾಪರ್ ಆಗಿರೋದು ನೋಡಿ, ನಾನೇ ಜೀವಕೋಶ ಅಂದ್ರೆ ನಾನು ಬಟ್ಟೆ ಹಾಕೊಂಡಿದ್ದೀನಲ್ವಾ, ಪ್ರಾಪರ್ ಆಗಿ ರೆಡಿಯಾಗಿ ಬಂದಿದ್ದೀನಲ್ವಾ. ಸೊ ಇದೇ ನನ್ನ ಸೆಲ್, ನನ್ನ ಬಾಡಿ ಏನಿದೆಯಲ್ಲ, ಇದು ಕೋಶ ಕೇಂದ್ರ ಅನ್ಕೊಳ್ಳಿ. ಕೋಶ ಕೇಂದ್ರಕ್ಕೆ ಬಟ್ಟೆ ಹಾಕಿದ್ದೀನಿ ಅಂದ್ರೆ ಸುತ್ತನೂ ಕೂಡ ಒಂದು ಪೊರೆ ಇದೆ, ವೆಲ್ ಡೆವಲಪ್ಡ್. ಸೊ ಇದನ್ನ ಯುಕ್ಯಾರಿಯೋಟಿಕ್, ಯು ಅಂದ್ರೆ ಪ್ರಾಪರ್ ಅಂತ, ಅಥವಾ ಟ್ರೂ ಅಂದ್ರೆ ನಿಜ ಅಂತ, ನಿಜವಾಗಿರ್ತಕ್ಕಂತಹ ಕೋಶ ಕೇಂದ್ರವನ್ನು ಒಳಗೊಂಡಿರ್ತಕ್ಕಂಥದ್ದೇ ಯುಕ್ಯಾರಿಯೋಟಿಕ್ ಸೆಲ್. ನೋಡಿ ನಮಗೆ ಇದೇ ರೀತಿ ಇರೋದು, ನೀಟಾಗಿ ಕವರ್ ಆಗಿರುತ್ತೆ. ಅದಕ್ಕೆ ನಾವು ಪ್ರಾಣಿಗಳು, ಪಕ್ಷಿಗಳು, ಮರಗಿಡಗಳು ನಾವೆಲ್ಲ ಏನು ಯುಕ್ಯಾರಿಯೋಟಿಕ್. ನಮ್ಗಿನ ಪ್ರಾಚೀನವಾಗಿ ಇನ್ನ ಬದುಕ್ತಿರೋದು, ಬಟ್ಟೆ ಹಾಕಲ್ದೇ ಬದುಕ್ತಿರೋದು ಅಮೀಬಾ ಅಲ್ವೇನ್ರಿ? ಅಂದ್ರೆ ಎಲ್ಲಿ ಬಟ್ಟೆ ಹಾಕೊಂಡಿಲ್ಲ, ಕೋಶ ಕೇಂದ್ರಕ್ಕೆ ಅಂದ್ರೆ ನ್ಯೂಕ್ಲಿಯಸ್ಗೆ. ಅಂದ್ರೆ ಈ ವರ್ಣತಂತುಗಳು ನೋಡಿ, ಈ ಕಾಣಿಸ್ತಾ ಇದ್ದಲ್ಲ ವರ್ಣತಂತುಗಳು, ಸುತ್ತನೂ ಬಟ್ಟೆನೇ ಹಾಕೊಂಡಿಲ್ಲಲ್ವಾ, ನೇಕ್ಡ್ ಆಗಿದೆಯಲ್ವಾ. ಸೊ ಇದನ್ನ ಪ್ರೊಕ್ಯಾರಿಯೋಟಿಕ್ ಅಂತ ಹೇಳ್ತಾ ಇರ್ತೀವಿ. ಸೊ ಲಾಂಗ್ ಸ್ಟೋರಿ ಶಾರ್ಟ್, ವರ್ಡ್ ಅನ್ನ ಬ್ರೇಕ್ ಡೌನ್ ಮಾಡಿ, ಯುಕ್ಯಾರಿಯೋಟಿಕ್ ಅಂದ್ರೆ ಯು ಅಂತ ಹೇಳಿ, ಯು ಮೀನ್ಸ್ ಅಂದ್ರೆ ಟ್ರೂ ಅಂತ, ನಿಜ ಅಂತ ಹೇಳಿ, ಅಂದ್ರೆ ಸರಿಯಾದ ನ್ಯೂಕ್ಲಿಯಸ್, ಪ್ರಾಪರ್ ನ್ಯೂಕ್ಲಿಯಸ್ ಒಳಗೊಂಡಿರತಕ್ಕಂಥದ್ದನ್ನ ಯುಕ್ಯಾರಿಯೋಟಿಕ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು. ಅದೇ ರೀತಿ ಪ್ರೊಕ್ಯಾರಿಯೋಟಿಕ್ ಅಂದ್ರೆ ಪ್ರಿಮಿಟಿವ್, ಪ್ರೈಮರಿ ಅಂದ್ರೆ ಪ್ರಾಚೀನ, ಅಂದ್ರೆ ಬಿಫೋರ್ ನ್ಯೂಕ್ಲಿಯಸ್ ಅಥವಾ ಏನ್ಷಿಯಂಟ್ ನ್ಯೂಕ್ಲಿಯಸ್ ಅಂತ ಇದನ್ನ ಕರಿತೀವಿ. ಯಾಕೆಂದ್ರೆ ಪಠ್ಯನೇ ಕಂಡಿಲ್ಲ ನೋಡಿ, ಇಲ್ಲಿ ವರ್ಣತಂತುಗಳಿದಾವೆ ಬಟ್ ಕವರ್ ಆಗಿಲ್ಲ, ನೀಟ ಪ್ರಾಪರ್ ಕವರ್ ಆಗಿಲ್ಲ. ನಾವು ಪ್ರಾಪರ್ ಕವರ್ ಆಗಿದ್ದೀವಿ, ಅದಕ್ಕೆ ನಾವು ಯುಕ್ಯಾರಿಯೋಟಿಕ್. ನಾವು ಪ್ರಾಪರ್ ಕವರ್ ಆಗಿದ್ದೀವಿ, ಯುಕ್ಯಾರಿಯೋಟಿಕ್. ಇಲ್ಲಿ ನೋಡಿ ಸೆಲ್ ಒಳಗಡೆ ಇದು ಪ್ರಾಪರ್ ಕವರ್ ಆಗಿಲ್ಲ. ಸೊ ಲಾಂಗ್ ಸ್ಟೋರಿ ಶಾರ್ಟ್, ಜೀವಕೋಶದ ಕೋಶ ಕೇಂದ್ರದಲ್ಲಿ ವರ್ಣತಂತುಗಳು ಖಾಲಿಯಾಗಿದ್ರೆ ಇಟ್ ಮೀನ್ಸ್ ನ್ಯೂಕ್ಲಿಯರ್ ಮೆಂಬ್ರೈನ್, ಕೋಶ ಕೇಂದ್ರ ಪೊರೆ ಇಲ್ಲದೆ ಇದ್ರೆ ಅದನ್ನ ನಾವು ಪ್ರೊಕ್ಯಾರಿಯೋಟಿಕ್. ಆದರೆ ಜೀವಕೋಶದಲ್ಲಿ ಕೋಶ ಕೇಂದ್ರ ಇದ್ದು, ಕೋಶ ಕೇಂದ್ರವು ಕೋಶ ಕೇಂದ್ರದ ಪೊರೆಯ ಮೂಲಕ ಅಂದ್ರೆ ನ್ಯೂಕ್ಲಿಯರ್ ಪೊರೆಯನ್ನ ಒಳಗೊಂಡಿದ್ದು ಅಲ್ಲಿರ್ತಕ್ಕಂತಹ ವರ್ಣತಂತುಗಳನ್ನ ಅಂದ್ರೆ DNA ಕವರ್ ಮಾಡ್ಕೊಂಡಿದ್ರೆ ಅದನ್ನ ಯುಕ್ಯಾರಿಯೋಟಿಕ್. ಸರ್ ನನ್ಗೆ ಇಷ್ಟು ನೆನಪಿರ್ಲಿಲ್ಲ ಸರ್, ಇಷ್ಟೊಂದು ನನಗೆ ಬೇಕಾಗಿಲ್ಲ ಸರ್, ಸಿಂಪಲ್ ಆಗಿ ಹೇಳಿ ಸರ್. ನೀನ್ ಯಾರಪ್ಪ? ಮನುಷ್ಯ. ಯು 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 ಯುಕ್ಯಾರಿಯೋಟಿಕ್, ಮುಗೀತು. ನೀನು ಯು ಅಂದ್ರೆ ನೀನು ಯುಕ್ಯಾರಿಯೋಟಿಕ್. ಪ್ರಾಣಿ ಪಕ್ಷಿಗಳು ಪ್ರಾಪರ್ ಆಗಿ ಕೋಶ ಕೇಂದ್ರ ಇರುತ್ತೆ. ಪ್ರೊಕ್ಯಾರಿಯೋಟಿಕ್ ಅಂದ್ರೆ ಪ್ರೋ, ನಮ್ಗೆ ಇಂದವನು, ಏನ್ಷಿಯಂಟ್ ಅವನು, ಅಮೀಬಾ, ಅಯೋಗ್ಯ, ಬಟ್ಟೆನ ಹಾಕೊಂಡಿಲ್ಲ, ಅವನು ಪ್ರೊಕ್ಯಾರಿಯೋಟಿಕ್. ಕ್ಲಿಯರ್? ಸೊ ಪ್ರೊಕ್ಯಾರಿಯೋಟಿಕ್ ಸೆಲ್ಗೂ ಯುಕ್ಯಾರಿಯೋಟಿಕ್ ಸೆಲ್ಗೂ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಯ್ತಾ? ಕ್ಲಾಸಲ್ಲಿ ಮಾತಾಡ್ಬೇಕು, ಏನಾದ್ರು ಡೌಟ್ ಇದೆ ಕೇಳಬೇಕು. ಏನಾದ್ರು ಸ್ವಲ್ಪ ಕಾನ್ಸೆಪ್ಟ್ ಜಾಸ್ತಿ ಅಂತ ಹೇಳಿ ಬೋರಿಂಗ್ ಆಗ್ತಾ ಇದೆಯಾ ಕ್ಲಾಸು? ನೋ, ಇಟ್ಸ್ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಕ್ಲಾಸಸ್ ಇಷ್ಟ ಆಗ್ತಾ ಇದೆ, ದಯವಿಟ್ಟು ಹೊಸ ವಿದ್ಯಾರ್ಥಿಗಳು ಕೇಳಿ. ಅವ್ರು ಹೇಳಿದ್ರೆ ನಮಗೂ ಒಂದು ಕ್ಲಾಸ್ ತೆಗೆದುಕೊಂಡ್ರೆ ನಾವು ಕಡಿಮೆ ರೇಟಿಗೆ ಈಸಿಯಾಗಿ ಮಾಡ್ಬೋದು. ಇಲ್ಲಾಂದ್ರೆ 1500 ರೂಪಾಯಿ ಪರ್ ಅವರ್ ಸ್ಟುಡಿಯೋ ರೇಂಟು, ಆಮೇಲೆ ಫ್ಯಾಕಲ್ಟಿಗೆ ಕಟ್ಟಿ ನಮಗೆಲ್ಲ ಸ್ಯಾಲ್ರಿ ಬೇಡ ಅಲ್ವಾ? ಸೊ ದಯವಿಟ್ಟು ಹೇಳಿ, ನಿಮ್ಮ ಫೀಡ್ಬ್ಯಾಕ್ ಅನ್ನು ನಮ್ಮ ಯೂಟ್ಯೂಬ್ ಕಾಮೆಂಟ್ ಎಲ್ಲಾದರೂ ಅಥವಾ ಬೇರೆ ಕಡೆ ಯಾರಿಗಾದ್ರೂ ಕೊಟ್ರೆ ಅವರು ಬಂದು ಜಾಯ್ನ್ ಆಗ್ತಾರೆ. ಅವ್ರು ಬೇರೆ ಕಡೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು
ಅವ್ರಿಗೂ ಕೂಡ ಹಣ ಸೇವ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ, ನಿಮ್ಗೂ ಹೆಲ್ಪ್ ಆಗುತ್ತೆ. ಓಕೆ ಡನ್. ಈಗ ಓಕೆ, ಸೊ ಕೆಲವೇ ಎಕ್ಸಾಮ್ ಅಲ್ಲಿ ನ್ಯೂಕ್ಲಿಯಾಯ್ಡ್ ಅಂದ್ರೆ ಏನು ಅಂತ, ನ್ಯೂಕ್ಲಿಯಾಯ್ಡ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಅದನ್ನ ಈಗ ನೋಡ್ತಾ ಹೋಗೋಣ. ಓಕೆ ನೋಡಿ, ಇದು ಏಕಕೋಶೀಯ ಜೀವಿ ಅಮೀಬಾ. ಸೊ ಇಲ್ಲಿ ವರ್ಣತಂತುಗಳಿದಾವೆ, ಅಂದ್ರೆ DNA ಇದೆ, ಸುತ್ಕೊಂಡಿದೆ, ಬಟ್ ಯಾವುದು ಕೂಡ ಕವರ್ ಆಗಿಲ್ಲ. ಆ DNA ಯಾವುದು ಕವರ್ ಆಗಿಲ್ಲ. ಬಟ್ ನಾವಿಲ್ಲಿ ನೋಡಿ, ನಮ್ಮ ಪ್ರಾಣಿಗಳಲ್ಲಿ ನೀಟಾಗಿ ಕವರ್ ಆಗಿದೆ ನೋಡಿ, ನೀಟಾಗಿ ಕವರ್ ಆಗಿದೆ ಅಲ್ವಾ? ವರ್ಣತಂತುಗಳು ನೋಡಿ ಹೊರಗಡೆ ಇದಾವೆ, ಅದು ನೀಟಾಗಿ ಹೊರಗಡೆ ಕವರ್ ಆಗಿದೆ. ಬಟ್ ಇಲ್ಲಿ ನ್ಯೂಕ್ಲಿಕ್ ಆಮ್ಲ ಅಂತ ಹೇಳಿ, ನ್ಯೂಕ್ಲಿಕ್ ಆಸಿಡ್, ಇಲ್ಲಿ DNA ಏನಿದೆಯಲ್ವಾ, ಇದು ನೀಟಾಗಿ ಕವರ್ ಆಗಿಲ್ಲ. ಬಟ್ ಅದ್ರ ಸುತ್ತ ಏನಿರುತ್ತೆ ಅಂದ್ರೆ ಆಸಿಡ್ ಇರುತ್ತೆ, ಅದ್ರೊಳಗಡೆನೂ ಕೂಡ ಆಸಿಡ್ ಇರುತ್ತೆ. ಆ ಯಾವ್ದು ಆಸಿಡ್ ಅಂದ್ರೆ ನ್ಯೂಕ್ಲಿಕ್ ಆಸಿಡ್. ಯಾವ್ದು? ನ್ಯೂಕ್ಲಿಕ್ ಆಸಿಡ್, ನ್ಯೂಕ್ಲಿಕ್ ಆಮ್ಲ. ಸೊ ಈ ರೀತಿ ವರ್ಣತಂತುಗಳು ಅಂದ್ರೆ DNA ಖಾಲಿ ಇರುತ್ತೆ, ನಗ್ನವಾಗಿರುತ್ತೆ, ನೇಕೆಡ್ DNA ಇರುತ್ತೆ. ಅಲ್ಲಿ ಈ ನ್ಯೂಕ್ಲಿಕ್ ಆಮ್ಲ ಏನಿರುತ್ತಲ್ವಾ, ಈ ನ್ಯೂಕ್ಲಿಕ್ ಆಮ್ಲ ಇರ್ತಕ್ಕಂಥ ಇದನ್ನ ನಾವು ನ್ಯೂಕ್ಲಿಯೈಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ನ್ಯೂಕ್ಲಿಯೈಡ್. ಸೊ ನೋಡಿ, ಇನ್ ಸಮ್ ಆರ್ಗಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾಗಳಂತಹ ಜೀವಿಗಳಲ್ಲಿ ನ್ಯೂಕ್ಲಿಯರ್ ರೀಜನ್ ಆಫ್ ದ ಸೆಲ್ ಅಂದ್ರೆ ಕೋಶ ಕೇಂದ್ರ ಏನಿರುತ್ತಲ್ಲ, ಅಲ್ಲಿ ಮೇ ಬಿ ಪೂರ್ಲಿ ಡಿಫೈನ್ಡ್ ಅಂದ್ರೆ ಪ್ರಾಪರ್ ಡೆವಲಪ್ ಆಗಿರಲ್ಲ. ನ್ಯೂಕ್ಲಿಯರ್ ಅಂದ್ರೆ ಕೋಶ ಕೇಂದ್ರ ಪ್ರಾಪರ್ ಡೆವಲಪ್ ಆಗಿರಲ್ಲ, ಡ್ಯೂ ಟು ದ ಆಬ್ಸೆನ್ಸ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್. ಯಾಕೆ ಪ್ರಾಪರ್ ಆಗಿರಲ್ಲ? ಜಸ್ಟ್ ವರ್ಣತಂತುಗಳು ಇರ್ತವೆ, ಬಟ್ ಅದನ್ನು ಸುತ್ತುವರೆದಿರ್ತಕ್ಕಂಥ ನ್ಯೂಕ್ಲಿಯರ್ ಮೆಂಬ್ರೇನ್ ಅಥವಾ ಜೀವಕೋಶ ಕೇಂದ್ರದ ಪೊರೆ ಇರಲ್ಲ. ಸೊ ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲ. ಸಚ್ ಅನ್ಡಿಫೈನ್ಡ್ ನ್ಯೂಕ್ಲಿಯರ್ ರೀಜನ್ ಅಂದ್ರೆ ಆ ರೀತಿ ಅನ್ಡಿಫೈನ್ಡ್ ಅಂದ್ರೆ ಪ್ರಾಪರ್ ಆಗಿ ಇಲ್ಲದೆ ಇರತಕ್ಕಂತಹ ಜಾಗ ಏನಿರುತ್ತಲ್ವಾ, ಅಲ್ಲಿ ಒಂದು ಆಮ್ಲ ಇರುತ್ತೆ. ದಟ್ ರೀಜನ್ ಕಂಟೈನ್ ಓನ್ಲಿ ನ್ಯೂಕ್ಲಿಕ್ ಆಸಿಡ್ಸ್. ಆ ಜಾಗದಲ್ಲಿ ನ್ಯೂಕ್ಲಿಕ್ ಆಸಿಡ್ ಗಳನ್ನ ಒಳಗೊಂಡಿರುತ್ತೆ. ಅದನ್ನೇ ನಾವು ನ್ಯೂಕ್ಲೈಡ್ ಅಂತ ಕರಿತೀವಿ. ಕನ್ನಡದಲ್ಲಿ ಬ್ಯಾಕ್ಟೀರಿಯಾಗಳಂತಹ ಕೆಲವು ಜೀವಿಗಳಲ್ಲಿ ನ್ಯೂಕ್ಲಿಯಸ್ ಭಾಗವು ಅಂದ್ರೆ ಕೋಶ ಕೇಂದ್ರವು ನ್ಯೂಕ್ಲಿಯರ್ ಪೊರೆ ಇಲ್ಲದೆ, ಕೋಶ ಕೇಂದ್ರಕ್ಕೆ ಒಂದು ನ್ಯೂಕ್ಲಿಯರ್ ಪೊರೆ ಇರಲ್ಲ, ಅಂದ್ರೆ ಕೋಶ ಕೇಂದ್ರ ಪೊರೆ ಇರಲ್ಲ ಅದಕ್ಕೊಂದು. ಸೊ ಪೂರ್ಣವಾಗಿರುತ್ತದೆ. ಸೊ ಕೇವಲ ನ್ಯೂಕ್ಲಿಕ್ ಆಮ್ಲ ಮಾತ್ರ ಅಲ್ಲಿರುತ್ತೆ. ಇಂತಹ ಅಸ್ಪಷ್ಟವಾಗಿರತಕ್ಕಂತಹ ನ್ಯೂಕ್ಲಿಯರ್ ಪ್ರದೇಶವನ್ನ ನ್ಯೂಕ್ಲಿಯೈಡ್ ಅಂತ ಕರಿತೀವಿ. ನೋಡಿ ಸಿಂಪಲ್, ಇಲ್ಲಿ ಕೋಶ ಕೇಂದ್ರ ಇಲ್ಲ, ಕೋಶ ಕೇಂದ್ರ ಅಂದ್ರೆ ನ್ಯೂಕ್ಲಿಯರ್ ಒಂದು ಸ್ಟ್ರಕ್ಚರ್ ಇಲ್ಲ, ವೆಲ್ ಡಿಫೈನ್ಡ್ ಇಲ್ಲ, ಸುಮ್ಮನೆ ಜಸ್ಟ್ ಏನಿರ್ಬೇಕು, ವರ್ಣತಂತುಗಳು ಇರ್ಬೇಕು, ಇದಾವೆ. ಸೊ ಈ ರೀತಿ ಜಾಗದಲ್ಲಿ ನ್ಯೂಕ್ಲಿಕ್ ಆಮ್ಲ ಅಂತ ಇರುತ್ತೆ. ಸೊ ಅದನ್ನ ನಾವು ನ್ಯೂಕ್ಲೈಡ್ ಅಂತ ಕರಿತೀವಿ. ನೋಡಿ ಇದೆ ನ್ಯೂಕ್ಲೈಡ್ ಅಂದ್ರೆ ಪೂರ್ಲಿ ಡೆವಲಪ್ಡ್ ನ್ಯೂಕ್ಲಿಯಸ್, ಪ್ರಾಪರ್ ಡೆವಲಪ್ ಆಗಿರೋ. ಸೊ ಆ ರೀತಿ ಏನು ನ್ಯೂಕ್ಲೈಡ್ ಇರುತ್ತಾವಲ್ವಾ, ಪ್ರಾಪರ್ ಡೆವಲಪ್ ಆಗಿರಲ್ವಾ, ಕೋಶ ಕೇಂದ್ರ ಸರಿಯಾಗಿರಲ್ವಾ, ಕೇವಲ ವರ್ಣತಂತುಗಳು ಇರ್ತಾವಲ್ವಾ, ಅಂತಹ ಸಚ್ ಆರ್ಗಾನಿಸಮ್ಸ್ ವಿ ಕಾಲ್ಡ್ ಆಸ್ whose cells lack of nuclear membrane. ಆ ರೀತಿ ಜೀವಿಗಳು ಯಾವ್ದು ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲಲ್ವಾ, ಅಂದ್ರೆ ಕೋಶ ಕೇಂದ್ರದ ಸುತ್ತ ಪೊರೆ ಏನಿರಲ್ಲಲ್ವಾ, ಅದನ್ನ ವಿ ಕಾಲ್ಡ್ ಆಸ್ ಪ್ರೊಕ್ಯಾರಿಯೋಟ್ಸ್. ಪ್ರೋ ಅಂದ್ರೆ ಪ್ರಿಮಿಟಿವ್ ಅಥವಾ ಪ್ರೈಮರಿ ಅಂತ, ಕ್ಯಾರಿಯನ್ ಅಂದ್ರೆ ನ್ಯೂಕ್ಲಿಯಸ್ ಅಂತ. ಕ್ಯಾರಿಯನ್ ಅಂದ್ರೆ ನ್ಯೂಕ್ಲಿಯಸ್, ಸಾರಿ ಅಲ್ಲಿ ಸೆಲ್ ಅಂತ ಹೇಳ್ಕೊಟ್ಟ, ನ್ಯೂಕ್ಲಿಯಸ್ ಅಂತ ಅಂದ್ರೆ ಕೋಶ ಕೇಂದ್ರ ಅಂತ. ಸೊ ಬ್ಯಾಕ್ಟೀರಿಯಾಗಳಂತಹ ಜೀವಿಗಳಲ್ಲಿ ನ್ಯೂಕ್ಲಿಯಸ್ ಭಾಗ ಇರಲ್ಲ, ನ್ಯೂಕ್ಲಿಯರ್ ಪೊರೆ ಇಲ್ಲದ ಕಾರಣ ಅಪೂರ್ಣವಾಗಿರ್ತವೆ. ಸೊ ಕೇವಲ ನ್ಯೂಕ್ಲಿಕ್ ಆಮ್ಲ ಮಾತ್ರ ಇರುತ್ತೆ. ಆ ಅಸ್ಪಷ್ಟ ನ್ಯೂಕ್ಲಿಯರ್ ಪ್ರದೇಶವನ್ನ ನ್ಯೂಕ್ಲಿಯೈಡ್ ಅಂತ ಹೇಳಿ ಕರಿತೀವಿ. ಸೊ ಆ ರೀತಿಯ
ನ್ಯೂಕ್ಲಿಯರ್ ಪೊರೆ ಇಲ್ಲದೆ ಇರ್ತಕ್ಕಂಥ ಜೀವಿಗಳನ್ನ ನಾವೇನಂತ ಕರಿತೀವಿ? ಪ್ರೊಕ್ಯಾರಿಯೋಟ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ನಾನು ನಿಮ್ಗಾಗ್ಲೇ ಹೇಳ್ಕೊಟ್ಟೆ, ಪ್ರೋ ಅಂದ್ರೆ ಪ್ರಾಥಮಿಕ, ಕ್ಯಾರಿಯೋಟ್ ಅಂದ್ರೆ ಸೆಲ್ ಅಂತ ಹೇಳ್ಕೊಟ್ಟಿಲ್ಲ. ಸೊ ಸಾರಿ, ಇದು ಕೋಶ ಕೇಂದ್ರ ಅಂತ, ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯರ್ ಅಂತ. ಓಕೆನಾ? ಸೊ ಈಗ ತಾವೇನ್ ತಿಳ್ಕೊಂಡ್ರಿ ಅಂದ್ರೆ ಪ್ರೊಕ್ಯಾರಿಯೋಟ್ಸ್ ಅಂದ್ರೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಯೂಕ್ಯಾರಿಯೋಟ್ಸ್. ಓಕೆ, ಪ್ರೊಕ್ಯಾರಿಯೋಟ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್. ಅಯ್ಯೋ ಮೈಕ್ ಹಾಕೊಂಡಿಲ್ವಾ? ಸಾರಿ. ಓಕೆ ನೋಡ್ರಿ, ತಮ್ಗೆ ಈಗ ಗೊತ್ತಾಯ್ತು ಪ್ರೊಕ್ಯಾರಿಯೋಟ್ಸ್ ಅಂದ್ರೆ ನಮ್ಗಿನ್ನ ಬಹಳ ಹಿಂದುಳಿದಿವೆ ಪ್ರಾಚೀನ ಜೀವಿಗಳು, ಅಂದ್ರೆ ಅಮೀಬಾ, ಬ್ಯಾಕ್ಟೀರಿಯಾ ಈ ತರದವು, ಅಂದ್ರೆ ಏಕಕೋಶ ಜೀವಿಗಳು. ಇಟ್ ಮೀನ್ಸ್ ಯಾವುದಕ್ಕೆ ಕೋಶ ಕೇಂದ್ರ ಕರೆಕ್ಟ್ ಆಗಿರಲ್ವೋ ಅವು ತಾವೀಗ ತಿಳ್ಕೊಂಡ್ರಿ. ಬಟ್ ತಮಗೆ ಗೊತ್ತಿದೆ ಅವು ಯೂನಿಸೆಲ್ಯುಲರ್, ಏಕಕೋಶೀಯ ಜೀವಿ, ಕೇವಲ ಒಂದು ಸಿಂಗಲ್ ಸೆಲ್ ಇರುತ್ತೆ. ಬಹುತೇಕ ತನ್ನ ಆಹಾರಕ್ಕಾಗಿ ಹೊರಗಡೆಯಿಂದನೇ ನೋಡ್ತಾ ಇರುತ್ತೆ ತಿನ್ಲಿಕ್ಕೆ. ಆದ್ರೆ ಕೆಲವು ಬ್ಯಾಕ್ಟೀರಿಯಾಗಳು, ಕೆಲವು ಪ್ರೊಕ್ಯಾರಿಯೋಟ್ಸ್ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವಂತೆ. ಅಂದ್ರೆ ಅವು ಆಟೋಟ್ರೋಪ್ಸ್ ಅಂತೆ. ತಾವು ಎನ್ವೈರನ್ಮೆಂಟ್ ಕ್ಲಾಸಲ್ಲಿ ಕೇಳಿರ್ತೀರಾ ಆಟೋಟ್ರೋಪ್ಸ್ ಮತ್ತೆ ಎಟಿರೋಟ್ರೋಪ್ಸ್ ಅಂತ. ಆಟೋಟ್ರೋಪ್ಸ್, ಎಟಿರೋಟ್ರೋಪ್ಸ್, ಆಟೋಟ್ರೋಪ್ಸ್, ಎಟಿರೋಟ್ರೋಪ್ಸ್ ಅಂತ. ಇಲ್ಲಿ ವರ್ಡ್ ಬ್ರೇಕ್ ಡೌನ್ ಮಾಡಿ. ಆಟೋ ಅಂದ್ರೆ ಸ್ವಯಂ, ಸ್ವಯಂ. ಟ್ರೋಪ್ಸ್ ಅಂದ್ರೆ ಪೋಷಕರು. ಆಟೋ ಅಂದ್ರೆ ಸ್ವಯಂ, ಟ್ರೋಪ್ಸ್ ಅಂದ್ರೆ ಪೋಷಕರು. ಅಂದ್ರೆ ಆಟೋಟ್ರೋಪ್ಸ್ ಅಂದ್ರೆ ಸ್ವಯಂ ಪೋಷಕರು, ಅಂದ್ರೆ ಅವ್ರನ್ನ ಅವರೇ ಪೋಷಣೆ ಮಾಡ್ಕೊಳ್ಳೋರು, ಅಂದ್ರೆ ಅವ್ರ ಊಟನ ಅವರೇ ತಯಾರಿಸ್ಕೊಳ್ಳೋರು. ಫಾರ್ ಎಕ್ಸಾಂಪಲ್ ಸಸ್ಯಗಳು ಏನ್ ಮಾಡ್ತವೆ? ಲೈಟ್, ಸೂರ್ಯನ ಬೆಳಕಿನಿಂದ ತನ್ನ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವಲ್ವಾ? ಯಾವುದು? ಫೋಟೋಸಿಂಥೆಸಿಸ್ ಪ್ರಕ್ರಿಯೆ ಮೂಲಕ, ದ್ವಿತೀಯ ಸಂಶ್ಲೇಷಣ ಕ್ರಿಯೆಯ ಮೂಲಕ. ನಾವು ಆಲ್ರೆಡಿ ನೋಡಿದೀವಿ ಅದನ್ನ ಎನ್ವೈರನ್ಮೆಂಟ್ ಅಲ್ಲಿ. ಇಲ್ಲಿರ್ತಕ್ಕಂಥ ನೀರನ್ನ ಬಳಸ್ಕೊಂಡು, ಸೂರ್ಯನ ಶಾಖವನ್ನ ಬಳಸ್ಕೊಂಡು ತನ್ನ ಆಹಾರವನ್ನ ಪತ್ರಹರಿತಿನ ಸಹಾಯದ ಮೂಲಕ ತನ್ನ ಆಹಾರವನ್ನ ತಾನೇ ತಯಾರಿಸ್ಕೊಳ್ತವೆ ಸಸ್ಯಗಳು. ಸೊ ನಾವೇನು ಊಟ ಆಗ್ತೀವಿ ಅದಕ್ಕೆ? ನೋ, ಅದನ್ನ ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಎಟಿರೋಟ್ರೋಪ್ಸ್, ಎಟಿರೋ ಅಂದ್ರೆ ಪರ, ಟ್ರೋಪ್ಸ್ ಅಂದ್ರೆ ಪೋಷಕರು. ಅಂದ್ರೆ ನಮ್ಮ ಪೋಷಣೆಗಾಗಿ ಬೇರೆಯವ್ರನ್ನ ಅವಲಂಬಿಸಿರೋದು. ಫಾರ್ ಎಕ್ಸಾಂಪಲ್ ನಾವು ಮನುಷ್ಯರು, ನಮ್ಮ ಆಹಾರವನ್ನ ನಾವೇ ಸೂರ್ಯನ ಕಿರಣದಲ್ಲಿ ನಿಂತ್ಕೊಂಡು ನಾನು ತಯಾರಿಸ್ಕೊಡ್ತೀನಿ, ನನ್ನ ಫುಡ್ ನಾನೇ ತಯಾರಿಸ್ಕೊತೀನಿ ಆಗುತ್ತಾ? ನೋ. ನಮ್ಮಲ್ಲಿ ಕ್ಲೋರೋಫ್ಲಾಸ್ಟ್ ಇಲ್ಲ, ಕ್ಲೋರೋಫಿಲ್ ಇಲ್ಲ, ಪತ್ರ ರೀತಿ ಇಲ್ಲ. ಸೊ ನಾವು ಊಟಕ್ಕೆ ಯಾರನ್ನ ಅವಲಂಬಿಸಿದೀವಿ? ಸರ್ ನಾನು ಆಟೋಟ್ರೋಪ್ಸ್ ಸರ್, ನಮ್ಮನೆಗೆ ನಾನೇ ಮಾಡ್ಕೊತೀನಿ ಅನ್ಬೇಡಿ. ನಾವ್ ಯಾರನ್ನ ಅವಲಂಬಿಸಿದೀವಿ? ಸಸ್ಯಗಳನ್ನ ತಿಂತೀವಿ, ಪ್ರಾಣಿಗಳನ್ನ ತಿಂತೀವಿ. ಸೊ ನಾವು ಎಟಿರೋಟ್ರೋಪ್ಸ್, ಸಸ್ಯಗಳನ್ನ ಅವಲಂಬಿಸಿದೀವಿ, ಪ್ರಾಣಿಗಳನ್ನ ಅವಲಂಬಿಸಿದೀವಿ. ಸೊ ಪರರನ್ನ ಅವಲಂಬಿಸಿರೋದು ನಮ್ಮ ಪೋಷಣೆಗೋಸ್ಕರ, ಅದಕ್ಕೆ ನಾವು ಪರಪೋಷಕರು, ಎಟಿರೋಟ್ರೋಪ್ಸ್. ಆದ್ರೆ ಈ ಬ್ಯಾಕ್ಟೀರಿಯಾಗಳು ಕೂಡ ಬೇರೆಯವ್ರನ್ನ ಅವಲಂಬಿಸಿರುತ್ತೆ. ಎಟಿರೋಟ್ರೋಪ್ಸೇ ಬೇರೆಯವ್ರನ್ನೇ ಊಟ ಕೊಡಿ ಅಂತ ಕೇಳ್ತಿರ್ತದೆ. ಆದ್ರೆ ಕೆಲವು ಬ್ಯಾಕ್ಟೀರಿಯಾಗಳಿದಾವಲ್ವಾ, ಅವು ಆಟೋಟ್ರೋಪ್ಸು, ತಾವೇ ತಮ್ಮ ಆಹಾರವನ್ನ ತಯಾರಿಸ್ಕೊಳ್ಳುತ್ತೆ. ಈಗ ನಿಮಗೆ ಅರ್ಥ ಆಯ್ತು ಏನಂದ್ರೆ ನಮ್ಮ ಆಹಾರವನ್ನ ತಾವೇ ತಯಾರಿಸ್ಕೋಬೇಕು ಅಂದ್ರೆ ಆ ಬ್ಯಾಕ್ಟೀರಿಯಾಗಳಿಗೂ ಕೂಡ ಪತ್ರ ರೀತಿ ಇರ್ಬೇಕಲ್ವೇನ್ರಿ? ಯಾಕೆ? ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೋಬೇಕು ಅಂದ್ರೆ ಫೋಟೋಸಿಂಥಸಿಸ್, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆಗ್ಬೇಕಲ್ವಾ? ಅದಾಗ್ಬೇಕಂದ್ರೆ ಏನ್ ಬೇಕು? ಕ್ಲೋರೋಫಿಲ್, ಕ್ಲೋರೋಫ್ಲಾಸ್ಟ್, ಪತ್ರ ರೀತು. ಸೊ ಆ ಕೆಲವು ಬ್ಯಾಕ್ಟೀರಿಯಾಗಳು ಕೂಡ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಯಾವ ಬ್ಯಾಕ್ಟೀರಿಯಾ ಅಂತ ಹೇಳಿ KPSC ಎಕ್ಸಾಮ್ ಅಲ್ಲಿ ಕೇಳಿದ್ದ? ಸೈನೋ ಬ್ಯಾಕ್ಟೀರಿಯಾ. ಮತ್ತೆ ಇನ್ನೊಂದು ಎಕ್ಸಾಮ್ ಅಲ್ಲಿ ಕೇಳಿದ್ದ, ಇಲ್ಲಿ ಆಟೋಟ್ರೋಪ್ಸ್ ಯಾವ್ದು ಅಂತ ಹೇಳಿ ಕೊಟ್ಟಿದ್ದ, ಅಲ್ಲಿ ಸೈನೋ ಬ್ಯಾಕ್ಟೀರಿಯಾ ಕೊಟ್ಟಿದ್ದ. ನಾವೇನ್ ಮಾಡ್ತೀವಿ? ಬ್ಯಾಕ್ಟೀರಿಯಾ ಅವರ ಆಹಾರ ಅವರೇ ತಯಾರಿಸ್ಕೊಳ್ಳಲ್ಲ, ಬೇರೆನ ಅವರು ಕೇಳ್ತಾ ಇರ್ತವೆ ಅನ್ಕೊಂಡು ಅದಲ್ಲ ಅನ್ಕೋತೀವಿ. ಬಟ್ ಸೈನೋ ಬ್ಯಾಕ್ಟೀರಿಯಾ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳುತ್ತೆ. ಸೊ ಈಗ the chlorophyll in the photosynthetic prokaryotic bacteria. ಅಂದ್ರೆ ಪ್ರೊಕ್ಯಾರಿಯೋಟ್ಸ್ ಅಂದ್ರೆ ತಮಗೆ ಅರ್ಥ ಆಗಿದೆ, ನ್ಯೂಕ್ಲಿಯಸ್ ಕರೆಕ್ಟ್ ಆಗಿ ಹೊಂದಿರಲ್ಲ, ಅಂದ್ರೆ ಈ ಅಮೀಬಾ, ಬ್ಯಾಕ್ಟೀರಿಯಾ ಈ ತರದವು. ಇವು ಯೂಶಲಿ ಬೇರೆಯವ್ರನ್ನೇ ಅವಲಂಬಿಸಿರ್ತಾವಲ್ವಾ ಊಟಕ್ಕೋಸ್ಕರ. ಆದ್ರೆ ಕೆಲವು ಪ್ರೊಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾ
ಅದರಲ್ಲಿ ಫೋಟೋಸಿಂಥೆಟಿಕ್ ಪ್ರೊಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಈ ಬ್ಯಾಕ್ಟೀರಿಯಾ ಏನು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸುವ ಪ್ರೊಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾ ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸಿ ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತಾವಂತೆ. ಸೊ ಆ ರೀತಿ ಪ್ರೊಕ್ಯಾರಿಯೋಟಿಕ್ ಫೋಟೋಸಿಂಥೆಸಿಸ್ ಬ್ಯಾಕ್ಟೀರಿಯಾ ಈಸ್ ಅಸೋಸಿಯೇಟೆಡ್ ವಿತ್ ಮೆಂಬ್ರೋನಸ್ ವೆಸಿಕಲ್ಸ್ ಅಂದ್ರೆ ಅದೊಂದು ಬ್ಯಾಗ್ ತರ ಇರುತ್ತೆ. ಸೊ ಅಲ್ಲಿ ಏನ್ ಮಾಡ್ತವೆ ಅಂತಂದ್ರೆ ತನ್ನ ಕ್ಲೋರೋಫಿಲ್ ಅನ್ನ ಇಟ್ಕೊಳ್ತವೆ. ಸೊ ಬಟ್ ವಿತ್ ದ ಪ್ಲಾಸ್ಟಿಡ್ಸ್ ಇನ್ ದ ಯುಕ್ಯಾರಿಯೋಟಿಕ್ ಸೆಲ್ಸ್ ಅಂದ್ರೆ ಇಲ್ಲಿ ಸಿಂಪಲ್ ದ್ವಿತೀಯ ಸಂಶ್ಲೇಷಣೆ ನಡೆಸ್ತಕ್ಕಂತಹ ಪ್ರೊಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಪೊರೆಯಿಂದಾದ ಚೀಲಗಳಂತಹ ಅಂದ್ರೆ ಕೆಲವು ವ್ಯಾಸ್ಕಲ್ಸ್ ಅಂದ್ರೆ ಮೆಂಬ್ರೋನಸ್ ವ್ಯಾಸ್ಕಲ್ಸ್ ಅಂದ್ರೆ ಒಂದು ಬ್ಯಾಗ್ ಇರುತ್ತೆ, ಒಂದು ಚೀಲ ತರ ಒಂದು ಬ್ಯಾಗ್ ಇರುತ್ತೆ, ಅದ್ರೊಳಗಡೆ ಇಟ್ಕೊಳ್ತವೆ ಏನನ್ನ ಕ್ಲೋರೋಫಿಲ್ ಅನ್ನ ಅಂದ್ರೆ ಇಟ್ ಮೀನ್ಸ್ ಕನ್ನಡದಲ್ಲಿ ಏನು ಪತ್ರಾರಿತನ್ನ. ಸೊ ಯುಕ್ಯಾರಿಯೋಟಿಕ್ ಜೀವಕೋಶಗಳು ಪ್ಲಾಸ್ಟಿಡ್ಗಳಲ್ಲಿ ಪತ್ರಾರಿತನ್ನ ಒಳಗೊಂಡಿರುತ್ತವೆ. ಸಿಂಪಲ್ ರೀ. ನಾನೇನ್ ಹೇಳ್ಕೊಡ್ಲಿಕ್ಕೆ ಬಂದೆ ಅಂದ್ರೆ ಸಾರಿ ನೋಡಿ, ಪ್ರೊಕ್ಯಾರಿಯೋಟ್ಸ್ ಅಂದ್ರೆ ಅಮೀಬಾ, ಬ್ಯಾಕ್ಟೀರಿಯಾ ಈ ತರದವು ಪ್ರಾಪರ್ ಆಗಿ ನ್ಯೂಕ್ಲಿಯಸ್ ಇಲ್ಲದೆ ಇರೋವು ತಮ್ಮ ಆಹಾರವನ್ನ ಬೇರೆ ಕಡೆಯಿಂದ ಪಡ್ಕೊಳ್ತವೆ. ಆದ್ರೆ ಕೆಲವು ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ, ಫಾರ್ ಎಕ್ಸಾಂಪಲ್ ಸೈನೋ ಬ್ಯಾಕ್ಟೀರಿಯಾ ಅಂತವು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊತವೆ. ತಾವೇ ತಯಾರಿಸ್ಕೋಬೇಕು ಅಂದ್ರೆ ಅದಕ್ಕೆ ಕ್ಲೋರೋಪ್ಲಾಸ್ಟ್ ಬೇಕು, ಕ್ಲೋರೋಫಿಲ್ ಬೇಕು, ಅಂದ್ರೆ ಪತ್ರ ಇದ್ದಿದ್ರೆ ಸೂರ್ಯನ ಬೆಳಕಿನ ಸಹಾಯದಿಂದ ತಾವೇ ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ. ಸೊ ಆ ರೀತಿ ಬ್ಯಾಕ್ಟೀರಿಯಾಗಳಲ್ಲಿ ಕ್ಲೋರೋಫಿಲ್ ಎಲ್ಲಿರುತ್ತೆ ಅಂದ್ರೆ ಒಂದು ಚೀಲ ಇರುತ್ತೆ, ಅದು ಸ್ಮೂತ್ ಆಗಿರುತ್ತೆ, ವೆಸ್ಕಲ್ಸ್, ಮೆಂಬ್ರೋನಸ್ ವೆಸ್ಕಲ್ಸ್ ಅಂದ್ರೆ ಪೊರೆಯಿಂದ ಆವೃತವಾಗಿರ್ತಕ್ಕಂಥ ಚೀಲ. ಆ ಚೀಲದೊಳಗಡೆ ಪತ್ರಾರಿತನ ಒಳಗೊಂಡಿರ್ತವೆ. ಯಾವುದು? ಅಮೀಬಾ, ಬ್ಯಾಕ್ಟೀರಿಯಾ, ಆ ತರದ ಕೆಲವು ಬ್ಯಾಕ್ಟೀರಿಯಾ, ಫಾರ್ ಎಕ್ಸಾಂಪಲ್ ಸೈನೋ ಬ್ಯಾಕ್ಟೀರಿಯಾ. ಆದರೆ ಅಮೀಬಾದಲ್ಲಿ ಇರಲ್ಲ ಬ್ಯಾಕ್ಟೀರಿಯಾ, ಸೈನೋ ಬ್ಯಾಕ್ಟೀರಿಯಾ ಇರುತ್ತೆ ಇದು. ಸೊ ಸಸ್ಯಗಳು ಆಹಾರವನ್ನು ತಯಾರಿಸ್ತೇವಲ್ವಾ, ಅದಕ್ಕೂ ಪತ್ರ ಇರುತ್ತಲ್ವಾ, ಪತ್ರಾರಿತು ಕ್ಲೋರೋಫಿಲ್. ಸಸ್ಯಗಳು ಎಲ್ಲಿ ಇಟ್ಕೊಂಡಿರ್ತವೆ ಸರ್? ಸಸ್ಯಗಳು ಈ ರೀತಿ ಚೀಲದಲ್ಲಿ ಇಟ್ಕೊಂಡಿರ್ತಾವ ಅಂದ್ರೆ ನೋ, ಸಸ್ಯಗಳು ಎಲ್ಲಿ ಇಟ್ಕೊಂಡಿರ್ತವೆ ಅಂದ್ರೆ ಪ್ಲಾಸ್ಟಿಡ್ಸ್ ಅಂತ ಹೇಳಿ ಕರಿತೀವಿ. plastids. So plastids are the double membrane organelles which are found in the cells of plants and algae. Plastids are responsible for manufacturing and storing of food. These often contain pigments are called photosynthesis, different types of the pigments that can be change color of the cell. ಪ್ಲಾಸ್ಟಿಡ್ಗಳು ಸಸ್ಯಗಳು ಮತ್ತೆ ಪಾಚಿ ಜೀವಕೋಶಗಳಲ್ಲಿ ಅಂದ್ರೆ ಶೈವಲಗಳಲ್ಲಿ ಕಂಡುಬರುವ ಎರಡು ಪೊರೆ ಉಳ್ತಕ್ಕಂತಹ ಅಂಗಗಳಾಗಿದ್ದಾವೆ. ಅಂದ್ರೆ ನೋಡಿ ಸಿಂಪಲ್, ಅದ್ ಬಿಡಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಬೇಕು ಅಂದ್ರೆ ಏನ್ರಿ ಬೇಕು? ಅದಕ್ಕೆ ಪತ್ರಾರಿತು, ಇಟ್ ಮೀನ್ಸ್ ಕ್ಲೋರೋಫಿಲ್ ಬೇಕು ಅಲ್ವೇನ್ರಿ? ಸೊ ಅದು ಎಲ್ಲಿರುತ್ತೆ ಸಸ್ಯಗಳಲ್ಲಿ ಅಂದ್ರೆ ಆ ಕ್ಲೋರೋಫಿಲ್ ಈ ಪ್ಲಾಸ್ಟಿಡ್ಸ್ ಅಂತ ಇರುತ್ತೆ. ಈ ಪ್ಲಾಸ್ಟಿಡ್ಸ್ ಯೂಶಲಿ ಡಬಲ್ ಮೆಂಬ್ರೈನ್ ಅಂದ್ರೆ ಎರಡು ಪೊರೆಗಳಿಂದ ಆವೃತ ಆಗಿರುತ್ತೆ. ಅದ್ರೊಳಗಡೆ ಕ್ಲೋರೋಫಿಲ್ ಇರುತ್ತೆ, ಅಂದ್ರೆ ಪತ್ರಾರಿತ ಇರುತ್ತೆ. ಅದ್ರ ಸಹಾಯದಿಂದ ಇವು ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ತವೆ. ಸರ್ ಈ ಪ್ಲಾಸ್ಟಿಡ್ಸ್ ಕರ್ತವ್ಯ ಏನ್ ಸರ್? ಕ್ಲೋರೋಫಿಲ್ ನ ಒಳಗೊಂಡಿರುತ್ತೆ, ಆಹಾರವನ್ನ ತಯಾರಿಸೋದ್ರ ಜೊತೆಗೆ ಇಲ್ಲೇ ಆಹಾರವನ್ನ ಸಂಗ್ರಹಣೆ ಮಾಡುತ್ತೆ. ನೋಡಿ ಸಿಂಪಲ್, ಇದೊಂಥರ ಅಡಿಗೆ ರೂಮ್ ಇದ್ದಂಗೆ ಪ್ಲಾಸ್ಟಿಡ್ಸ್. ಇದ್ರೊಳಗಡೆ ಏನಿರುತ್ತೆ? ಅಕ್ಕಿ, ಬೇಳೆ, ನುಚ್ಚು ಎಲ್ಲ ಇರುತ್ತೆ. ಅದೇ ರೀತಿ ಈ ಸಸ್ಯಕ್ಕೆ ಆಹಾರ ತಯಾರಿಸ್ಕೊಳ್ಳಿಕ್ಕೆ ಏನ್ ಬೇಕು? ಕ್ಲೋರೋಫಿಲ್ ಬೇಕು. ಅದು ಈ ಮನೆ ಒಳಗಡೆ ಇರುತ್ತೆ, ಪ್ಲಾಸ್ಟಿಡ್ ಒಳಗಡೆ. ಇದೇನ್ ಮಾಡುತ್ತೆ? ಅಡಿಗೆ ತಯಾರು ಮಾಡುತ್ತೆ, ಅಲ್ಲೇ ಆ ಅಡಿಗೆ ರೂಮ್ ಅಲ್ಲೇ ಸ್ಟೋರ್ ಮಾಡುತ್ತೆ. ಸೊ ಫುಡ್ ಅಡಿಗೆ ರೆಡಿ ಮಾಡ್ಲಿಕ್ಕೆ ಮತ್ತೆ ಅದನ್ನ ಅಲ್ಲೇ ಸಂಗ್ರಹ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂದ್ರೆ ಪ್ಲಾಸ್ಟಿಡ್ಸ್. ಸೊ ಪ್ಲಾಸ್ಟಿಡ್ಸ್ ಎಲ್ಲಿರುತ್ತೆ ಸಾರ್? ಒಂದು ಸಸ್ಯಗಳಲ್ಲಿರುತ್ತೆ, ಮತ್ತೆ ಶೈವಲಗಳು, ಪ್ಲಾಂಟ್ಸ್ ಮತ್ತೆ ಈ ಒಂದು ಆಲ್ಗೆ ಶೈವಲಗಳಲ್ಲಿ ಇರುತ್ತೆ. ಸರ್ ಮನುಷ್ಯರಲ್ಲಿ ಪ್ಲಾಸ್ಟಿಡ್ಸ್ ಇರುತ್ತಾ ಸರ್? ನೋ. ಇದ್ದಿದ್ರೆ ನಮ್ಮಲ್ಲೂ ಕ್ಲೋರೋಫಿಲ್ ಇರೋದು. ನಾವು ಹಸ್ರುಗಿರ್ತೀವಿ, ನಾವು
ಫುಲ್ ಗ್ರೀನ್ ಕಲರ್ ಇರ್ತಿದ್ವಿ. ನಮ್ಮ ಆಹಾರವನ್ನ ನಾವೇ ರೆಡಿ ಮಾಡ್ಕೊತೀವಿ. ಬೆಳಿಗ್ಗೆ ಊಟ ಬೇಕು, ಬೆಳಿಗ್ಗೆ ಟಿಫಿನ್ ಬೇಕು ಅಂದ್ರೆ ಯಾರನ್ನ ಹೋಗಿ ದುಡ್ಡು ಕೊಡಿ ಅಂತ ಕೇಳಂಗಿರ್ಲಿಲ್ಲ. PG ಊಟ ಹಾಕಿ ಅಂತ ಕೇಳಂಗಿಲ್ಲ. ಯಾರಾದ್ರೂ ಮನೇಲಿ ಇದ್ರೆ ಹೆಂಡ್ತಿ ಕೇಳಂಗಿರ್ಲಿಲ್ಲ, ಬೈಸ್ಕೊಳ್ಳೋದಿರ್ಲಿಲ್ಲ. ಹೋಗಿ ನಮ್ಗೆ ಏನ್ ಬೇಕೋ, ಇವತ್ತು ಇಡ್ಲಿ ಬೇಕು ಅಂತ ಹೇಳಿ ಹಿಂಗೆ ಸೂರ್ಯನ ಕಿರಣಕ್ಕೆ ನಿಂತ್ಕೊಂಡ್ರೆ ನಮ್ಮ ಊಟ ನಮ್ಗೆ ರೆಡಿ ಆಗೋದು. ಸೊ ಮನುಷ್ಯರಲ್ಲಿ ಇಲ್ಲ ಯಾವುದು ಪ್ಲಾಸ್ಟಿಡ್ಸ್. ಎಲ್ಲಿರೋದು? ಸಸ್ಯಗಳು ಮತ್ತೆ ಶೈವಾಲಗಳಲ್ಲಿ. ಕ್ಲೋರೋಫಿಲ್ ಈ ಪ್ಲಾಸ್ಟಿಡ್ ಒಳಗಡೆ ಇರುತ್ತೆ. ಅದೇ ಸೈನೋಬ್ಯಾಕ್ಟೀರಿಯಲ್ಲಿ ಈ ಕ್ಲೋರೋಫಿಲ್ ಎಲ್ಲಿರುತ್ತೆ? ಬ್ಯಾಗ್ ಇರುತ್ತೆ, ಒಂದು ಚೀಲ, ವ್ಯಾಸ್ಕಲ್, ಮೆಂಬ್ರೋನಸ್ ವ್ಯಾಸ್ಕಲ್ಸ್ ಅಂತ ಹೇಳಿ ಒಂದು ಚೀಲ ಇರುತ್ತೆ. ಅದ್ರೊಳಗಡೆ ಇರುತ್ತೆ ಸೈನೋಬ್ಯಾಕ್ಟೀರಿಯಾದಲ್ಲಿ. ಅದು ತನ್ನ ಆಹಾರವನ್ನು ತಾನು ತಯಾರಿಸ್ಕೊಳ್ಳುತ್ತೆ. ಸೊ ಈಗ ಪ್ಲಾಸ್ಟಿಡ್ಸ್ ಅಂದ್ರೆ ಅರ್ಥ ಆಯ್ತು ಅನ್ಕೋತೀನಿ. ಇದಕ್ಕೆ ಆನ್ಸರ್ ಮಾಡಿ, ಈ ಪ್ರಶ್ನೆಗೆ ಆನ್ಸರ್ ಮಾಡಿ. ವೆರಿ ಗುಡ್. ಎಲ್ಲಿರುತ್ತೆ? ಮೆಂಬ್ರೋನಸ್ ವೆಸಿಕಲ್ಸ್ ಅಂದ್ರೆ ಒಂದ್ ಚೀಲ ಇರುತ್ತಲ್ವಾ, ಆ ಪೊರೆಯ ಕೋಶಕ ಅಂತ ಹೇಳಿ ಒಂದ್ ಚೀಲ ಇರುತ್ತಲ್ಲ, ಆ ಚೀಲದಲ್ಲಿ ಇರುತ್ತೆ. ಎಲ್ಲಿ? ಬ್ಯಾಕ್ಟೀರಿಯಾಗಳಲ್ಲಿ. ಯಾವುದು? ಕ್ಲೋರೋಫಿಲ್, ಪತ್ರ ಆಗಿತ್ತು. ಓಕೆ, ಸೊ ಐ ಥಿಂಕ್ ಇಲ್ಲಿಗೆ ಇರಲಿ. ನೋಡಿ, ನಾಳೆ ನಾಡಿದ್ದು ವೀಕೆಂಡ್, ಪ್ರತಿ ವೀಕೆಂಡ್ ರಜೆ ಇರುತ್ತೆ. ಸೋಮವಾರದಿಂದ ಶುಕ್ರವಾರವರೆಗೂ ಮಾತ್ರ ಕ್ಲಾಸ್ ಇರುತ್ತೆ. ಬಿಕಾಸ್ ನನಗೂ ಆಕ್ಚುಲಿ ರೆಸ್ಟೇ ಮಾಡಬೇಕು, ಬಟ್ ಮಾಡೋಕ್ಕಾಗಲ್ಲ. ನಿಮಗೆ ಎಕ್ಸಾಮ್ ಇನ್ನೊಂದು 2 months ಅಲ್ಲಿ ಕಾಲಾಗುತ್ತೆ. ಅಷ್ಟರೊಳಗಡೆ ಅಟ್ಲೀಸ್ಟ್ ಕಾಲಾಗೋದ್ರೊಳಗಡೆ ಈ ಸೈನ್ಸು ಮತ್ತೆ ಜಿಯೋಗ್ರಫಿ ಮುಗಿದ್ರೆ ಇನ್ನ ಮೆಂಟಾಲಿಟಿ ಹಿಸ್ಟ್ರಿ ಒಂದಿರುತ್ತೆ. ಸೊ ಆರಾಮಾಗಿ ಮುಗಿಸ್ಬೋದೇನು ತೊಂದರೆ ಇಲ್ಲ. ಸೊ ಹಿಸ್ಟ್ರಿಲಿ ನಾಳೆ ನಾಡಿದ್ದು ತಾವೇನ್ ಮಾಡ್ಬೇಕು ಅಂದ್ರೆ, ಕಳೆದ 3 ತರಗತಿಗಳಲ್ಲಿ ಏನು ಓದಿದ್ವಲ್ವಾ, ಏನ್ ಕ್ಲಾಸಲ್ಲಿ ಕೇಳಿದ್ರಲ್ವಾ, ಒಂದ್ಸತಿ ನಾಳೆ ನಾಡಿದ್ದು ಕೂತ್ಕೊಂಡು ರಿವಿಷನ್ ಮಾಡಿ. ಅಂದ್ರೆ ಕ್ಲಾಸ್ ಕೇಳಿ, ಇನ್ನೊಂದ್ಸತಿ ಕೇಳಿ. ಯಾಕಂದ್ರೆ ಸೈನ್ಸ್ ಒಂದೇ ಸತಿ ಕೇಳಿದ್ರೆ ಅರ್ಥ ಆಗಲ್ಲ. ಮಂಡೇ ಬರೋ ಅಷ್ಟರಲ್ಲಿ ಅಪ್ ಟು ಡೇಟ್ ಇರಬೇಕು. ನೋಟ್ಸ್ ತಗೊಂಡು ಜೆರಾಕ್ಸ್ ಹಾಕಿಸ್ಕೊಂಡು ಕ್ಲಾಸ್ ಇನ್ನೊಂದ್ ಸರ್ತಿ ಕೇಳ್ಕೊಂಡು ಓದ್ಕೊಂಡು ಬರ್ಬೇಕು. ಓಕೆನಾ? ಜಾಸ್ತಿ ಕಾನ್ಸೆಪ್ಟ್ ಆದ್ರೆ ಬೋರಿಂಗ್ ಅನ್ಸುತ್ತಲ್ವಾ? ಎಸ್, ಫಸ್ಟ್ ಪೇಪರ್ ನಾನು ಮಾಡಿಸ್ತೀನಿ, ಡೋಂಟ್ ವರಿ. ನಾವಿದೊಂದು ಜಿಯೋಗ್ರಫಿ ಒಂದು ಮುಗಿಸ್ಕೊಂಬೋಣ. ನೋಡಿ, ಇನ್ನೂ ಒಂದು 2 months ಕಾಲಾಗಲ್ಲ. ಅಟ್ಲೀಸ್ಟ್ 1 or 2 months ಅಂತೂ ಕಾಲಾಗಲ್ಲ. ತಲೆ ಕೆಡಿಸ್ಕೊಬೇಡಿ, ಮುಗಿಸ್ಕೊಡ್ತೀನಿ. ಟ್ರಾನ್ಸ್ಲೇಷನ್ ಎಸ್, ನೋಡಿ ಟ್ರಾನ್ಸ್ಲೇಷನ್ ಎಸ್ಸೆ 1 ವೀಕ್ ಮುಗಿಯುತ್ತೆ. ಟೈಮ್ ತಗೊಳ್ಳಲ್ಲ ಅದು. ಮಧ್ಯ ಮಧ್ಯೆ ಜಾಯ್ನ್ ಆಗೋದು ಅಥವಾ ಮಧ್ಯೆ ಹೋಗೋದು ಮಾಡಬೇಡಿ. ಹಿಂದಿನ ಕ್ಲಾಸ್ ಮುಗಿಸ್ಕೊಳ್ತಾ ಬರೋದು ಅದೆಲ್ಲ ಮಾಡಬೇಡಿ. ಏನ್ ಬೋರಿಂಗ್ ಇಲ್ಲ ಅಲ್ವಾ ಕ್ಲಾಸಸ್? ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು. ವೆಲ್ಕಮ್ ಸರ್, ಎಲ್ರಿಗೂ ವೆಲ್ಕಮ್. ಭಾಗ್ಯಶ್ರೀ, ಥ್ಯಾಂಕ್ ಯು, ವೆಲ್ಕಮ್ ಸರ್. ಸ್ಟ್ರಾಟಜಿ ಕ್ಲಾಸಸ್ ಮಾಡಿ, ಖಂಡಿತ ಮಾಡ್ಕೊಡ್ತೀನಿ. ನಮ್ದೊಂದು ಸ್ವಲ್ಪ ಡಿಫಿಕಲ್ಟ್ ಇರೋ ಸಬ್ಜೆಕ್ಟ್ ಮುಗಿಲಿ ಅಂತ ಅಷ್ಟೇ. ಇಂಟ್ರೆಸ್ಟಿಂಗ್ ಸರ್, ಇಂಟ್ರೆಸ್ಟಿಂಗ್ ಆಗಿತ್ತಾ? ಸೂಪರ್, ಥ್ಯಾಂಕ್ ಯು. ಸರ್, ಐ ಆಮ್ ಇನ್ 5th ಸೆಮ್ ಡಿಗ್ರಿ. ನಾನು ಎಕ್ಸಾಮ್ ಅಟೆಂಡ್ ಮಾಡ್ಬೋದಾ? ಎಸ್, ಮಾಡ್ಬೋದು. ಫೈನಲ್ ಇಯರ್ ಇರೋರು ನೋಡೋಣ, ನೋಟಿಫಿಕೇಶನ್ ಬಿಟ್ಟಾಗ ಹೇಳ್ತೇನೆ. ಸೂಪರ್ ಸರ್ ಕ್ಲಾಸಸ್ಸು. ಸರ್ PYQ ವಿಡಿಯೋ ಯೂಟ್ಯೂಬ್ನಲ್ಲಿ ಕ್ಲಾಸ್ ಮಾಡಿ.
ಮಾಡ್ತೀನಿ ಸರ್, ಇವಾಗ ಯೂಟ್ಯೂಬಲ್ಲಿ ಮಾಡ್ತೀನಿ. ಸ್ವಲ್ಪ ಹೇಳಿದ್ನಲ್ವಾ, ಇದಕ್ಕೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಹೇಳಿ ಗಂಟಲಿಗೆ ಸದ್ಯಕ್ಕೆ ಸ್ಟಾಪ್ ಮಾಡ್ತೀನಿ. ಮಂಡೆಯಿಂದ ಅಥವಾ ವೆಡ್ನೆಸ್ಡೇಯಿಂದ ಶುರು ಮಾಡ್ತೀನಿ. ಇಂಟ್ರೆಸ್ಟಿಂಗ್ ಇತ್ತಾ? ಥ್ಯಾಂಕ್ ಯು ಸೋ ಮಚ್ ಆಸ್ಮಾ ಮ್ಯಾಮ್. ಓಕೆ, ಮುಂದಿನ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಕೂಡ ನಮಸ್ಕಾರ.